ರಾಮಕೃಷ್ಣ ಜಗದ್ಗುರು ಪಾದಪದ್ಮೇಂತರ್ಷ ಪ್ರಣಮಾಮ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತ್ರ. ಕಾಳಿ ಮಂದಿರದ ಎಲ್ಲ ಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಕೃಷ್ಣನ ಕುರಿತಂತೆ ಹೇಳೋದು ಕೇಳೋದು ಅತ್ಯಂತ ಆನಂದದ ಸಂಗತಿ. ಏನು ವಿಚಿತ್ರ ನೋಡಿ, ನಾನು ಸುಮ್ಮನೆ ಕೃಷ್ಣಾವತಾರದ ಕುರಿತಂತೆ ಓದುವಾಗ ಹೇಳುವಾಗೆಲ್ಲ ಅಂದ್ಕೊಳ್ತಿರ್ತೀನಿ, ಕೃಷ್ಣನ ಕುರಿತಂತೆ ಹೇಳೋದು ಕೇಳೋದೇ ಇಷ್ಟು ಖುಷಿಯಾಗಿದ್ದರೆ ಕೃಷ್ಣನ ಜೊತೆ ಬದುಕಿದ್ದ ಪರಿಸ್ಥಿತಿ ಹೆಂಗಿತ್ತು, ಅದು ಬಹಳ ಹೊಟ್ಟೆ ಉಳಿಯುವಂಥ ಸಂಗತಿ. ಇದು ತುಂಬ ವಿಶೇಷವಾದ ಸಂಗತಿ. ಆದರೆ ಆಶ್ಚರ್ಯದ ಸಂಗತಿ ಏನು ಅಂದರೆ, ಬೆಂಗಳೂರಿನಲ್ಲೇ ಅದೆಷ್ಟೋ ಲಕ್ಷ ಜನ ಇನ್ನೂ ಕೃಷ್ಣನ ಬಗ್ಗೆ ಏನೂ ಕೇಳಿದವರೇ ಇದ್ದಾರೆ. ಸುಮ್ಮನೆ ಕೃಷ್ಣ ಅಂತ ಒಬ್ಬ ಇದ್ದ. ಕೆಲವು ಸಾಹಿತಿಗಳು ಅವನನ್ನು ಜಾರ ಅಂತ ಕರೆದ್ರು, ಕೆಲವು ಚೋರ ಅಂತ ಕರೆದ್ರು. ಇಷ್ಟು ತಿಳ್ಕೊಂಡು ತಮಗೆ ಬೇಕಾದ ಕೃಷ್ಣನನ್ನು ಬಳಸ್ಕೊಳ್ಳೋರಿದ್ದಾರೆ. ನಮ್ಮಲ್ಲಿ ಕೆಲವರು ಭಾರಿ ಬುದ್ಧಿವಂತರಿದ್ದಾರೆ. ಏನಾದರೂ ಕರೆದುಬಿಟ್ಟು ಕೃಷ್ಣ ಕರೀತಾ ಇರಲಿಲ್ವಾ ಅನ್ನೋದು, ನಾವೆಲ್ಲ ಭಾರಿ ಬುದ್ಧಿವಂತರು. ಎಷ್ಟು ಬುದ್ಧಿವಂತರು ಅಂತಂದ್ರೆ, ನಮಗೆ ಏನಾದರೂ ತಪ್ಪು ಮಾಡಬೇಕು ಅನ್ನಿಸಿದಾಗ ತಪ್ಪನ್ನು ಮಾಡಿ ಅದನ್ನ ದೊಡ್ಡವ್ರ ಮೇಲೆ ಹೊರಿಸ್ಬಿಡೋದು. ಅವ್ರು ಮಾಡಿರಲಿಲ್ವಾ, ನಾನು ಮಾಡಿದ್ರೆ ಏನಾಯ್ತು, ಎಲ್ಲ ಅವ್ರು ಮಾಡಿದ್ದು ಅಂತ. ಇದೆಲ್ಲವೂ ಈ ತರದ ಪರಿಕಲ್ಪನೆಯಿಂದ ಬಂದಿರುವಂಥದ್ದು. ಆದರೆ ಕೃಷ್ಣ ಮಾಡಿರೋದನ್ನ ಮಾಡಬೇಕು ಅನ್ನೋದೇ ಆದರೆ, ಕೃಷ್ಣ ಮಾಡಿರೋದು ಎಲ್ಲವನ್ನೂ ಮಾಡಿದ್ರು. ಅವನು ಹೇಗೆ ರಾಕ್ಷಸರ ಸಂಹಾರ ಮಾಡಿದ್ನೋ ಹಾಗೆ ನಾವು ರಾಕ್ಷಸರ ಸಂಹಾರಕ್ಕೆ ನಿಲ್ಲಬೇಕು. ಆಗತ್ತಾ? ಕಲ್ಪನೆಯನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. ರಾಕ್ಷಸರ ಸಂಹಾರ ಬಿಡಿ, ಎಲ್ಲಾದರೂ ಯಾರಾದರೂ ಲಂಚ ತಗೊಳ್ತಾ ಇದ್ರೆ ಜೋರಾಗಿ ಮಾತನಾಡ್ಲಿಕ್ಕೆ ಧೈರ್ಯ ಇಲ್ಲ ನಮಗೆ, ನಾಳೆ ಇನ್ನೇನು ಆಗ್ಬಿಡುತ್ತೋ ಅಂತ. ನಾವು ತಪ್ಪು ಮಾಡಿದಾಗೆಲ್ಲ ಅದಕ್ಕೆ ಕೃಷ್ಣನನ್ನ ಆಧಾರ ತಗೊಳ್ಳೋದು. ನಾವು ಏನಾದರೂ ಒಳ್ಳೇದು ಮಾಡ್ಲಿಕ್ಕಾಗದೆ ಹೋದಾಗ ಸೈಲೆಂಟ್ ಆಗಿರೋದು. ಇದಲ್ಲ ಅಂತ ಒಂದು ಸುಂದರವಾದ ಕಥೆಯನ್ನ ಶಂಕರಾಚಾರ್ಯರ ಬದುಕಿನಲ್ಲಿ ಹೇಳ್ತಾರೆ. ಪ್ರಕ್ಷೇಪ ಇದು ಸೇರಿಸ್ತಾರೆ. ಅದರ ಕಥೆ ತುಂಬ ಚೆನ್ನಾಗಿದೆ. ಶಂಕರಾಚಾರ್ಯರು ತಮ್ಮ ಶಿಷ್ಯರೊಡನೆ ನಡ್ಕೊಂಡು ಹೋಗ್ತಾ ಇದ್ದಂತೆ. ಅನೇಕ ದಿನಗಳಾಯಿತು, ಎಲ್ಲೂ ಭಿಕ್ಷೆ ಸಿಗುವಂಥ ವಾತಾವರಣವೇ ಇಲ್ಲ. ಹೊಟ್ಟೆ ಹಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಶಂಕರಾಚಾರ್ಯರು ಹೋಗ್ತಾ ಹೋಗ್ತಾ ಅನ್ನಿಸ್ತವ್ರಿಗೆ ಶಿಷ್ಯರಿಗೂ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಗೊಳ್ಳೇಬೇಕಾದ ಪರಿಸ್ಥಿತಿ ಬಂತು. ಅಷ್ಟೊತ್ತಿಗೆ ಒಂದು ಹೆಂಡ ಮಾರ್ತಿರೋ ಅಂಗಡಿ ಸಿಕ್ತು. ಶಂಕರರು ಹೋದರು. ಹೆಂಡ ಮಾರೋ ಅಂಗಡಿಯಲ್ಲಿ ನಿಂತ್ಕೊಂಡು ಹೆಂಡವನ್ನು ತಗೊಂಡು ಒಂದು ಚಂಪಿನ ತುಂಬ ಹೆಂಡ ತಗೊಂಡು ಬಾಯಿಗೆ ಹಾಕ್ಕೊಂಡ್ರು. ಹಂಗಂತ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಶಿಷ್ಯರಿಗೆ ಮೊದಲು ಗಾಬರಿ ಆಯಿತು, ಗುರುಗಳು ಹೆಂಡ ಕುಡಿತಾ ಇರ್ತ, ಅದರ ಅರ್ಥ ಏನೋ, ನಮಗೆ ಕುಡಿ ಅಂತಂದ್ರು ಆಯ್ತು ಅಂತ. ಶಂಕರಾಚಾರ್ಯರು ಪಾಪ ಒಂದು ಚಂಪು ಕುಡಿದು ಸುಮ್ಮನಾದ್ರು. ಶಿಷ್ಯರಿಗೆ ಕೇಳಬೇಕಾ, ಅವ್ರಿಗೆ ಬಿಟ್ಟಿದ್ದೇ ಖುಷಿ ಅಂತೇಳಿ ಗಡಗೆ ಸಮೇತ ಹೊಟ್ಟೆ ಗಿರಿಸಿದ್ರು, ತೂರಾಡ್ಕೊಂಡಿದ್ರು. ಶಂಕರಾಚಾರ್ಯರು ಸುಮ್ಮನಾದ್ರು. ಇನ್ನು ಮುಂದೆ ಒಂದು ವಾರ ಅವ್ರಿಗೇನೂ ಸಿಗಲಿಲ್ಲ. ಶಿಷ್ಯರು ಮತ್ತೆ ಕಾಯ್ತಾ ಇದ್ರು, ಇನ್ನೇನು ಸಿಗುತ್ತೆ ಅಂತ. ಶಂಕರರು ನೋಡಿದ್ರು, ಒಂದ್ ಕಡೆ ಕುಲುಮೆಯಲ್ಲಿ ಕಬ್ಬಣ ಕಾಯಿಸ್ತಾ ಇದ್ರು. ಶಂಕರು ಹೋದ್ರು, ಕಾಯ್ತಾ ಇರೋ ಕಬ್ಬಣವನ್ನು ಹಿಂಗೆ ತೆಗೆದು ಬಾಯಲ್ಲಿ ಗಟ್ಟ ಹಾಕೊಂಡು ಕುಡಿದ್ಬಿಟ್ಟು ಹೊರಟ್ರು. ಶಿಷ್ಯರೇನು ಮಾಡ್ಬೇಕೀಗ? ಅವ್ರ ತಲೆ ಕೆಡಿಸ್ಕೊಂಡು ನಿಂತರು. ಅಷ್ಟೇ, ಮಾಡ್ಲಿಕ್ಕಾಗಲ್ಲ ಇದು ನಮ್ಮ ಹತ್ರ ಅಂತ. ಯಾವುದು ನಮಗೆ ಸೂಟ್ ಆಗುತ್ತೋ, ನಮಗೆ ಸರಿ ಅಂತ ಅನ್ಸುತ್ತೋ ಅದೊಂದು ದೊಡ್ಡವರ ಉದಾಹರಣೆಯನ್ನು ತಗೊಂಡು ಹಂಗಂಗೆ ಮಾಡ್ಬಿಡ್ತೀವಿ. ಯಾವುದು ನಮ್ಮ ಹತ್ರ ಸಾಧ್ಯ ಇಲ್ವೋ ಅದು ನಮ್ಗೆ ಸಾಧ್ಯವಿಲ್ಲ, ಅದು ನೀವು ಮಾತ್ರ ಮಾಡೋದು ಅಂತ, ನೀವು ದೈವಿ ಪುರುಷರು ಅಂತ ಹೇಳಿ ಬಿಟ್ಬಿಡೋದು ಅಂತ. ಹೀಗಾಗಿ ಬಹಳ ಬಾರಿ ಹಂಗೆ ಅನ್ಸುತ್ತೆ. ಆದರೆ ನನಗಂತೂ ಯಾವಾಗಲೂ ಒಂದು ಹೊಟ್ಟೆ ಉರಿಯಿದೆ, ಕೃಷ್ಣನ ಜೊತೆ ಇದ್ದವ್ರ ಭಾಗ್ಯ ಎಂಥದ್ದಿರ್ಬೋದು ಅಂತ. ನಮಗೂ ಕೂಡ ಈ ಭಾಗ್ಯ ಸಿಗಲಿಕ್ಕೆ ಒಂದು ಕಾರಣ ಏನು ಅಂದರೆ ಗುರುಗಳು ಅಂತ. ನಾನು ಇತ್ತೀಚೆಗೆ ಒಂದು ಸುಂದರವಾದ ಕತೆ ಓದ್ತಿದ್ದೆ, ನಿಮ್ಮ ಜೊತೆ ಹಂಚ್ಕೋಬೇಕು. ಆ ಕತೆ ಬಹಳ ಸುಂದರವಾದ ಕತೆ. ಬುದ್ಧ ಪ್ರತಿ ಬಾರಿ ಪ್ರವಚನಕ್ಕೆ ಬರ್ತಿದ್ದ. ಬಹಳ ಬಾರಿ ಪ್ರವಚನಕ್ಕೆ ಅಂತ ಕೂತ್ಕೊಳ್ತಿದ್ದ, ಅದಕ್ಕೆ ಮಾತಾಡ್ತಿರ್ಲಿಲ್ಲ ಅವನು. ಬುದ್ಧ ಮಾತು ಹೆಂಗಿರ್ತಿತ್ತು ಅಂತಂದ್ರೆ, ಇಲ್ಲಿನ ಘಟನೆಗಳನ್ನೇ ಯಾವುದೋ ತಗೊಂಡು ಏನೋ ಒಂದು ಸಂದೇಶ ಕೊಟ್ಟು ಸುಮ್ಮನಾಗ್ಬಿಡ್ತಿದ್ದ. ಅನೇಕ ಬಾರಿ ಮಾತನಾಡದೆ ಸುಮ್ಮನೆ ಕೂತ್ಕೊಳ್ತಿದ್ದ. ಹೆಂಗಿರ್ತಿದ್ದ ಅಂತಂದ್ರೆ, ಅವನು ಸುಮ್ಮನೆ ಕೂತರೂ ಸಾಕು, ನೇರವಾಗಿ ಮನಸ್ಸಿಗೆ ಮುಟ್ಟಿಸ್ಬೇಕಾದ್ರೆ ಮುಟ್ಟಿಸ್ಬಿಡ್ತಿದ್ದ. ಅದು ಬುದ್ಧನಿಗಿದ್ದ ಸಾಮರ್ಥ್ಯ. ಬುದ್ಧ ರೆಸೋನೇಟ್ ಆಗ್ತಾ ಇದ್ದ ಅಂತ. ನಮ್ಮ ಚಿಂತನೆಗಳಿಗೆ ಅವನ ಚಿಂತನೆಗಳನ್ನ ಮ್ಯಾಚ್ ಮಾಡಿಸಿ ನಮ್ಮನ್ನು ಎತ್ತರಕ್ಕೇರಿಸಬಲ್ಲಂತ ಶಕ್ತಿ ಬುದ್ಧನಿಗಿತ್ತು. ಯಾವತ್ತೂ ಹಂಗೆ ಸಣ್ಣ ಪಾಡಿತಾನೆ ಬರ್ತಿದ್ದ. ಅದೊಮ್ಮೆ ಬರಬೇಕಾದ್ರೆ ಬುದ್ಧ ರೇಷ್ಮೆಯ ಕರ್ಚಿಫ್ ತಗೊಂಡು ಬಂದ, ರುಮಾಲ್ ತಗೊಂಡು ಬಂದ.
ಸಂದೇಶ ಎಷ್ಟು ಚೆನ್ನಾಗಿದೆ ನೋಡಿ. ಯಾವತ್ತೂ ಕೈಯಲ್ಲಿ ಏನೂ ತೆಗೆದುಕೊಂಡು ಬರದೇ ಇರೋ ಬುದ್ಧ ಅವತ್ತೊಂದು ಸುಂದರವಾದ ರೇಷ್ಮೆ ರುಮಾಲನ್ನು ತಗೊಂಡ್ ಬಂದವನು ಏನ್ ಮಾಡ್ದ, ಆ ರೇಷ್ಮೆ ರುಮಾಲನ್ನು ಎಲ್ರಿಗೂ ತೋರಿಸ್ದ, ಮೆಜಿಷಿಯನ್ ಮಾಡೋದಾರ. ಆ ರೇಷ್ಮೆ ರುಮಾಲಿಗೆ ಒಂದು 5 ಗಂಟೆ ಹಾಕ್ದ, ಒಂದಾದ್ಮೇಲೆ ಒಂದು. ಆಮೇಲೆ ಆ ರುಮಾಲನ್ನು ತೋರಿಸಿ, ಈ ರುಮಾಲು ಬದಲಾಗಿದೆಯೋ ಇಲ್ವೋ ಅಂತ ಕೇಳಿದ. ದೊಡ್ಡ ಪಾಠ ಇದು. ರುಮಾಲು ಬದಲಾಗಿದೆಯೋ ಇಲ್ವೋ ಕೇಳಿದ ತಕ್ಷಣ ಎಲ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ರುಮಾಲು ಬದಲಾಗಿದೆ ಅಂತಂದ್ರೆ ರುಮಾಲು ಇರಬಾರ್ದು ಅಲ್ಲಿ, ಆದ್ರೆ ಬದಲಾಗಿರೋದು ಹೌದು. ಹಂಗಂತ ಬದಲಾಗಿದೆ ಅಂತ ಹೇಳಿದ್ರೆ ರುಮಾಲ್ ಅಲ್ಲೇ ಇದೆಯಲ್ಲ. ಬದಲಾಗಿಲ್ಲ ಅಂತ ಹೇಳೋಂಗೂ ಇಲ್ವಾ, ಇಲ್ಲ ಬದಲಾಗಿದೆ ಅಂತ ಹೇಳೋಂಗೂ ಇಲ್ಲ. ಒಬ್ಬ ನಿಂತ್ಕೊಂಡು ಹೇಳಿದ ಭಿಕ್ಷು, ಹೆಚ್ಚು ಕಡಿಮೆ ಬದಲಾಗಿದೆ. ಬುದ್ಧ ಹೇಳ್ದ, ಚೆನ್ನಾಗಿ ತಿಳ್ಕೊಳ್ಳಿ, ಹೆಚ್ಚು ಕಡಿಮೆ ಬದಲಾಗಿದೆ. ನಾವು ಬರುವಾಗ ರೇಷ್ಮೆ ರುಮಾಲು ಆತ್ಮವಾಗಿ ಬಂದವರು, ಈ ದೇಹ ಸಿಕ್ಕೊಂಡ ಮೇಲೆ ಹೆಚ್ಚು ಕಡಿಮೆ ಬದಲಾಗಿದ್ದೀವಿ ಅಂತ. ಎಷ್ಟು ಚೆನ್ನಾಗಿದೆ, ಏನು ಅದ್ಭುತವಾದ ಸಂದೇಶ. ಆತ್ಮವಾಗಿ ಬಂದವರು ದೇಹ ಈ ಆತ್ಮಕ್ಕೆ ಗಂಟು ಹಾಕದಂತೆ, ರುಮಾಲಿಗೆ ಗಂಟು ಹಾಕಿದ್ರೆ ಹೆಂಗಿರುತ್ತೋ ಹಂಗೆ. ಬದಲಾಗಿದ್ದೀವಾ? ಇಲ್ಲ. ಬದಲಾಗಿಲ್ವಾ? ಆಗಿದ್ದೀವಿ. ಗೊತ್ತಿಲ್ಲ, ನಮ್ಗೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬುದ್ಧ ಹೇಳ್ದ, ಈ ಗಂಟನ್ನ ನಾನು ಬಿಚ್ಚಬೇಕು ಅಂತ ಹೇಳಿ ಎರಡೂ ತುದಿ ಹಿಡ್ಕೊಂಡು ಎಳ್ದ. ಯಾರೋ ಭಿಕ್ಷು ಹೇಳ್ದ ಹಂಗೆ ಹೇಳಿದ್ರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಗಂಟು. ಮತ್ತೆ ಏನ್ ಮಾಡ್ಬೇಕು? ಅದಕ್ಕೆ ಇನ್ನೊಬ್ಬ ಭಿಕ್ಷು ಹೇಳ್ದ, ಗಂಟು ಹೆಂಗ್ ಹಾಕಿದಾರೋ ಮೊದಲು ನೋಡ್ಬೇಕು ಅಂತ. ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ, ಇವೆಲ್ಲ ಏನ್ ಸುಂದರವಾಗಿದೆ. ಗಂಟು ಹೆಂಗ್ ಹಾಕಿದಾರೋ ಮೊದಲು ನೋಡ್ಬೇಕು, ಆಮೇಲೆ ಅದೇ ದಿಕ್ಕಲ್ಲಿ ಉಲ್ಟಾ ಹೇಳಿದ್ರೆ ಗಂಟು ಓಪನ್ ಆಗುತ್ತೆ. ಬುದ್ಧ ಬಹಳ ಖುಷಿಯಾಗಿ ಸುಮ್ಮನಿಟ್ಟ. ಅರ್ಥ ನಮ್ಗಾಗಬೇಕು ಅಷ್ಟೇ. ಯಾವ ದಿಕ್ಕಲ್ಲಿ ಗಂಟು ಹಾಕೊಂಡಿದ್ದೀವೋ ಅದೇ ದಿಕ್ಕಲ್ಲಿ ತೆರ್ಕೊಳ್ತಾ ಹೋಗ್ಬೇಕು. ಇಲ್ಲದಿದ್ರೆ ಇಷ್ಟೇ, ಗಂಟು ಹಾಕಿರೋ ರುಮಾಲೆ. ಗಂಟು ಹಾಕಿರೋ ರುಮಾಲ್ನ ರುಮಾಲು ಅಂತ ಯಾರು ಕರೆಯೋದೇ ಇಲ್ಲ, ಯಾಕಂದ್ರೆ ಉಪಯೋಗಕ್ಕೆ ಬರೋಲ್ಲ. ನಾವೆಲ್ಲ ಗಂಟು ಹಾಕೊಂಡಿದ್ದೀವಿ, ಬಂಧನದೊಳಗಿದ್ದೀವಿ ಅಂದ್ರೆ ಇದು ಉಪಯೋಗಕ್ಕೆ ಇಲ್ಲದ ಜೀವ. ಇದು ಬಂಧನದಿಂದ ಹೊರಗೆ ಬಂದ್ರೆ ಮಾತ್ರ ಉಪಯೋಗಕ್ಕೆ ಬರುವಂತ ಜೀವ ಆಗ್ತೀವಿ. ಭಗವಂತ ನಮ್ಮನ್ನು ಉಪಯೋಗಿಸಬಲ್ಲ, ಇಲ್ಲದೆ ಹೋದ್ರೆ ಏನಕ್ಕೂ ಲಾಯಕ್ಕಿಲ್ಲ. ಬದಲಾಗದ ರುಮಾಲು ಅಷ್ಟೇ, ಹಂಗೆ ಇರ್ತೀವಿ. ಯಾರು ಗಂಟನ್ನ ಗುರುತಿಸಬಲ್ಲರು? ಅದಕ್ಕೆ ಸದ್ಗುರು ಬೇಕು ಅಂತ ಕರೆಯೋದು. ಸದ್ಗುರುವಿನ ಅಂತರ್ದೃಷ್ಟಿ ಇರುತ್ತಲ್ಲ. ಯಾಕೊಂದು ಮಂತ್ರ ದೀಕ್ಷೆ ಬೇಕು, ಯಾಕೊಂದು ಪರಂಪರೆಗೆ ಸೇರ್ಕೋಬೇಕು. ಆ ಪರಂಪರೆಯ ಗುರುಗಳು ಯಾರು ನಮ್ಮನ್ನು ಕಾಪಾಡಬೇಕು ಅಂತಂದ್ರೆ, ನಮ್ಮನ್ನು ನೋಡಿದ ತಕ್ಷಣ ಯಾವ ದಿಕ್ಕಲ್ಲಿ ಗಂಟು ಹಾಕಿದೆ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ. ಈ ಗಂಟನ್ನು ತೆಗೆಯೋ ಮಾರ್ಗ ಎಂತದ್ದು ಅಂತ ಅವ್ರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅವ್ರು ಹೇಳ್ಬೇಕಾದಾಗ ನಮ್ಗೆ ತಲೆ ಕೂಡ ಅರ್ಥ ಆಗ್ತಿರಲ್ಲ, ಏನ್ ಹೇಳ್ತಾರಪ್ಪ, ನಾವು ಸುಮ್ಮನೆ ಕೇಳೋದು ಅಂತ ತಿಳ್ಕೊಳ್ತಾ ಇರ್ತೀವಿ. ಆದ್ರೆ ನಮ್ಮನ್ನು ನೋಡಿದ ತಕ್ಷಣ ಅಂತರ್ದೃಷ್ಟಿಗೆ ಅವ್ರಿಗೆ ಗೋಚರವಾಗುತ್ತೆ, ಇವನಿಗೆ ಎಂಥ ಗಂಟು ಬಿದ್ದಿದೆ, ಹೆಂಗೆ ತೆಗಿಬೇಕು ಅಂತ. ಈ ಕಾರಣಕ್ಕೋಸ್ಕರ ಗುರು ಅಂತ. ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದೀವೋ ಏನೋ ಅಂತ. ಹೀಗಾಗಿ ಕೃಷ್ಣನ ಕುರಿತಂತೆ ಮಾತನಾಡೋ ಭಾಗ್ಯ ನನ್ನದು, ಪದೇ ಪದೇ ಕೇಳುವ ಭಾಗ್ಯ ನಿಮ್ಮದು. ಎಷ್ಟು ಚೆನ್ನಾಗಿದೆ ಅಂತ. ನಾನಂತೂ ಮೊದಲೇ ಬಾರಿ ಮಾತಾಡ್ತಿರ್ಬೋದು, ಕೆಲವು ಬಾರಿ ನೀವಂತೂ ಎಷ್ಟು ಬಾರಿ ಕೇಳಿದ್ದೀರೋ, ಇದರ ಯಾವ ಜನ್ಮದ ಪುಣ್ಯ ಅಂತ ಊಹಿಸಿಕೊಂಡು ನೋಡಿ ಅಂತ. ಇದೆಲ್ಲ ಅದ್ಭುತವಾದ ಪುಣ್ಯ. ಕೃಷ್ಣನ ಕುರಿತಂತೆ ನೆನ್ನೆ ಮಾತನಾಡ್ತಾ ನಾನು ಯಾಕೆ ಇದನ್ನು ಹೇಳಿದ ತಗೊಂಡು ಬಂದೆ ಅಂದ್ರೆ, ಕೃಷ್ಣ ಒಬ್ಬ ಮಹಾಗುರು. ಅವನ ಇಡೀ ಜೀವನ ವೃತ್ತಾಂತವನ್ನು ನೀವು ನೋಡಿ, ತನ್ನ ಜೊತೆಗೆ ಬಂದಂತ ಗೋಪಾಲಕರ ಗಂಟನ್ನು ಹೆಂಗ್ ಬಿಚ್ಚಬೇಕು ಅಂತ ಗೊತ್ತಿತ್ತು ಅವನಿಗೆ. ತನ್ನ ಜೊತೆಗೆ ಬರುವಂತ ಗೋಪಿಕಾ ಸ್ತ್ರೀಯರ ಗಂಟನ್ನು ಹೆಂಗ್ ಬಿಚ್ಚಬೇಕು ಅಂತ ಗೊತ್ತಿತ್ತು. ತನ್ನ ತಂದೆ ತಾಯಿಯರ ಗಂಟನ್ನ ಯಾವಾಗ ಬಿಚ್ಚಬೇಕು, ಹೆಂಗ್ ಬಿಚ್ಚಬೇಕು ಅಂತ ಗೊತ್ತಿತ್ತು. ಕೊನೆಗೆ ಧಿಮಾಕು ಮಾಡೋ ದೇವರುಗಳ ಗಂಟನ್ನು ಬಿಚ್ಚೋದು ಹೆಂಗೆ ಅಂತ ಗೊತ್ತಿತ್ತು. ಅವನು ಪ್ರಜ್ಞಾವಂತ, ಅವನಿಗೆ ಎಲ್ಲವೂ ಗೊತ್ತಿತ್ತು. ಅವನು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದರಿಂದ ಆಯಾ ಗಂಟೆಗಳನ್ನು ಆವಾಗ ಬಿಚ್ಚುತ್ತಾನಲ್ಲ. ಹೀಗಾಗಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಗುರು ಯಾರು ಅಂತ ಕೇಳಿದ್ರೆ ಕೃಷ್ಣ ಅಂತ ಕರೀತಾರೆ. ಅವನ ಅತ್ಯಂತ ಶ್ರೇಷ್ಠ ಗುರು. ಅವನಂತ ಗುರುಗಳು ಮತ್ತೊಬ್ಬರು ಬಂದಿರ್ಲಿಕ್ಕಿಲ್ಲ, ಬಹುಶಃ ಬರ್ಲಿಕ್ಕಿಲ್ಲ. ಆ ತರದ ಶ್ರೇಷ್ಠ ಗುರು ಶ್ರೀಕೃಷ್ಣನಾಗಿ ಕೇಳ್ತಾನೆ. ಹೀಗಾಗಿ ನಾವು ನೋಡ್ತೀವಿ, ಪ್ರತಿ ಬಾರಿ ರಾಕ್ಷಸರ ಗಂಟನ್ನು ತುಂಬಾ ಸುರಳಿತವಾಗಿ ಬಿಚ್ಚಿದ. ಈಗ ಕೃಷ್ಣ ಹೆಚ್ಚು ಕಡಿಮೆ 5 ವರ್ಷದ ಬಾಲಕ. ಹೆಂಗಿರ್ಬೋದು, 5 ವರ್ಷದ ಪುಟ್ಟ ಹುಡುಗ ಓಡಾಡ್ತಾನೆ. ನನಗೆ ಆಶ್ಚರ್ಯ ಆಗಿದೆ ಏನು ಅಂತಂದ್ರೆ, ಭಾಗವತ ಹೇಳುತ್ತೆ 5ನೇ ವರ್ಷ ಆದರೂ ಕೂಡ ಅವನಿಗೆ ದನ ಮೇಯಿಸುವಂತ ಅಧಿಕೃತವಾದ ಪರ್ಮಿಷನ್ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ, ನಮ್ಮಲ್ಲೊಂದು ವಿಚಾರ ಇದೆ. ಮೊದಲ 5 ವರ್ಷವನ್ನ ಕೌಮಾರಾವಸ್ಥೆ ಅಂತ ಕರೀತಾರೆ, ಕುಮಾರ ಅಂತ ಕರೀತಾರೆ. 6ನೇ ವಯಸ್ಸಿನಿಂದ 10ನೇ ವಯಸ್ಸಿನವರೆಗೆ ಪೌಂಡ್ರಕಾವಸ್ಥೆ ಅಂತ ಕರೀತಾರೆ. 10ರಿಂದ 15ವರೆಗೆ ಕಿಶೋರಾವಸ್ಥೆ, 15ರ ನಂತರ ಯೌವನಾವಸ್ಥೆ ಅಂತ. ತುಂಬಾ ಚೆನ್ನಾಗಿದೆ. ಒಂದು ಸಂಸ್ಕೃತದ ಒಂದು ಸುಭಾಷಿತ ಹೇಳ್ತಾರೆ, ಲಾಲಯೇತ್ ಪಂಚವರ್ಷಾಣಿ
ಕುಮಾರಾವಸ್ಥೆಯಲ್ಲಿ 5 ವರ್ಷ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಮುದ್ದಿನಿಂದ ಬೆಳೆಸ್ಬೇಕಂತೆ ಮಕ್ಕಳನ್ನ. ತುಂಬಾ ಕಷ್ಟ ಕೊಡಬಾರ್ದು, ಯಾಕಂದ್ರೆ ಆ ಮಕ್ಕಳಲ್ಲಿ ಕಲ್ಮಶ ಇರಲ್ಲ, ತುಂಬಾ ಪ್ರೀತಿಯಿಂದ ಇರ್ತಾರೆ. ಅದಕ್ಕೆ ನಮ್ದ್ರಲ್ಲಿ ಮೊದಲನೇ ಬಾರಿ ಸ್ಕೂಲಿಗೆ ಸೇರಿಸ್ಬೇಕಾದ್ರೂ 5 ವರ್ಷ 10 ತಿಂಗಳಾಗಿರ್ಬೇಕು ಅಂತ ಹೇಳೋದು. 5ನೇ ವರ್ಷಕ್ಕಿಂತ ಮುಂಚೆ ಸ್ಕೂಲಿಗೆ ಸೇರಿಸಿದ್ರೆ ನೀವು ಲಾಲಯತೆಯನ್ನು ಮೇಟ್ರು ಹೊಡೆದೊಡೆದು ಪಾಠ ಕಲಿಸ್ತಿರ್ತಾರೆ. ಅವನಿಗೆ ಬದುಕು ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ಏನು ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಮೇಷ್ಟ್ರು ಏಟ್ ಬಿಡಕ್ಕೆ ಶುರುವಾಗ್ಬಿಟ್ರಂತೆ. ನಾವು ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ 2.5 ವರ್ಷ ಆಗ್ತಿದ್ದಂತೆ ಸ್ಕೂಲಿಗೆ ಓಡಿಸೋದು. ಕೆಲವರಂತೂ ಮಗು ನಡಿಲಿಕ್ಕೆ ಮಾಡ್ಬಿಟ್ರೆ ಸಾಕು, ಕಳಿಸ್ಬಿಡಿ ಎಲ್ಲಿಗಾದ್ರು ಅಂತ. ಸೊ ಈ ತರದ ಪರಿಸ್ಥಿತಿ. ಅದೇ ನಮ್ಮ ಸಂಸ್ಕೃತ ಸುಭಾಷಿತ ಹೇಳ್ತು, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯತ್. ಆಮೇಲೆ 10ನೇ ವಯಸ್ಸಿನವರೆಗೂ ಹೆಂಗ್ ಬಡಿಬೇಕು ಅಂದ್ರೆ ಬಡದ ಪಾಠ ಹೇಳಬೇಕು ಅಂತ. ಆಮೇಲೆ ಒಂದು ಗುರುಕುಲಕ್ಕೆ ಹೋಗ್ತಾನೆ, ಸ್ಕೂಲಿಗೆ ಹೋಗ್ತಾನೆ, ಅಧ್ಯಯನ ಮಾಡ್ತಾನೆ, ಎಲ್ಲ ಸರಿ. ಮುಂದೆ ಹೇಳುತ್ತೆ, ಪ್ರಾಪ್ತೇತು ಷೋಡಶೆ ವರ್ಷೆ, 16ನೇ ವರ್ಷ ಆಯ್ತು ಅಂದ್ರೆ ಯೌವನಾವಸ್ಥೆಗೆ ಬರ್ತಾನೆ. ಇನ್ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಪುತ್ರಂ ಮಿತ್ರವದಾಚಾರ್ಯ ಅಂತ ಫ್ರೆಂಡ್ ತರ ನೋಡ್ಕೊಳ್ಳಿ ಅವನನ್ನ, ಇಲ್ಲದೆ ಇದ್ರೆ ಉಲ್ಟಾ ಹೊಡಿತಾನ ಅವನು ಅಂತ. ಹೆಂಗಿದೆ ನೋಡಿ, ಏನ್ ಅದ್ಭುತವಾದ ಕಲ್ಪನೆ ಕಟ್ಟಿಕೊಟ್ರು ಅಂದ್ರೆ. ಆದ್ರೆ ಯಾವ ತಂದೆ ತಾಯಿ 5, 10, 15ರ ಕಲ್ಪನೆ ಸಮರ್ಥವಾಗಿ ಇಟ್ಕೊಳ್ತಾರೋ ಅವ್ರಿಗೆ 16ರ ಸಮಸ್ಯೆ ಇಲ್ಲ. ಆ ಮಗು ತುಂಬಾ ಸಮರ್ಥವಾಗಿರುತ್ತೆ, ಅನುಮಾನನೇ ಇಲ್ಲದಂತ ಪರಿಸ್ಥಿತಿ ಇದು. ಕೃಷ್ಣ ಈಗ ಇನ್ನು 5ನೇ ವರ್ಷ ಆಗ್ತಾ ಇದೆ. ಅವನು ಲಾಠಿ ಹಿಡ್ಕೊಂಡು ಗೋ ಮೇಯಿಸ್ಲಿಕ್ಕೆ ಆಗಲ್ಲ, ಆದ್ರೆ ತನ್ನ ಗೆಳೆಯರೊಂದಿಗೆ ಅವನು ಆಟ ಆಡ್ಲಿಕ್ಕೆ ಹೊರಗೋಗ್ಬೋದು. ಹೀಗಾಗಿ ಕೃಷ್ಣ ತನ್ನೆಲ್ಲ ಗೆಳೆಯರಿಗೆ ಹೇಳ್ದ, ವನಭೋಜನ ಮಾಡೋಣ ಅಂತ. ಕೃಷ್ಣನ ಜೀವನದುದ್ದಕ್ಕೂ, ಇಡೀ ಭಾಗವತದುದ್ದಕ್ಕೂ ಆಗಿ ನೋಡಿದ್ರೆ ನೀವು ನೋಡ್ಬೋದಾಗಿರುವಂತ ಒಂದು ಶ್ರೇಷ್ಠ ಸಂಗತಿ ಅಂದ್ರೆ ಪ್ರಕೃತಿ ಪ್ರೇಮ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಬಹುಶಃ ಇನ್ಯಾವ ಪುರಾಣಗಳಲ್ಲಿ ಇಷ್ಟು ಚೆನ್ನಾಗಿ ವರ್ಣನೆ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಭಾಗವತ ಮಾತ್ರ ಪ್ರಕೃತಿನ ಎಷ್ಟು ಚೆನ್ನಾಗಿ ವರ್ಣಿಸುತ್ತೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳುತ್ತೆ ಅನ್ನೋದನ್ನ ನಾನು ದಾರಿ ಉದ್ದಕ್ಕೂ ನಿಮ್ಗೆ ಹೇಳ್ಕೊಂಡು ಬರ್ತೀನಿ. ಕೃಷ್ಣ ವನಭೋಜನಕ್ಕೆ ಅಂತ ತನ್ನ ಮಿತ್ರರನ್ನ ಕರ್ಕೊಂಡು ಹೋದ. ವನಭೋಜನಕ್ಕೆಲ್ಲ ತಂಡ ಹೋದ್ರು. ವನಭೋಜನ ಅಂತಂದ್ರೆ ಕಾಡಿನಲ್ಲಿ ಹೋಗಿ ಊಟ ಮಾಡಬೇಕು. ಈಗ ನಮಗೆ ಕಾಡು ಇಲ್ಲದೆ ಇರೋದ್ರಿಂದ ಅನೇಕರು ನಾಡಿನಲ್ಲೇ ವನಭೋಜನ ಮಾಡ್ತಾರೆ. ನಾವೆಲ್ಲ ಕಾಡನ್ನ ನಮ್ಮ ಒಳಗೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಬೆಂಗಳೂರಿಗಂತೂ ಕಾಂಕ್ರೀಟ್ ಕಾಡಿದೆ, ಬೇಕಾದಷ್ಟು ಕಾಂಕ್ರೀಟ್ನ ಕಾಡನ್ನ ಸೃಷ್ಟಿ ಮಾಡಿದೀವಿ, ಎಲ್ಲಿ ಕೂತ್ಕೊಂಡಾದ್ರೂ ಊಟ ಮಾಡ್ಬೋದು. ಆದ್ರೆ ಅವತ್ತು ಹಂಗಿರ್ಲಿಲ್ಲ. ಅದೆಷ್ಟು ಸುಂದರವಾದ ವಾತಾವರಣ ಅಂತಂದ್ರೆ, ಇವರು ವೃಂದಾವನದಲ್ಲಿದ್ರು, ವೃಂದಾವನದ ಸುತ್ತಲೂ ಕಾಡು. ಆದ್ರೆ ಎಷ್ಟು ದೊಡ್ಡ ಸಮಸ್ಯೆ ಅಂತಂದ್ರೆ, ಆ ಕಾಡಿನೊಳಗೆ ಎಲ್ಲಿ ಕಂಡರೂ ರಾಕ್ಷಸರು. ನೀವು ಗಮನಿಸಿದರೆ ಗೊತ್ತಾಗುತ್ತೆ, ಈ ನಂದನ ಕುಟುಂಬ ಗೋಪಾಲಕರ ಕುಟುಂಬ. ಗೋಪಾಲನೆ ಮಾಡ್ತಿದ್ದವರು ಅಂದ್ರೆ ಗೋವುಗಳ ಥರನೇ ಇರುವುದು ಅಂತ ಅರ್ಥ. ಯಾರು ತುಂಬಾ ಪಾಪದವರು ಅವರಿಗೆ ಕಷ್ಟ ಕೊಡುವವರು ಜಾಸ್ತಿ. ಹೀಗಾಗಿ ಇವ್ರ ಸುತ್ತಲೂ ಯಾವಾಗಲೂ ರಾಕ್ಷಸರು ಇರ್ತಿದ್ರು, ಇವರಿಗೆ ಕಾಟ ಕೊಡ್ತಾನೆ ಇರ್ತಿದ್ರು. ಕಂಸನಂತೂ ಹೆಂಗಿದ್ದ ಅಂತಂದ್ರೆ, ಇವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಕೀಟ್ಲೆ ಮಾಡಿ ತೊಂದರೆ ಕೊಟ್ಟು ಇವರಿಗೆ ಟ್ಯಾಕ್ಸ್ ಜಾಸ್ತಿ ಹಾಕೋದು, ಇವರಿಂದ ತನಗೆ ಬೇಕಾದನ್ನು ಕೇಳಿ ಪಡೆಯೋದು ಎಲ್ಲವನ್ನೂ ಮಾಡ್ತಾ ಇದ್ದ. ಇವ್ರು ಯಾವಾಗಲೂ ಸೈಲೆಂಟ್ ಆಗಿ ಇರ್ತಿದ್ರು, ಯಾವುದಕ್ಕೂ ಎದುರಾಡ್ತಿರ್ಲಿಲ್ಲ. ಇವರಲ್ಲಿ ಎದುರಾಡೋನು ಒಬ್ಬನೇ ಒಬ್ಬ ಕೃಷ್ಣ, ಜೊತೆಗೊಬ್ಬ ಬಲರಾಮ. ಇಬ್ರು ಎಷ್ಟು ಜೋರಾಗಿದ್ರು ಅಂತಂದ್ರೆ ಎಲ್ಲರನ್ನೂ ಲೀಡ್ ಮಾಡ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಈಗ ವನಭೋಜನದ ನೆಪದಲ್ಲಿ ಕಾಡಿಗೆ ಕರ್ಕೊಂಡು ಬಂದ ಪುಣ್ಯಾತ್ಮ. ಕಾಡಿಗೆ ವನಭೋಜನದ ನೆಪದಲ್ಲಿ ಇವನು ಕರ್ಕೊಂಡು ಬಂದು ಆ ಕಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರ ಹೋಯ್ತು. ಹುಡುಗರು ಕೂತ್ಕೊಂಡ್ರು, ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ಆಟ ಆಡ್ತಾ ಈ ಹುಡುಗರಿಗೆ ಇಷ್ಟೊತ್ತಿಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಕೃಷ್ಣ ಮತ್ತು ಬಲರಾಮ ಎಂತ ಸಮಸ್ಯೆಗಳಿಂದ ಬೇಕಿದ್ರು ನಮ್ಮನ್ನು ರಕ್ಷಿಸಬಲ್ಲರು, ಹಿಂಗಾಗಿ ಯಾವ ಅಡೆತಡೆ ಇಲ್ಲದೆ ಎಲ್ಲಿಗೆ ಬೇಕಿದ್ರು ನುಗ್ಗಬಹುದು ಅಂತ ಹುಡುಗರಿಗೆಲ್ಲ ಧೈರ್ಯ ಬಂದ್ಬಿಟ್ಟಿದೆ. ಸುತ್ತ ತಿರುಗಾಡ್ತಿರ್ಬೇಕಾದ್ರೆ ಒಬ್ಬ ಅಸುರ ಇದ್ದ, ಅಘಾಸುರ ಅಂತ ಅವನ ಹೆಸರು. ಅಘ ಅಂತಂದ್ರೇನೆ ಪಾಪ ಅಂತ. ಪಾಪಗಳೇ ತುಂಬಿ ಕೊಡ ತುಂಬಿಕೊಂಡ್ರೆ ಹೆಂಗಾಗ್ಬಿಡ್ಬೋದು ಅಂತ ಅಸುರ ಇರ್ಬೋದು ಅವನು ಅಂತ. ಈ ಅಘಾಸುರ ಇವನು ತನ್ನ ಅಕ್ಕ ಪೂತನಿ, ತನ್ನ ಅಣ್ಣ ಬಕಾಸುರ, ಎಂತ ಫ್ಯಾಮಿಲಿ ಇರ್ಬೋದು ಬೇಕಾಗ್ಬೋದು. ಅಕ್ಕ ಪೂತನಿ, ಅಣ್ಣ ಬಕಾಸುರ, ಇವರ ಮನೆಯವನು ಹುಡುಗ ಇವನು ಅಘಾಸುರ. ಇವನನ್ನ ಮುಂಚಿನ ದಿನ ಕೂರಿಸ್ಕೊಂಡು ತುಂಬಾ ಚೆನ್ನಾಗಿ ತಲೆ ತಿಂದ್ಬಿಟ್ಟಿದ್ದಾನೆ ಕಂಸ. ಹೇಳಿದಾನೆ, ನೀನಲ್ಲಿ ಹೋಗ್ಬೇಕು. ಅಘಾಸುರನಿಗೆ ಅನ್ನಿಸ್ತು ಹೋಗ್ಲೇಬೇಕು. ನಿಜ, ನಮ್ಮ ಅಕ್ಕ ಮತ್ತು ಅಣ್ಣನ ಯಾರು ಹತ್ಯೆ ಮಾಡಿದ್ರೋ ಅವನ ವಿರುದ್ಧ ಪ್ರತೀಕಾರ ತಗೊಳ್ಳೇಬೇಕು ನಾನು. ಅದ್ರ ಒಳಗಡುಕು, ಅಕ್ಕ ಮತ್ತು ಅಣ್ಣನನ್ನೇ ಕೊಂದವನು ನನ್ನನ್ನು ಬಿಡ್ತಾನ. ಅವನು ಕಣ್ಣೀರ್ ಹಾಕ್ಬಿಟ್ಟ ಹೋಗ್ಬೇಕು ಅಂತ. ಕಂಸನಿಗೆ ಕೋಪ ಬಂತು. ನನ್ನ ಜೊತೆ ಇದ್ಕೊಂಡು ಕಣ್ಣೀರ್ ಹಾಕ್ತ್ಯಾ, ನೀನ್ ನನಗೆ ಉತ್ತರ ಕೊಡ್ಬೇಕು, ಹೋಗ್ತೇವೋ ಇಲ್ವೋ ಅಂತ. ಕಣ್ಣೀರ್ ಹಾಕೋದು ನಾನು ಇಷ್ಟಪಡಲ್ಲ. ಇವನಂತ ಪ್ರತೀಕಾರ ತಗೊಳ್ಳೇಬೇಕು, ಹೋಗೇ ಹೋಗ್ತೀನಿ. ಆದ್ರೆ ಇದು ಜೀವನದ ಕೊನೆ ಆಗ್ಬೋದು ಅನ್ನೋ ಹೆದರಿಕೆಯೂ ನನಗಿದೆ. ಆದ್ರೂ ನಾನು ಈ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಅಘಾಸುರ ಕೃಷ್ಣನನ್ನ ಕೊಲ್ಲಬೇಕು ಅಂತ ಬಂದಿದ್ದ.
ಅಗಾಸುರ ಈಗ ಅವನ ಮಾರ್ಗ ಮಧ್ಯದಲ್ಲಿ ಹೆಬ್ಬಾವಿನ ರೂಪದಲ್ಲಿ ಬಂದು ನಿಂತಿದ್ದಾನೆ. ಏನು ಅಗಾಧವಾದ ಹೆಬ್ಬಾವು, ಅದು ಎಷ್ಟು ವಿಸ್ತಾರವಾದ ಹೆಬ್ಬಾವು ಅಂತಂದ್ರೆ ಅದನ್ನು ಭಾಗವತದಲ್ಲಿ ವರ್ಣನೆ ಮಾಡ್ತಾ ಯೋಜನೆಗಳಷ್ಟು ದೂರ ಎತ್ತರಕ್ಕೆ ಬಾಯಿ ತೆರೆಕೊಂಡಿರುವಂತ ಹೆಬ್ಬಾವದು. ಅದರ ಕುರಿತಂತೆ ಹೇಳ್ತಾರೆ, ಅದು ನಾಲಿಗೆಯನ್ನು ಹೊರಗೆ ಚಾಚಿಟ್ಕೊಂಡಿತ್ತಂತೆ. ಆ ನಾಲಿಗೆಯ ಒಂದು ತುದಿ ನೆಲಕ್ಕೆ ತಾಕಿದ್ರೆ ಹೆಬ್ಬಾವಿನ ಮತ್ತೊಂದು ಬಾಯಿ ಆಕಾಶಕ್ಕೆ ತಾಕಿತ್ತಂತೆ. ಅಂದ್ರೆ ಅಷ್ಟು ಅಗಾಧವಾಗಿತ್ತು ಅಂತ. ಹೆಬ್ಬಾವಿನ ಒಳಗಿದ್ದಂತ ಒಂದೊಂದು ಹಲ್ಲುಗಳು ಪರ್ವತೋಪಮಯವಾಗಿತ್ತು. ಅದನ್ನು ನೋಡಿದ್ಮೇಲೆ ಈ ಹುಡುಗರಿಗೆ ಅಂದಿಸ್ತಂತೆ ಪಕ್ಕ ಹೆಬ್ಬಾವಿನ ತರ ನಡೀತಿಲ್ಲ ಇದು. ಬಹಳ ಚೆನ್ನಾಗಿದೆ ಗುಹೆ. ಒಳಗೆ ನೋಡ್ಬೇಕಲ್ಲ, ಗಾಢಾಂಧಕಾರ ಇದೆ. ಅದರ ನಾಲಿಗೆ ಹೆಂಗಿದೆ ಅಂತಂದ್ರೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ರೆಡ್ ಕಾರ್ಪೆಟ್ ಹಾಸ್ದಂಗಿತ್ತಂತೆ ಅದು, ಆ ತರದ ನಾಲಿಗೆ. ಇದನ್ನು ಒಳಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ಬೇಕು ಅಂತ ಹುಡುಗರೆಲ್ಲ ಕೃಷ್ಣನಿಗೆ ಅಂತರ್ದೃಷ್ಟಿಯಿಂದ ಗೊತ್ತಾಯ್ತು, ಇದು ಹೆಬ್ಬಾವಲ್ಲ, ಇದು ಸಾಮಾನ್ಯವಾದ ಗುಹೆ ಅಲ್ಲ, ಇದು ಸಾಕ್ಷಾತ್ ಅಗಾಸುರ ಅನ್ನೋ ರಾಕ್ಷಸ. ನಾನೆಲ್ಲ ಹುಡುಗರನ್ನು ತಿನ್ಬೇಕು ಅಂತ ಕೂತು ಬಿಟ್ಟಿದ್ದಾನೆ. ಎಲ್ಲ ಹುಡುಗರು ಒಬ್ಬೊಬ್ಬರಾಗಿ ಆ ಹೆಬ್ಬಾವಿನ ಬಳಿ ಹೋಗ್ಬೇಕಾದಾಗ ಅವ್ರಿಗೆಲ್ಲ ಫೀಲ್ ಆಗ್ತಿದಂತೆ, ನಿಜ ಇದರೊಳಗಿಂದ ಬರ್ತಾ ಇರೋ ಗಾಳಿ ಕೂಡ ಯಾವುದೋ ಹೆಬ್ಬಾವು ಉಸಿರಾಡದಂತೆ ಇದೆ ಅಂತ. ಈ ಪರ್ವತದ ಒಂದೊಂದು ಭಾಗ ನೋಡಿದ್ರೆ ಹೆಬ್ಬಾವಿನ ಹಲ್ಲಿದ್ದಂತಿದೆ. ಹಿಂಗೆ ಅನ್ಕೊಂಡೆ ಹುಡುಗರು ಅದರ ಒಳಗೆ ಹೆಜ್ಜೆ ಇಟ್ಟರು, ಒಬ್ಬೊಬ್ಬರೇ ನಡ್ಕೊಂಡು ಹೋಗ್ಬಿಟ್ರು. ಅಗಾಸುರನಿಗೂ ಬಹಳ ಸಂತೋಷ. ಅಗಾಸುರ ಅನ್ಕೊಂಡಂತೆ ಬಹಳ ಒಳ್ಳೆಯದಾಯ್ತು. ಈ ಎಲ್ಲ ಮಕ್ಕಳು ಇವ್ರ ಹಿಂದೆ ಬಲರಾಮ ಮತ್ತು ಕೃಷ್ಣರು ಒಳಗೆ ಬಂದ್ಬಿಟ್ರೆ, ಕೃಷ್ಣ ಒಳಗೆ ಬಂದ್ಬಿಟ್ರೆ, ವಾಸ್ತವವಾಗಿ ಬಲರಾಮ ಬಂದಿರಲಿಲ್ಲ ಅವತ್ತು. ಬಲರಾಮ ಮನೆಯಲ್ಲೇ ಇದ್ದಿದ್ದ. ಅವನಿಗೆ ಸ್ವಲ್ಪ ಗಲಾಟೆ ಆಗಿತ್ತು ಮನೆಯಲ್ಲಿ ಅಂತ ಕೋಪಿಸ್ಕೊಂಡು ಕೃಷ್ಣನ ಜೊತೆ ಬಂದಿರಲಿಲ್ಲ ಅವನು. ಕೃಷ್ಣ ಒಳಗೆ ಬರಬೇಕು ಅಂತ ಕಾಯ್ತಾ ಇದ್ದಾನವನು. ಎಲ್ಲ ಮಕ್ಕಳು ಕೃಷ್ಣ ಸಮೇತನಾಗಿ ಒಳಗೆ ಬಂದ್ಬಿಟ್ರೆ, ಇವರೆಲ್ಲರನ್ನೂ ಒಂದೇ ಏಟಿಗೆ ನಾನು ನುಂಗಿದ್ರೆ ಇಡೀ ಗೋಪರ ಸಂತಾನ ನಷ್ಟವಾಗೋಗುತ್ತೆ. ಎಷ್ಟು ಚೆನ್ನಾಗಿದೆ ಐಡಿಯಾ ನೋಡಿ. ಇಡೀ ಗೋಪರ ಸಂತಾನ ನಷ್ಟವಾಗೋಗುತ್ತೆ. ಯಾವಾಗ ಗೋಪರ ಸಂತಾನ ನಷ್ಟವಾಗೋಗುತ್ತೋ ಸಹಜವಾಗಿ ಮುಂದಿನ ಪೀಳಿಗೆಯನ್ನ ಕಳ್ಕೊಂಡ ಹಿರಿಯರು ತಾವು ಕೂಡ ನಷ್ಟವಾಗಿ ಹೋಗ್ತಾರೆ. ಅಲ್ಲಿಗೆ ಈ ಇಡೀ ಸಾಮ್ರಾಜ್ಯದ ಕಥೆಯೇ ಮುಗಿದೋಗುತ್ತೆ, ನಮ್ಗೆ ಇನ್ನೇನೂ ಸಮಸ್ಯೆ ಇಲ್ಲ ಅಂತ ಕಾಯ್ಕೊಂಡಿದ್ದ ಅಂತ. ಇದು ತುಂಬಾ ಗಂಭೀರವಾದ ಮಾತು. ಇದನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಈ ಗಂಭೀರವಾದ ಮಾತನ್ನು ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೋಡಿದ್ರೆ, ಯಾವತ್ತು ಮಕ್ಕಳು ಹಾಳಾಗ್ತಾರೋ ಅವತ್ತು ದೇಶ ಹಾಳಾಗುತ್ತೆ. ಇವತ್ತು ಭಾರತದ ಭಿನ್ನ ಸ್ಥಿತಿ ಏನಿಲ್ಲ. ನಮ್ಮ ಮಕ್ಕಳಿಗೆ ಟಿವಿಯನ್ನ ತಂದಿಟ್ಟಿದ್ದು ಭಾರತೀಯ ಸಂಸ್ಕೃತಿಯಿಂದಾಗಲ್ಲ, ಈ ಸಂಸ್ಕೃತಿಯನ್ನ ನಾಶ ಮಾಡುವಂತ ಹೊಸ ಪ್ರಯತ್ನವಾಗಿ. ನೀವು ಪಂಜಾಬಿನ ಭಾಗ ಯಾಕೆ? ಇದೇ ಬೆಂಗಳೂರಿನಲ್ಲಿ ಸ್ವಲ್ಪ ಸರಿಯಾಗಿ ಪೊಲೀಸರು ಕೆಲಸ ಮಾಡಿದ್ರೆ ಹೆಚ್ಚು ಕಡಿಮೆ 10ರಿಂದ 12% ತರುಣರು ಡ್ರಗ್ ಅಡಿಕ್ಟ್ ಆಗಿರೋದು ಸಾರಾ ಸಗಟಾಗಿ ಸಿಗ್ತಾರೆ. ಬೆಂಗಳೂರಿನ ಬಹುತೇಕ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು ವರ್ಗ ಡ್ರಗ್ ರಾಕೆಟ್ ನಡೆಯುತ್ತೆ. ಯಾರು ನಡೆಸ್ತಾರೆ ಇದನ್ನ? ಒಂದು ಸಲ ಹೊರಗೆ ಬಂದ ಸುದ್ದಿ ಹೇಗಿತ್ತು ಅಂತಂದ್ರೆ, ಚೈನಾದವರು ಭಾರತದ ತರುಣರಿಗೆ ಡ್ರಗ್ ಸಿಗುವಂತ ಸ್ಪಷ್ಟವಾದ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಯಾಕೆ ಅಂದ್ರೆ ಯಾವ ದೇಶದ ತಾರುಣ್ಯ ನಷ್ಟವಾಗೋಗುತ್ತೋ ಆ ದೇಶ ಪೂರ್ತಿ ನಾಶವಾಗೋಗುತ್ತೆ ಅಂತ. ಇದು ಇವತ್ತಿನ ಕಲ್ಪನೆ ಅಲ್ಲ, ಅಘಾಸುರನ ಕಾಲದ ಕಲ್ಪನೆ. ಅಘಾಸುರನಂತೆ ಯಾರ್ಯಾರು ಜಗತ್ತಿನಲ್ಲಿ ಇದ್ದಾರೋ ಅವರುಗಳೆಲ್ಲ ಬೇರೆ ರಾಷ್ಟ್ರವನ್ನು ನಾಶ ಮಾಡೋದೇ ಹೀಗೆ. ನಾನು ಸುಮ್ಮನೆ ನೋಡ್ತಿರ್ತೀನಿ, ಬಹುಶಃ ಔಟ್ ಆಫ್ ಕಾಂಟೆಕ್ಸ್ಟ್ ಇರ್ಬೋದು, ಬಟ್ ಹೇಳದೆ ಹೋದ್ರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ನೀವು ನೋಡ್ಬೇಕು, ಭಾರತದ ಹೆಣ್ಣು ಮಕ್ಕಳನ್ನ, ವಿಶೇಷವಾಗಿ ಹಿಂದೂ ಹೆಣ್ಮಕ್ಕಳನ್ನ ಅನ್ಯಮತೀಯರು ಪ್ರೇಮಿಸಿ ಹಾರಿಸ್ಕೊಂಡು ಹೋಗೋದನ್ನ ನೋಡ್ತೀವಿ. ಇದೇ ಬೆಂಗಳೂರಲ್ಲಿ ನೋಡಿದ್ದೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಸೈಂಟಿಸ್ಟ್ ಆಗಿದ್ದಂತ ಹೆಣ್ಮಗಳು, ಹೈದರಾಬಾದಿನ ಹುಡುಗಿ, ಅವಳು ಪ್ರೇಮಿಸಿದ್ದು ಒಬ್ಬ ಮುಸ್ಲಿಂ ಹುಡುಗ. ಯಾರು ಅಂದ್ರೆ ಶಿವಾಜಿನಗರದ ಚಪ್ಪಲಿ ಅಂಗಡಿಯಲ್ಲಿ ಕೆಲಸಕ್ಕಿದ್ದವನು. ನೀವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ನಾವು ತುಂಬಾ ಆಲೋಚನೆ ಮಾಡಿದ್ವಿ, ಅವ್ರ ತಂದೆ ತಾಯಿ ಬಂದ್ರು, ಹೇಗಾದ್ರೂ ಬಿಡಿಸ್ಬೇಕು, ಏನಾದ್ರೂ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದ ನಂತರವೂ ಆ ಹುಡುಗಿ ಅವನ ಜೊತೆ ಓಡೋಗ್ಬೇಕಾದ್ರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ತಾನು ಯಾರನ್ನು ಇಷ್ಟಪಟ್ಟಿದ್ದೀನೋ ಅವನಿಗೊಂದು ಮದುವೆ ಆಗಿ ಮಗುನೂ ಇದೆ ಅಂತ. ಸೈಂಟಿಸ್ಟ್ ಹುಡುಗಿ. ನನಗೆ ತುಂಬ ಹೊತ್ತು ಆಲೋಚನೆ ಮಾಡಿದ ಮೇಲೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ನಡೀತಿದೆ ಅಂತ. ಆ ಹುಡುಗಿ ಸುಮ್ಮನೆ ಒಪ್ಕೊಂಡಿದ್ದಲ್ಲ ಅಂತ. ಯಾವುದೋ ಒಂದು ಮಾಂತ್ರಿಕ ಸ್ಪರ್ಶವಾಗಿದೆ, ಏನೋ ಒಂದು ಪ್ರಯೋಗ ಆಗಿದೆ, ಏನೋ ಆಗಿದೆ. ಒಟ್ಟಾರೆ ಉದ್ದೇಶ ಏನು ಅಂದ್ರೆ ಹೊಸ ಪೀಳಿಗೆಯನ್ನು ನಾಶ ಮಾಡಿದ್ರೆ, ಈ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಈ ಧರ್ಮದಲ್ಲಿ ಹುಟ್ಟುವಂತ ಮುಂದಿನ ಪೀಳಿಗೆ ಇಲ್ಲ. ಮುಂದಿನ ಪೀಳಿಗೆ ಇಲ್ಲ ಅಂತಂದ್ರೆ ಧರ್ಮ ನಷ್ಟ. ಅಘಾಸುರನನ್ನ ಅವತ್ತು ಕೃಷ್ಣ ನಷ್ಟ ಮಾಡ್ದ. ಇವತ್ತು 1000 ಅಘಾಸುರರು, 1,00,000 ಅಘಾಸುರರು ಹುಟ್ಟಿದ್ದಾರೆ. ಯಾರು ನಷ್ಟ ಮಾಡುವರು?
ಯಾರು ಈ ನಾಶಕ್ಕೆ ಸಿದ್ಧರಾಗುವರು? ಕೃಷ್ಣನ ಕಥೆ ಬರೀ ಕಥೆ ಅಲ್ಲ, ಕೃಷ್ಣನ ಕಥೆ ಒಂದು ದೊಡ್ಡ ಪಾಠ ಅಂತ. ಈ ಪಾಠ ಹೆಂಗಿದೆ ಅಂತಂದ್ರೆ, ಕೃಷ್ಣ ಅಘಾಸುರನ ಎದುರಿಗೆ ನಿಂತ, ಎಲ್ಲ ಮಕ್ಕಳು ಒಳಗೋಗ್ರು, ಅವನಿಗೆ ಗಾಬರಿ ಆಗ್ತಿದೆ, ಎಲ್ಲ ಒಳಗೋದ್ರಲ್ಲ, ಏನ್ ಮಾಡ್ಬೇಕು ಅಂತ ಕೃಷ್ಣ ಹೊರಗಡೆ ನಿಂತಿದ್ದ. ಕೃಷ್ಣ ಒಳಗೆ ಬರೋವರೆಗೂ ಅವನು ಯಾರನ್ನೂ ತಿನ್ನಲ್ಲ, ಅವನು ಕಾಯ್ಕೊಂಡು ಕೂತಿದ್ದಾನೆ. ಆದ್ರೆ ಇವ್ರು ಒಳಗೆ ಹೋಗ್ತಾ ಹೋಗ್ತಾ ಇದ್ದಂತೆ ಆ ವಿಷಾನಲಕ್ಕೆ ಸಿಕ್ಕು ಎಲ್ಲ ಹುಡುಗರು ಮತ್ತು ಗೋವುಗಳು ಸತ್ತು ಹೋಗ್ಬಿಟ್ಟು. ಕೃಷ್ಣನಿಗೆ ಬೇರೆ ದಾರಿ ಇರಲಿಲ್ಲ. ಕೃಷ್ಣ ತಾನು ಒಳಗೊಕ್ಕವನು ಪೂರ್ತಿ ಹೋಗಲಿಲ್ಲ. ಅಘಾಸುರನ ಬಾಯಲ್ಲೇ ನಿಂತ ಎಷ್ಟು ಅಗಾಧವಾಗಿ ಬೆಳಿಲಿಕ್ಕೆ ಶುರು ಮಾಡ್ದ ಅಂತಂದ್ರೆ, ಅಘಾಸುರನ ಬಾಯಿನ ಪೂರ್ತಿ ಆವರಿಸ್ಕೊಂಡ್ಬಿಟ್ಟ. ಅಘಾಸುರನಿಗೆ ಉಸಿರಾಡೋದು ಕಷ್ಟ ಆಯಿತು. ಕೃಷ್ಣ ಅಘಾಸುರನ ಬಾಯೊಳಗಿಂದ ಹೊರಗೆ ಬರೋ ಥರ ತಾನು ಅಗಾಧವಾಗಿ ಬೆಳೆದ ನಿಂತ. ಅಘಾಸುರ ಅಷ್ಟರಲ್ಲೇ ಪ್ರಾಣ ಕಳ್ಕೊಂಡ. ಕೃಷ್ಣನ ಕೃಪಾದೃಷ್ಟಿ ಮಾತ್ರದಿಂದಲೇ ಸತ್ತು ಬಿದ್ದಂಥ ಎಲ್ಲ ಮಕ್ಕಳು ಎದ್ದು ಬಂದರು ಅಂತ ಕಥೆ ಹೇಳುತ್ತೆ. ಆದರೆ ಯೋಚನೆ ಮಾಡಿ ನೋಡಿ, ಈ ಕಥೆಯ ವಿಸ್ತಾರ ಹೇಗಿದೆ ಅಂತಂದ್ರೆ, ಕೃಷ್ಣ ಅಲ್ಲಿದ್ದಂಥ ಆ ರಾಕ್ಷಸರನ್ನ ನಾಶ ಮಾಡಿ ತನ್ನ ಕುಲವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ದ. ನನಗೆ ಇಡೀ ಭಾಗವತ ಓದಬೇಕಾದಾಗ ಒಂದು ತುಂಬಾ ಗಂಭೀರವಾದ ವಿಷಯ ಅನ್ಸುತ್ತೆ. ಬೃಂದಾವನದ ಸುತ್ತಲೂ ಯಾವುದೋ ಒಂದು ನಾಗಕುಲ ತುಂಬಾ ಆಕ್ಟಿವ್ ಆಗಿ ವರ್ಕ್ ಆಗ್ತಿತ್ತು. ನಮಗೆಲ್ಲ ನಾಗ ಅಂದ ತಕ್ಷಣ ಸರ್ಪನೆ ಅಂತ ಅನ್ನಿಸ್ತಿರುತ್ತೆ. ನಾಗ ಅಂದ ತಕ್ಷಣ ಸರ್ಪನೆ ಆಗಬೇಕು ಅಂತಿಲ್ಲ, ನಾಗ ಎನ್ನುವ ಒಂದು ಜನಾಂಗ ಇದ್ದಿರ್ಬೋದು ಅಂತ. ಈ ಜನಾಂಗ ಹೆಂಗಿತ್ತು ಅಂದ್ರೆ ಅತ್ಯಂತ ಕ್ರೂರಿ ಜನಾಂಗ. ಒಂದು ಕಡೆ ಈ ಗೋಪಾಲಕರ ಅತ್ಯಂತ ಮೃದುಭಾವದ ಜನಾಂಗ, ಇನ್ನೊಂದು ಕಡೆ ಅತ್ಯಂತ ಕ್ರೌರ್ಯದ ಜನಾಂಗ, ರಾಕ್ಷಸ ರೂಪಿ ಜನಾಂಗ. ಯಾರು ನೋಡಿದ್ರು ಕಡ್ಕೊಂಡು ತಿನ್ನುವಂತ ಕಾಡಿನಲ್ಲಿರುವಂತ ಜನಾಂಗ. ಇವರನ್ನ ಮಟ್ಟ ಹಾಕಿ ಶ್ರೀಕೃಷ್ಣ ತನ್ನ ಜನರನ್ನ ಕಾಪಾಡಿಕೊಳ್ಳುವ ರೀತಿ ಇತ್ತಲ್ಲ, ಅದನ್ನ ನಾವು ರಾಕ್ಷಸ ಮತ್ತು ದೇವರು ಅನ್ನೋ ಭಾವದಿಂದ ನೋಡ್ತಿದ್ದೀವಿ ಅಂತ ಭಾವಿಸಿದರೆ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ಬಿಡ್ತವೆ. ಎಷ್ಟು ಸುಂದರವಾಗಿ ಕೃಷ್ಣ ಆ ಜನಾಂಗದಲ್ಲಿ ಯಾರು ಕ್ರೂರಿಗಳಿದ್ರೋ, ಕ್ರೌರ್ಯದ ಪ್ರತಿರೂಪವಾಗಿದ್ದ ಒಬ್ಬೊಬ್ಬರನ್ನೇ ಕೊಲ್ತಾ ಅವರನ್ನು ನಾಶ ಮಾಡ್ತಾ, ಕೆಲವೊಮ್ಮೆ ಅವರಿಗೆ ಪಾಠವನ್ನು ಕಲಿಸ್ತಾ ಇಡೀ ಜನಾಂಗವನ್ನ ಸಾಧು ಜನಾಂಗ ಮಾಡಿದ್ನಲ್ಲ, ಅದಕ್ಕೆ ವಿಶೇಷ ಕೃಷ್ಣ. ಅಘಾಸುರನನ್ನ ಕೊಂದ ಕೃಷ್ಣ ಎಲ್ಲ ಮಕ್ಕಳಿಗೂ ಆನಂದವೂ ಆನಂದ. ಕೃಷ್ಣನ ಮೇಲಿನ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ಅವರಿಗೆ. ಇನ್ನು ತಪ್ಪು ಮಾಡ್ಲಿಕ್ಕೆ ಖುಷಿ ಅವರಿಗೀಗ. ಹೊಸ ಸವಾಲುಗಳನ್ನು ಸ್ವೀಕಾರ ಮಾಡಬಹುದು ಅಂತ. ಯಾರಾದ್ರೂ ಒಬ್ಬರು ಗಟ್ಟಿಗರ ಜೊತೆಯಲ್ಲಿ ಇದ್ರೆ ನಾವು ಎಂತ ಸವಾಲು ಸ್ವೀಕಾರ ಮಾಡ್ಲಿಕ್ಕೂ ಸಿದ್ಧರಾಗ್ಬಿಡ್ತೀವಲ್ಲ, ಈ ಹುಡುಗರಿಗೆ ಹಂಗೆ ಆಗ್ಬಿಟ್ಟಿದ್ದೀಗ. ಏನ್ ಬೇಕಿದ್ರು ಮಾಡ್ಲಿಕ್ಕೆ ಸಿದ್ಧ ಅಂತ. ಇವ್ರೇನ್ ಮಾಡಿದ್ರು, ಬಂದ್ರು, ಎಲ್ಲ ಸುಸ್ತಾಗಿತ್ತು ಆಟ ಆಡಿ. ಆ ಹೆಬ್ಬಾವನ್ನು ನೋಡಿದ್ರು, ಹೆಬ್ಬಾವು ಖಾತ್ರಿ, ಅದನ್ನ ಕೃಷ್ಣ ಕೊಂದಲ್ಲ. ಕೃಷ್ಣನ ಮೇಲೆ ಪ್ರೀತಿ ಜಾಸ್ತಿಯಾಗಿ ಹೋಗಿತ್ತು ಇವರಿಗೆ. ಇವ್ರೇನ್ ಮಾಡಿದ್ರು, ಮತ್ತೆ ಬಂದ್ರು, ಆಟ ಆಡ್ಲಿಕ್ಕೆ ಅಂತ ಕೂತ್ರು. ಆಟ ಆಡ್ತಾ ಇರ್ಬೇಕಾದ್ರೆ ಈಗ ಒಂದು ಹೊಸ ಪ್ರಾಬ್ಲಮ್ ಬಂತು. ಪ್ರಾಬ್ಲಮ್ ಬಂದಿದ್ದು ಗೋಪಾಲಕರಿಗೂ ಅಲ್ಲ, ಕೃಷ್ಣನಿಗೂ ಅಲ್ಲ, ಸಾಕ್ಷಾತ್ ಬ್ರಹ್ಮನಿಗೆ ಪ್ರಾಬ್ಲಮ್ ಬಂತು. ಬ್ರಹ್ಮನಿಗೊಂದು ಟೆನ್ಷನ್ ಶುರುವಾಯಿತು. ಎಲ್ಲರೂ ಕೃಷ್ಣನನ್ನು ಹೊಗಳಲು ಶುರು ಮಾಡಿದ್ದಾರೆ, ಕೃಷ್ಣನನ್ನು ಪೂಜಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾರೀತ ಕೃಷ್ಣ? ಸರಿ, ಇವನು ಕೆಲವು ರಾಕ್ಷಸರನ್ನ ಕೊಂದಿರ್ಬೋದು. ಯೋಗ ಶಕ್ತಿಯಿಂದಲೇ ರಾಕ್ಷಸರನ್ನ ಕೊಲ್ಲೋದೇನು ಕಷ್ಟ ಅಲ್ಲ. ಮತ್ತೆ ಇವನ ದೇವರು ಅಂತಾರಲ್ಲ, ನಮ್ಮೆಲ್ಲರನ್ನು ಬಿಟ್ಟು ಇವನನ್ನ ಯಾಕೆ ಪೂಜೆ ಮಾಡ್ತಾರೆ? ಒಂದು ಪರೀಕ್ಷೆ ಮಾಡ್ಬಿಡಬೇಕು ಅನ್ನೋ ದುರಹಂಕಾರದಿಂದ ಸಾಕ್ಷಾತ್ ಕೃಷ್ಣನ ಪರೀಕ್ಷೆಗೆ ಬ್ರಹ್ಮ ನಿಂತ್ಬಿಟ್ಟ. ಹೆಂಗೆ ಪರೀಕ್ಷೆ ಮಾಡಿದ್ದವನು? ಈ ಗೋವುಗಳು ಮೇಯ್ಲಿಕ್ಕೆ ಅಂತ ಹೋಗಿದ್ವು. ಇವರೆಲ್ಲ ಕೂತ್ಕೊಂಡು ಊಟ ಮಾಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡಿ ಕೃಷ್ಣನಿಗೆ ಅಂತ ಊಟ ಬಡಿಸಿ ಕೂತಿದ್ರೆ ಗೋವುಗಳು ನಾಪತ್ತೆ ಆಗ್ಬಿಟ್ಟು. ಮೇಯ್ಲಿಕ್ಕೆ ಅಂತ ಕಾಣ್ತಿದ್, ಯಾವ ಗೋವುಗಳು ಕಾಣ್ತಾ ಇಲ್ಲ. ಅವ್ರು ನೋಡಿದ್ರು, ಕೃಷ್ಣ ಗೋವುಗಳು ಕಾಣ್ತಿಲ್ವಲ್ಲ, ಎಲ್ಲೋಯ್ತು ಅಂತ. ಕೃಷ್ಣ ಎಲ್ಲರನ್ನ ಪಾಲಿಸುವವನಲ್ಲ, ಎದ್ನಿಂದ ನೀವೆಲ್ಲ ಕೂತ್ಕೊಳ್ಳಿ, ನಾನೇ ನೋಡ್ಕೊಂಡು ಬರ್ತೀನಿ ಅಂತ ಕೃಷ್ಣ ಗೋವುಗಳನ್ನು ಹುಡ್ಕೊಂಡು ಹೊರಟ. ಗೋವುಗಳನ್ನು ಹುಡುಕ್ತಾ ಎಷ್ಟು ದೂರ ಹೋದ್ರು ಗೋವುಗಳು ಕಾಣದೆ ಹೋದಾಗ ಅವನ ಅಂತರದೃಷ್ಟಿಯಿಂದ ನೋಡಿದ, ಕಾಣೆಯಾಗಿರೋದಲ್ಲ, ಗೋವುಗಳನ್ನ ಅಪಹರಿಸಲಾಗಿದೆ. ಅಪಹರಿಸಿದ್ಯಾರು? ಬ್ರಹ್ಮನೇ ಅಪಹರಿಸಿದ್ದಾನೆ. ಬ್ರಹ್ಮನ ಅಂತರದೃಷ್ಟಿಗೆ ಕೃಷ್ಣ ಯಾರು ಅಂತ ಗೊತ್ತಾಗಬೇಕಿತ್ತು. ದುರಹಂಕಾರ ಇದ್ರೆ ಅಂತರದೃಷ್ಟಿ ಇರಲ್ಲ ಅಂತ. ನಮಗೂ ಅನೇಕ ಬಾರಿ ಹಿಂಗೆ ಆಗುತ್ತೆ. ಅಹಂಕಾರ ಮೈ ಮೇಲೆ ಏರ್ಬಿಟ್ರೆ ಅಪ್ಪ ಅಮ್ಮನೂ ಸರಿಯಾಗಿ ಗುರುತಿಸ್ಲಿಕ್ಕೆ ಬರಲ್ಲ. ನೀವು ಹೊರಗಡೆ ಇರೋ ಭಿಕ್ಷುಕನನ್ನು ಗುರುತಿಸೋದಿರಲಿ. ನಾನು ಈಗ ತಾನೇ ಒಂದು ಮೆಸೇಜ್ ಯಾರೋ ನನಗೆ ಕಳಿಸ್ಕೊಟ್ರು. ನನಗೆ ಇತ್ತೀಚೆಗೆ ಭಿಕ್ಷುಕರನ್ನು ಕಂಡಾಗ ಪ್ರೀತಿ ಜಾಸ್ತಿ ಆಗ್ತಿದೆ, ಏನೋ ಒಂಥರ ವಿಶೇಷವಾದ ಭಾವನೆ. ಅವ್ರಿಗೆ ಏನಾದರೂ ಊಟ ಕೊಡೋಣ, ತಿಂಡಿ ಕೊಡೋಣ ಅನ್ಸುತ್ತೆ. ತಪ್ಪಾಗ್ತಿದ್ಯಾ ಅಂತ ನಾನು ಹೇಳಿದೆ, ತಪ್ಪಿಲ್ಲಪ್ಪ, ಬಹಳ ಒಳ್ಳೇದು. ಯಾರಿಗೆ ತುಂಬಾ ಸಂಕಟ ಇದೆ ಅಂತ ಅನ್ಸುತ್ತೋ ಅವರಿಗೋಸ್ಕರ ಕಣ್ಣೀರು ಹಾಕ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಕೆಟ್ಟದಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಫೀಲ್ ಮೈ ಚಿಲ್ಡ್ರನ್, ಫೀಲ್ ಫಾರ್ ದ ಪುವರ್, ಡೌನ್ ಟ್ರಾಡನ್ಸ್, ಇಗ್ನೋರೆನ್ಸ್, ಫೀಲ್ ಟಿಲ್ ಯುವರ್ ಹಾರ್ಟ್ ಸ್ಟಾಪ್ಸ್ ಅಂಡ್ ಬ್ರೈನ್ ಬ್ರೀಸ್. ಸ್ವಾಮೀಜಿ ಹೇಳ್ತಾರೆ, ಬಡವರಿಗೋಸ್ಕರ, ಅಜ್ಞಾನಿಗಳಿಗೋಸ್ಕರ, ತುಳಿತಕ್ಕೊಳಗಾದವರಿಗೋಸ್ಕರ ಮರಗಬೇಕು. ಹೆಂಗ್ ಮರಗಬೇಕು ಅಂದ್ರೆ ಹೃದಯ ನಿಂತು ಹೋಗುತ್ತೆ ಅನಿಸ್ಬೇಕಂತೆ.
ನನ್ನ ತಲೆ ಗಿರ್ರಂತ ಸುತ್ತಾ ಇದೆ, ಮೋಸ್ಟ್ಲಿ ಸ್ವಲ್ಪ ಹೊತ್ತಲ್ಲಿ ಸತ್ತೋಗ್ಬಿಡ್ತೀನಿ ನಾನು ಅಂತ ಅನ್ಸ್ಬೇಕಂತೆ. ಅವರಿಗೋಸ್ಕರ ಮರಗುತ್ತಾ ಆಗ ಭಗವಂತನ ಎದುರಿಗೆ ಬಂದು ನಿಂತು, ಭಗವಂತ ಅವರಿಗೋಸ್ಕರ ಏನೂ ಮಾಡ್ಲಿಕ್ಕಾಗದೇ ಇರೋ ಈ ದೇಹ ಇದ್ದೇನು ಉಪಯೋಗಪ್ಪ, ನೀನ್ ತಗೋ ಅಂತ ಅವನ ಎದುರಿಗೆ ಕೂತು ಬಿಟ್ರೆ ಭಗವಂತ ಅಪಾರವಾದ ಶಕ್ತಿಯನ್ನು ಹರಿಸ್ತಾನೆ ಅಂತ ಸ್ವಾಮೀಜಿ ಹೇಳ್ತಾರೆ. ತಪ್ಪಲ್ಲ ಅದು. ಆದರೆ ದುರ್ದೈವ ಅಹಂಕಾರ ಆವರಿಸಿಕೊಂಡಾಗ ಇವ್ಯಾವುದೂ ಕಾಣಲ್ಲ. ಬ್ರಹ್ಮನಿಗೆ ಅಹಂಕಾರ ಬಂದಿತ್ತು ಅಂದ್ರೆ ಹೆಂಗಿರಬೇಡ. ಅವನು ಗೋವುಗಳನ್ನು ಅಪಾದಿಸ್ದ, ನೋಡೋಣ ಈ ಕೃಷ್ಣ ಏನು ಅಂತ. ಕೃಷ್ಣನಿಗೆ ಅಂತರ್ದೃಷ್ಟಿ ಗೊತ್ತಾಯ್ತು, ಗೋವನ್ನು ಅಪಹರಿಸ್ಬಿಟ್ಟಿದ್ದಾನೆ, ನಾನೀಗ ಆ ಗೋವನ್ನ ಅಲ್ಲಿಂದ ಹಾರಿಸ್ಕೊಂಡು ಬಂದ್ರೆ ನನ್ನ ಶಕ್ತಿ ಏನು ಅಂತ ಗೊತ್ತಾಗಲ್ಲ, ಅವನಿಗೆ ಬೇರೆ ರೂಪದಲ್ಲಿ ನನ್ನ ಶಕ್ತಿ ತೋರಿಸ್ತೀನಿ ಅಂತ ಹೇಳಿ ಕೃಷ್ಣ ಅಲ್ಲಿಂದ ನಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಬ್ರಹ್ಮ ಏನ್ ಮಾಡ್ದ, ಈ ಹುಡುಗರನ್ನು ಅಪಹರಿಸ. ಈ ಕಡೆ ಗೋವುಗಳು ಇಲ್ಲ, ಗೋಪಾಲಕರು ಇಲ್ಲ, ಏನ್ ಮಾಡ್ಬೇಕು ಈಗ? ಕೃಷ್ಣ ಬಹಳ ಆಲೋಚನೆ ಮಾಡಿದ. ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಕೃಷ್ಣ ತನ್ನ ಮನೆಗೆ ತಾನು ಒಬ್ಬನೇ ಬಂದ. ಒಬ್ಬನೇ ಬರಲಿಲ್ಲ, ತಾನೇ ಗೋವುಗಳಾಗಿಯೂ ಮಾರ್ಪಾಟುಗೊಂಡ, ತಾನೇ ಗೋಪಾಲಕರಾಗಿಯೂ ಮಾರ್ಪಾಟುಗೊಂಡ. ಏನು ಅದ್ಭುತವಾದ ಕಲ್ಪನೆ ಇತ್ತು, ಯೋಚನೆ ಮಾಡಿ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ನಾವು ಕೇಳ್ತೀವಲ್ಲ, ರಾಮನ ಕಾಲದಲ್ಲಿ ರಾಮ ಮಾಡಿದ್ದು, ರಾವಣನೊಂದಿಗೆ ಯುದ್ಧ ಮಾಡಬೇಕಾದಾಗ ಕಪಿಗಳು ಆ ರಾಕ್ಷಸ ಸೇನೆಯನ್ನು ನೋಡಿ ಹೆದರಿ ಓಡೋಗ್ಬೇಕು ಅಂತ ನಿಶ್ಚಯ ಮಾಡಿದಾಗ ರಾಮ ಎಲ್ಲೆಲ್ಲೂ ತಾನಾಗಿ ನಿಂತು ಬಿಟ್ಟನಂತೆ. ಯಾವಾಗ ಎಲ್ಲೆಲ್ಲೂ ರಾಮನ್ನೇ ನೋಡ್ಲಿಕ್ಕೆ ಶುರು ಮಾಡಿದ್ರು ಕಪಿಗಳ ಸಾಹಸ ನೂರ್ಮಡಿ ಆಯ್ತು. ಆ ಕಪಿಗಳು ಕೂಡ ಇಂಥ ಪ್ರಬಲ ರಾಮನ ಜೊತೆ ಇರೋ ನಮಗೆ ರಾವಣ ಅದೇನ್ ಮಾಡ್ತಾನೆ ಅಂತ ಯುದ್ಧಕ್ಕೆ, ಕದನಕ್ಕೆ ಭೂಮಿಗೆ ಬಂದ್ರು, ಅನಂತರ ಯುದ್ಧ ಗೆದ್ರು, ಅವೆಲ್ಲ ಬೇರೆ. ಈಗ ಶ್ರೀಕೃಷ್ಣ ಅದೇ ತರದೊಂದು ಅದ್ಭುತ ಲೀಲೆಯನ್ನು ತೋರಿಸಿದ್ದ. ಗೋವುಗಳಾಗಿ ಮಾರ್ಪಟ್ಟರು, ಅಪಾರ ಸಂಖ್ಯೆಯ ಗೋವುಗಳು. ಒಂದು ಗೋವಿನಲ್ಲಿ ಒಂದು ಚುಕ್ಕೆಯ ಬದಲಾವಣೆಯೂ ಇಲ್ಲದಂತೆ ಕೃಷ್ಣನೇ ಗೋವಾಗಿ ಬಿಟ್ಟ. ಭಾಗವತ ಹೇಳುತ್ತೆ, ಯಾವ ರೀತಿಯಲ್ಲೂ ಬದಲಾವಣೆ ಇಲ್ಲ. ತಾನೇ ಕರುವಾಗಿ ಗೋಪಾಲಕರೂ ಆಗಿ ಆ ಗೋವಿನ ಎಲ್ಲರ ಮನೆಯ ಮಗು ತಾನೇ ಆಗಿ ಎಲ್ಲರನ್ನೂ ಕರ್ಕೊಂಡು ಜೊತೆಯಲ್ಲಿ ಬಂದ. ಕೊಳಲು ನುತ್ತಾ ಬರ್ತಿದ್ರೆ ಎಲ್ಲ ಗೋಪಾಲಕರಿಗೂ ಆನಂದವೂ ಆನಂದ, ಎಲ್ಲ ತಂದೆ ತಾಯಂದ್ರಿಗೂ ಆನಂದವೂ ಆನಂದ. ಕೃಷ್ಣನನ್ನು ಮನೆಗೆ ಕರ್ಕೊಂಡು ಹೋದ್ರು, ಎಲ್ಲ ಪ್ರೀತಿಯಿಂದಿದ್ರು. ಅಲ್ಲಿ ಬಲರಾಮನು ಸಿಕ್ಕ, ಏನು ಬಲರಾಮನಿಗೆ ಗೊತ್ತಾಗ್ಲಿಲ್ಲ. ಆದರೆ ದಿನ ಕಳೆದಂತೆ ಬಲರಾಮ ನೋಡ್ತಿದ್ದಾನೆ ವಿಚಿತ್ರವಾದ ಸಂಗತಿ ಏನ್ ಗೊತ್ತೇನು? ಎಲ್ಲ ಗೋವುಗಳಿಗೂ ಕರುಗಳ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ತಂದೆ ತಾಯಿರಿಗೂ ತಮ್ಮ ಮಕ್ಕಳ ಮೇಲೆ ಪ್ರೀತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅವ್ರ ಮಕ್ಕಳನ್ನ ಬಿಟ್ಟು ಇರ್ಲಿಕ್ಕೆ ಆಗ್ತಿಲ್ಲ. ಎಲ್ಲರ ಮನೆಗಳಲ್ಲಿರುವಂತ ಸಮಸ್ಯೆ ನಿವಾರಣೆ ಆಗ್ಬಿಟ್ಟಿದೆ. ಯಾವ ಗಂಡ ಹೆಂಡತಿನೂ ಈಗ ಕಿತ್ತಾಡ್ತಿಲ್ಲ. ಎಲ್ಲರ ಮನೆ ಹೆಂಗಾಗೋಗಿದೆ ಅಂತಂದ್ರೆ ನೆಮ್ಮದಿಯ ವಾತಾವರಣ. ಮಕ್ಕಳು ಬರೋದನ್ನು ಕಾಯ್ತಿರ್ತಾರೆ, ಮಕ್ಕಳನ್ನು ಮುದ್ದಿಸ್ತಾರೆ. ಆ ಮಕ್ಕಳು ಅಪ್ಪ ಅಮ್ಮನ ಮೇಲೆ ಅದೆಷ್ಟು ಗೌರವ ಅಂತಂದ್ರೆ ಇಡೀ ಆ ಬೃಂದಾವನದ ವಾತಾವರಣವೇ ಬದಲಾಗುತ್ತೆ. ಕಡಿಮೆ ದಿನ ಅಲ್ಲ ಇದು, ಹೆಚ್ಚು ಕಡಿಮೆ 1 ವರ್ಷಗಳ ಕಾಲ ಈ ವಾತಾವರಣ ಪೂರ್ತಿ ಬದಲಾಗ್ಬಿಟ್ಟಿದೆ. ಬಹಳ ಆನಂದವೂ ಆನಂದ. ಸ್ವಲ್ಪ ಅನುಮಾನ ಬಂದಿದ್ದು ಬಲರಾಮನಿಗೆ, ಏನೋ ನಡೀತಿದೆಯಲ್ಲ ಇಲ್ಲಿ. ಬಲರಾಮ ಬಂದು ಕೇಳ್ದ, ಕೃಷ್ಣ ಏನೋ ವಿಚಿತ್ರವಾಗಿ ನಂಗೆಲ್ಲ ಕಾಣಿಸ್ತಿದೆ. ಗೋವುಗಳಿಗೆ ಕರುಗಳ ಮೇಲೆ ಪ್ರೀತಿ ಹಿಂದೆಂದಿಗಿಂತಲೂ ಜಾಸ್ತಿ ಆಗಿದೆ. ಅಪ್ಪ ಅಮ್ಮಂದ್ರು ಮಕ್ಕಳನ್ನ ಹೆಂಗ್ ಪ್ರೀತಿಸ್ತಾರೆ. ನನಗೂ ಆಶ್ಚರ್ಯ ಕಣ, ಈ ಎಲ್ಲ ಗೋಪಾಲಕರಿದಾರಲ್ಲ ಅವ್ರ ಮೈಯಿಂದ ನಿನ್ನ ಮೈಯಿಂದ ಬರೋ ವಾಸನೆಯೇ ಬರ್ತಿದೆ, ನಂಗೆ ಏನು ಅಂತ ಅರ್ಥ ಆಗ್ತಿಲ್ಲ, ಯಾಕಿಂಗೆ? ಕೃಷ್ಣ ಹೇಳ್ದ, ನಿನಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ, ಎಲ್ಲರೂ ನನ್ನನ್ನೇ ನೋಡ್ತಿದ್ಯಾ ನೀನು. ಅವನು ಹೇಳ್ದ, ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ, ನಿಜ ಏನು ಅಂತ ಹೇಳು ಅಂತ. ಕೃಷ್ಣ ಹೇಳ್ದ, ನಿಜ ಏನಿದೆ, ಇಷ್ಟೇ ಇರೋದು ಅಂತ. ಅವನು ತುಂಬಾ ತಲೆ ಕೆಡಿಸ್ಕೊಂಡಾಗ ಕೃಷ್ಣ ಬಲರಾಮನನ್ನ ಪ್ರೀತಿಯ ಮೈ ದಡವಿದ್ದಂತೆ. ಹಂಗೆ ಮೈ ದಡವಿದ ತಕ್ಷಣ ಬಲರಾಮನಿಗೆ ಜ್ಞಾನೋದಯ ಆಯ್ತು. ಅಯ್ಯೋ, ಎಲ್ಲರೂ ಕೃಷ್ಣರೇ ಕಾಣ್ತಿದ್ದಾರೆ ಅವನಿಗೆ. ಎಲ್ಲಿ ನೋಡಿದರೆ ಕೃಷ್ಣ ಕಾಣ್ತಿದ್ದಾನೆ. ಆ ಗೋವುಗಳಲ್ಲಿ ಕೃಷ್ಣ, ಆ ಕರುಗಳಲ್ಲಿ ಕೃಷ್ಣ, ಆ ಮನೆಗಳಲ್ಲಿರುವಂತ ಪುಟ್ಟ ಪುಟ್ಟ ಮಕ್ಕಳಲ್ಲಿ ಕೃಷ್ಣ. ಹಿಂಗಾಗಿ ಎಲ್ಲರ ಮನೆಯಲ್ಲೂ ಕೃಷ್ಣನೇ ಇರೋದ್ರಿಂದ ಮನೆಯ ವಾತಾವರಣವೇ ಬದಲಾಗ್ಬಿಟ್ಟಿದೆ. ಅರ್ಥ ಎಷ್ಟು ಚೆನ್ನಾಗಿದೆ ಗೊತ್ತೇನು? ಮನೆಗೆ ಕೃಷ್ಣ ಬಂದ್ರೆ ಮನೆಯ ವಾತಾವರಣ ಬದಲಾಗ್ಬಿಡುತ್ತೆ. ನಮ್ಮ ಮನೆಯಲ್ಲೆಲ್ಲ ಎಲ್ಲಿ ಬರ್ತಾನೆ? ಒಂದು ಸುಂದರವಾದ ದೃಷ್ಟಾಂತವನ್ನು ಅರ್ಚಕರು ನನಗೆ ಹೇಳ್ತಿದ್ರು. ಯಾರೋ ಒಬ್ಬರು ಹಿರಿಯರು ಕೂತಿದ್ರಂತೆ ಪೂಜೆ ನಡಿಬೇಕಾದ್ರೆ. ಗರ್ಭಗುಡಿಯಿಂದ ಅರ್ಚಕರು ಆಚೆ ಬಂದ ತಕ್ಷಣ ಅವರು ಕೂತ್ಕೊಂಡು ಬಿಡ್ತಿದ್ರಂತೆ. ಅರ್ಚಕರು ಒಳಗೆ ಹೋಗಿದ ತಕ್ಷಣ ಎದ್ದು ನಿಂತ್ಕೊಳ್ಳೋರಂತೆ. ವಾಸ್ತವ ಉಲ್ಟಾ ಆಗ್ಬೇಕಲ್ಲ, ಇವ್ರು ಆಚೆ ಬಂದ ತಕ್ಷಣ ರೆಸ್ಪೆಕ್ಟ್ ನಿಂದ ಎದ್ದು ನಿಂತ್ಕೋಬೇಕಿತ್ತು. ಅದು ಇವ್ರು ಆಚೆ ಬಂದ ತಕ್ಷಣ ಅವ್ರು ಕೂತಿರೋರಂತೆ, ಒಳಗೆ ಹೋದ ತಕ್ಷಣ ಎದ್ದು ನಿಂತ್ಕೊಳ್ಳೋರಂತೆ. ಅರ್ಚಕರು ತುಂಬಾ ಗಾಬರಿಯಾಗಿ, ಏನ್ ಸರ್ ಹಿಂಗ್ ಮಾಡ್ತೀರಾ ನೀವು? ನಾನು ಒಳಗೆ ಹೋದ ತಕ್ಷಣ ನೀವು ಎದ್ದು ನಿಂತ್ಕೋತೀರಾ, ನಾನು ಆಚೆ ಬಂದ್ರೆ ಕೂತ್ಕೋತೀರಾ, ಯಾಕೆ ಹಿಂಗೆ ಅಂದ್ರೆ, ಏನಿಲ್ಲ ಸ್ವಾಮಿ, ನೀವು ಒಳಗೆ ಹೋದ ತಕ್ಷಣ ದೇವ್ರು ಹೊರಗೆ ಬಂದ್ಬಿಡ್ತಿದ್ದ, ಅದಕ್ಕೆ ಅವ್ನು ಬಂದ ತಕ್ಷಣ ನಾನು ಎದ್ದು ನಿಂತ್ಕೋತಿದ್ದೆ ಅಂತ. ನಮ್ಮಲ್ಲಿ ಅನೇಕರು ನಾವು ಹಂಗೆ
ನಾವು ದೇವರನ್ನು ಇಟ್ಕೊಳ್ಳೋ ವಾತಾವರಣವನ್ನೇ ಇಟ್ಟಿಲ್ಲ. ಈ ಕೃಷ್ಣ ಎಲ್ಲಿಂದ ಬರಬೇಕು ಮನೆಗಳಿಗೆ? ಆದ್ರೆ ಅಲ್ಲಿ ಆ ವೃಜವಾಸಿಗಳ ಭಾಗ್ಯ ಎಂತದ್ದು ಅಂತಂದ್ರೆ, ಕೃಷ್ಣ ಮನೆಯಲ್ಲಿ ಮಗುವಾಗಿದ್ದ ಅವರಿಗೆ ಗೊತ್ತಿರಲಿಲ್ಲ. 1 ವರ್ಷಗಳ ಕಾಲ ಈ ಹುಡುಗರು ಈ ಬ್ರಹ್ಮ ಇಟ್ಟಿದ್ದ ಜಾಗದಲ್ಲಿ ತಂಪಾಡಿಗೆ ತಾವು ಕೂತಿದ್ದಾರೆ. ಕೃಷ್ಣ ಅವರ ಕಾಲವನ್ನ ಮರೆಮಾಚಿ ಬಿಟ್ಟಿದ್ದ. ಭಗವಂತನಿಗೆ 1 ವರ್ಷ ಅಂತಂದ್ರೆ ಒಂದು ತ್ರುಟಿ ಅಂತ, ಅವನಿಗೆ ಅತ್ಯಂತ ಕಡಿಮೆ ಸಮಯ ಅದು ಬ್ರಹ್ಮನಿಗೆ. ಅಷ್ಟು ಸಮಯ ಆದ್ಮೇಲೆ ಈಗ ಏನಾಗಿದೆ ಬೃಂದಾವನದಲ್ಲಿ ನೋಡೋಣ ಅಂತ ಬಂದ್ರೆ, ಎಲ್ಲರ ಮನೆಗಳಲ್ಲೂ ಕರುಗಳಿವೆ, ಎಲ್ಲರ ಮನೆಗಳಲ್ಲೂ ಮಕ್ಕಳಿದ್ದಾರೆ. ಕೃಷ್ಣ ಹಂಗೆ ಇದ್ದಾನೆ. ಒಂದು ಚೂರು ಬದಲಾವಣೆ ತಾನು ಅಪಹರಣ ಮಾಡಿದ್ದಿಂದ ಇವತ್ತಿನವರೆಗೂ ಆಗೇ ಇಲ್ಲ. ಇವನಿಗೊಂದು ಟೆನ್ಷನ್ ಶುರುವಾಯಿತು, ನಿಜವಾದ ಇವರು ನಾನು ಅಪಹರಣ ಮಾಡಿದವರು. ಬ್ರಹ್ಮನಿಗೆ ಗೊಂದಲ ಶುರುವಾಗುತ್ತೆ. ಇದನ್ನು ಎಕ್ಸ್ಟೆಂಡ್ ಮಾಡಿ ಒಬ್ಬ ಕವಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ಕೆಲವರು ಇದ ಕಥೆಗಳನ್ನ ಬರೆಯುವಾಗ ಎಷ್ಟು ಸುಂದರವಾಗಿ ಬರೀತಾರೆ ಅಂತಂದ್ರೆ, ಬ್ರಹ್ಮ ಎಷ್ಟರ ಮಟ್ಟಿಗೆ ಗೊಂದಲಕ್ಕೊಳಗಾದ ಅಂತಂದ್ರೆ, ವಾಪಸ್ ಬಂದು ನೋಡ್ಕೊಂಡು ಹೋದ, ಅಲ್ಲಿ ಕೂತಿರುವಂತ ಮಕ್ಕಳಿದಾರಲ್ಲ, ಕೈಯಲ್ಲಿ ಉಂಡೆ ಕಟ್ಟಿದ್ದನ್ನು ಹಂಗೆ ಇಟ್ಕೊಂಡಿದ್ರಂತೆ. ಕಾಲ ಸ್ತಬ್ಧವಾಗೋಗಿದೆ, ಅವ್ರಿಗೆ ಗೊತ್ತಿಲ್ಲ ಹೀಗೆಲ್ಲ ಆಗೋಗಿದೆ ಅಂತ. ಉಂಡೆ ಕಟ್ಟಿದ್ದನ್ನು ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆ ಅಂತ ನೋಡಿದ್ರೆ, ಯಾರು ಮುಟ್ಲಿಕ್ಕೆ ತಯಾರಿಲ್ಲ. ಕೃಷ್ಣ ಬರೋವರೆಗೂ ನಾವು ಯಾರು ಊಟ ಮಾಡಬಾರ್ದು. ಅವರಿಗೆ ಸಮಯ ಹೋಗಿದ್ದು ಗೊತ್ತಿಲ್ಲ, ಕೈಯಲ್ಲಿ ಉಂಡೆ ಹಂಗೆ ಇದೆ, ಕಾಯ್ಕೊಂಡು ಕೂತಿದ್ದಾರೆ. ಬ್ರಹ್ಮನಿಗೆ ತುಂಬಾ ತಲೆ ಕೆಟ್ಟು ಆತ ಬ್ರಹ್ಮಲೋಕಕ್ಕೆ ಅಂತ ಬಂದ. ತಂದೆ ಲೋಕ ಏನಾಗಿದೆ ನೋಡೋಣ. ಬ್ರಹ್ಮಲೋಕಕ್ಕೆ ಅವನು ಹೋಗಿದ್ರೆ, ಬ್ರಹ್ಮಲೋಕದಲ್ಲಿ ಅದಾಗಲೇ ಇವನ ಜಾಗದಲ್ಲಿ ಮತ್ತೊಬ್ಬ ಬ್ರಹ್ಮ ಕೂತಾಗಿದೆ. ಮತ್ತೊಬ್ಬ ಬ್ರಹ್ಮ ಕೂತು ಈತ ಮುಂದಿನ ತನ್ನ ಕೆಲಸವನ್ನು ತಾನು ಪಾಡಿ ತಾನು ಮಾಡ್ತೀನಿ ಗಾಬರಿಯಾಗಿ ಹೋದ್ರೆ, ಬ್ರಹ್ಮಲೋಕದಲ್ಲಿ ಕಾವಲು ಕಾಯೋರು, ಏಯ್ ನೀನ್ ಯಾರೋ, ನಮ್ಮ ಒಡೆಯನ ವೇಷ ಹಾಕೊಂಡ್ ಬಂದಿದ್ಯಾ, ಸತ್ಯಲೋಕದಲ್ಲಿ ಇದೆಲ್ಲ ನಡೆಯಲ್ಲ, ಹೋಗಾಚೆ ಅಂತಂದ್ರು ಬ್ರಹ್ಮನಿಗೆ. ಇವನಿಗೆ ತುಂಬಾ ಗಾಬರಿ ಆಯ್ತು. ಇವನು ಬಹಳ ಗಾಬರಿ ಪಟ್ಕೊಂಡು ಅಲ್ಲಿಂದ ಓಡ್ತಾ ಬಂದ್ರೆ, ಕೃಷ್ಣ ನಗ್ತಾ ಕೂತಿದ್ದ. ಕೃಷ್ಣನ ಕಾಲಿಗೆ ಬಿದ್ದು ಕೇಳ್ಕೊಂಡು, ನನ್ನ ತಪ್ಪಾಗೋಯ್ತು, ನನಗೆ ನೀನು ಯಾರು ಅಂತ ಇವತ್ತು ಅರ್ಥ ಆಯಿತು, ದಯವಿಟ್ಟು ಕ್ಷಮಿಸ್ಬಿಡು, ನಾನು ಆ ಹುಡುಗರನ್ನ ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಅಂತ ಅಲ್ಲಿಗೆ ಹೋದ್ರೆ, ಕೃಷ್ಣ ನಂಗೆ ಗೊತ್ತಿದೆ ಹೋಗ್ತೀನಿ ಅಂತ ಅಲ್ಲಿಗೆ ಹೋದ. ಕೃಷ್ಣ ಮತ್ತೆ ಎಂದಿನಂತೆ ಮಾಮೂಲಿಯಾಗಿ ಅಲ್ಲಿಗೆ ಹೋದ್ರೆ, ಆ ಹುಡುಗರು ಕೈಯಲ್ಲಿ ತುತ್ತು ಹಿಡ್ಕೊಂಡವ್ರು ಕಾಯ್ತಾ ಇದ್ರು. ಆ ತುತ್ತು ಒಂದು ಚೂರು ಬದಲಾಗಿಲ್ಲ, ಹಾಗೆ ಇದೆ. ಕೃಷ್ಣ ಬಂದ ತಕ್ಷಣ, ಅಯ್ಯೋ ಕೃಷ್ಣ ಎಷ್ಟು ಬೇಗನೆ ಬಂದ್ಬಿಟ್ಟಿಯಪ್ಪ ಅಂದ್ರಂತ ಅವ್ರು ಮೊದಲನೇ ಪ್ರಶ್ನೆ. ಕೃಷ್ಣ ಹೇಳಿದಂತೆ, ನೀವು ಬೇಗ ಅನ್ಕೊಂಡ್ರೆ ಬೇಗ, ತಡ ಅನ್ಕೊಂಡ್ರೆ ತಡ, ನನಗೇನು ವ್ಯತ್ಯಾಸ ಕಾಣಲ್ಲ. ಎಲ್ಲಿ ಹೋಗಿತ್ತು ದನಗಳು? ಅದು ಗೋವರ್ಧನಗಿರಿ ಹತ್ರ ಹೋಗಿತ್ತು, ಅಲ್ಲಿಂದ ಕರ್ಕೊಂಡು ಬಂದಿದ್ದೀನಿ, ಏನು ತೊಂದರೆ ಇಲ್ಲ ಅಂತ ಹೇಳಿ ಊಟ ಮುಗಿಸ್ಕೊಂಡು ಕರ್ಕೊಂಡು ಬಂದ್ರು. ಎಷ್ಟು ಚೆನ್ನಾಗಿದೆ. 1 ವರ್ಷ ಕಳೆದು ಹೋಗಿದೆ. ಈಗ ಅವ್ರವ್ರ ಮಕ್ಕಳು ಬಂದಿದ್ದಾರೆ, ಯಾರಿಗೂ ಗೊತ್ತಾಗಿಲ್ಲ. ಮಕ್ಕಳು ಹೊಸದಾಗಿ ಎಲ್ಲ ಕತೆ ಹೇಳ್ತಿದ್ದಾರೆ. ಕೃಷ್ಣ ಅವನನ್ನ ಹೆಂಗ್ ಕೊಂದ, ಕೃಷ್ಣ ಹೆಬ್ಬಾವನ್ ಹೆಂಗ್ ಕೊಂದ, ಹೆಬ್ಬಾವ್ ಹೆಂಗಾಯ್ತು, ನಮ್ಮ ಗೋವುಗಳು ತಪ್ಪಿಸ್ಕೊಂಡಿತ್ತು, ಕೃಷ್ಣ ಕರ್ಕೊಂಡು ಬಂದ. ಯಾರಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಆದ್ರೆ ಕಥೆ ಕೇಳ್ತಿರೋದು ಮಾತ್ರ 1 ವರ್ಷದ ನಂತರ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ. ನಾನೇ ಕಾಲ ಇದ್ದೀನಿ, ಟೈಮ್ ನಾನೇ. ನಾನು ಯಾವಾಗ ಬೇಕಿದ್ರು ಅದನ್ನು ನಿಲ್ಲಿಸಬಲ್ಲೆ, ಯಾವಾಗ ಬೇಕಿದ್ರು ಓಡಿಸಬಲ್ಲೆ. ನೀವೇನು ಟೈಮ್ ಸೆಟ್ ಮಾಡೋದು, ನಾನು ಟೈಮ್ ಸೆಟ್ ಮಾಡೋದು ಅಂತ. ಅವನೇ ಕಾಲ, ಅವನ ಕಾಲವನ್ನು ನಿಲ್ಲಿಸಬಲ್ಲ. ಅವನ ಇಡೀ ಕಾಲವನ್ನ ಗೋಪಾಲಕರಿಗೆ ಅಷ್ಟು ಕಾಲವನ್ನ ನಿಲ್ಲಿಸಿ ಒಂದು ಕ್ಷಣವೂ ಮುಂದೆ ಹೋಗದಂತೆ ನೋಡ್ಕೊಂಡ. ಇಲ್ಲಿ ಸಹಜವಾಗಿ 1 ವರ್ಷ ಹೋಗಿತ್ತು, ಬ್ರಹ್ಮನಿಗೂ ಕೂಡ ಏನಾಗಬೇಕಿತ್ತು ಅದಾಗೋಗಿತ್ತು. ಎಷ್ಟು ಚೆನ್ನಾಗಿದೆ ಅಂತ ಆಲೋಚನೆ. ಕೃಷ್ಣ ಬ್ರಹ್ಮನ ಗಂಟನ್ನು ಬಿಚ್ಚಿ ಕಳಿಸಿದ, ಹೋಗಪ್ಪ ನೀನು ಅಂತ, ಈಗ ಮತ್ತೆ ನೀನು ಕೆಲಸ ಮಾಡುವಂತ. ಬ್ರಹ್ಮನ ಅಹಂಕಾರದ ಮರ್ದನೆ ಆಗಿತ್ತು. ಕೃಷ್ಣ ಈಗ 6 ವರ್ಷದವನು. ಈಗ ಅಧಿಕೃತವಾಗಿ ಅವನು ಈಗ ಗೋವುಗಳನ್ನ ಮೇಯಿಸಲಿಕ್ಕೆ ಅವನೊಂದು ಅಧಿಕೃತವಾದ ಒಂದು ಇದು ಸಿಕ್ಕಿದೆ. ಈಗ ಕೃಷ್ಣ ಮತ್ತು ಅವನ ಗೆಳೆಯರೆಲ್ಲ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಂತೆ, ಈ ಇಡೀ ಬೃಂದಾವನದ ಸುತ್ತಲೂ ಎಷ್ಟೆಲ್ಲ ಸಮಸ್ಯೆಗಳಿದ್ವು ಅಂತಂದ್ರೆ, ಒಂದಲ್ಲ ಒಂದ್ ಕಡೆ ಶತ್ರುಗಳು ಕಾಯ್ಕೊಂಡೇ ಕೂತಿದ್ದವು. ಗೋಪಾಲಕರ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಗೋವುಗಳನ್ನ ಮನೇಲಿ ಇಟ್ಕೊಳ್ಳಿಕ್ಕೆ ಆಗದೇ ಇಲ್ಲ, ಹೊರಗಡೆ ಕರ್ಕೊಂಡು ಬರಲೇಬೇಕು. ಪ್ರತಿ ಬಾರಿ ಹೊರಗೆ ಕರ್ಕೊಂಡು ಹೋದಾಗ ತಂದೆ ತಾಯಿಗಳು ಹೇಳುದು, ಆ ಕಡೆ ಹೋಗ್ಬೇಡಿ, ಅಲ್ಲಿ ರಾಕ್ಷಸ ಇರ್ತಾನೆ, ಈ ಕಡೆ ಹೋಗ್ಬೇಡಿ, ಇಲ್ಲಿ ರಾಕ್ಷಸ ಇರ್ತಾನೆ. ಈಗಂತೂ ಹುಡುಗರಿಗೆ ಹೆಂಗಾಗಿತ್ತು ಅಂದ್ರೆ, ಯಾವ ಕಡೆ ಹೋಗ್ಬೇಡಿ ಅಂತಿದ್ರು ಅಲ್ಲಿಗೆ ಹೋಗ್ಬೇಕು ಅಂತ. ಜೊತೆಯಲ್ಲಿ ಕೃಷ್ಣ ಬಲರಾಮರು ಇರ್ತಾರಲ್ಲ, ಇವ್ರು ನೋಡ್ಕೊತಾರೆ. ಏನಾಯ್ತು, ಕೃಷ್ಣ ಬಲರಾಮನ್ ಕರ್ಕೊಂಡು ಕಾಡಿನಲ್ಲಿ ದನಗಳನ್ನು ಮೇಯಿಸ್ಕೊಂಡು ಹೋಗ್ಬೇಕಾದ್ರೆ ತಾಯಿ ಹೇಳಿ ಕಳಿಸಿದ್ದು, ಮಗು ಆ ದಿಕ್ಕಲ್ಲಿ ಹೋಗ್ಬೇಡಿ, ಆ ದಿಕ್ಕಲ್ಲಿ ಕಂಸನ ಒಂದು ದೊಡ್ಡ ತೋಟ ಇದೆ, ತಾಳೆ ಮರಗಳಿವೆ ಅಲ್ಲಿ. ಆ ತೋಟಕ್ಕೆ ಯಾರು ಹೋದ್ರು ಅವನ ಸೇವಕರು ಬಿಡಲ್ಲ, ಕೊಂದು ಹಾಕ್ಬಿಡ್ತಾರೆ. ಯಾವ ಕಾರಣಕ್ಕೂ ಗೋವುಗಳನ್ನ ಆ ಕಡೆ ಕರ್ಕೊಂಡು ಹೋಗ್ಬೇಡಿ. ಅಲ್ಲೊಬ್ಬ ಅದನ್ನ ಕಾವಲು ಕಾಯ್ಕೊಂಡಿದ್ದ, ಧೇನುಕ ಅಂತ ಅವನ ಹೆಸರು.
ಅವನು ಎಂಥ ವಿಪರೀತವಾದ ರಾಕ್ಷಸ ಅಂತಂದ್ರೆ, ಆ ರಾಕ್ಷಸ ಯಾರನ್ನೂ ಹತ್ರ ಬರ್ಲಿಕ್ಕೆ ಬಿಡದೆ ನೋಡ್ಕೊಂಡಿದ್ದವನು. ಕೃಷ್ಣ ಮತ್ತು ಬಲರಾಮರು ಈ ದಿಕ್ಕಲ್ಲಿ ದನಗಳನ್ನ ಮೇಯಿಸ್ಕೊಂಡು ಹೋದ್ರು. ದನ ಮೇಯಿಸ್ಕೊಂಡು ಈ ಹುಡುಗರಿಗೆ ಅನ್ನಿಸ್ತು ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ಕೃಷ್ಣ ಸುಮ್ಮನಿರದೆ ಏನ್ ಮಾಡ್ದ, ಬಲರಾಮನಿಗೆ ಹೇಳ್ದ, ಬಲರಾಮ ದೊಡ್ಡವ್ರು ಹೇಳಿದ ಮಾತನ್ನು ಕೇಳಬೇಕು, ಆ ಕಡೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಹೊಟ್ಟೆ ಕೀಟ್ಲೆ ಮಾಡ್ದ. ಬಲರಾಮ ಏನಂದ, ಹೋಗ್ಬಾರ್ದ, ಹಂಗಿದ್ರೆ ಹೋಗ್ಲೇಬೇಕಾಗದೆ. ಕೃಷ್ಣ ಬೇಕಂತ ಮಾಡಿದ ಕೆಲಸ ಇಲ್ಲ, ಅವನು ಬೇಕಂತ ಬಲರಾಮನ್ ಸ್ವಲ್ಪ ಏರಿಸಿ ಕೊಟ್ಟ, ಹೋಗ್ಲಿ ಬಲರಾಮ ಅಂತ ಹೇಳಿ ಎಲ್ಲ ತಂಡವನ್ನು ಕರ್ಕೊಂಡು ಅಲ್ಲಿಗೆ ಹೋದ್ರು. ಅದ್ರ ಎತ್ತರದ ಕಾಂಪೌಂಡ್, ಅದನ್ನು ಹಾರ್ಕೊಂಡು ಬಲರಾಮ ಒಳಗೆ ಹೋದ. ಕೃಷ್ಣ ಹೊರಗಡೆ ಬಾಗ್ಲ ಹತ್ರ ನಿಂತ್ಕೊಂಡು ಕೊಳಲು ಊದ್ಕೊಂಡು ಹಾಯಾಗಿ ನಿಂತಿದ್ದ. ಒಳಗೆ ಹಾರಿದ ಬಲರಾಮ ತನ್ನ 2 ಸಲ ಆ ಮರವನ್ನು ಅಲಗಾಡಿಸಿದ. ಮರದಿಂದ ಒಳ್ಳೊಳ್ಳೆ ಹಣ್ಣುಗಳು ಬಿದ್ದು. ಆ ಮರವನ್ನು ಯಾಕೆ ಅವನು ಕಾಪಾಡಿಕೊಂಡಿದ್ದ ಕಂಸ ಅಂತಂದ್ರೆ, ಆ ಮರಗಳಿಂದ ಹಣ್ಣು ಕೆಳಗೆ ಬಿದ್ದು ಕೊಳೆಯುತ್ತಲ್ಲ, ಆ ಹಣ್ಣುಗಳಿಂದ ಹೆಂಡವನ್ನು ತಯಾರಿಸಿ ಅದನ್ನು ರಾಕ್ಷಸರಿಗೆ ಕುಡಿಲಿಕ್ಕೆ ಅಂತ ಇವರು ಆನಂದಿಸ್ಲಿಕ್ಕೋಸ್ಕರ ಇದ್ದ ಜಾಗ ಅಂತೆ. ಎಂತೆಂಥವ್ರು ಒಮ್ಮೆ ಅಲ್ಲಿ ಬಂದು ಹೆಂಡ ಕುಡಿಬೇಕು ಅಂತ ಹೇಳ್ತಿದ್ದಂತ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದ. ಈಗ ಆ ಜಾಗಕ್ಕೆ ಇವ್ರು ಹೋಗಿದ್ರು. ಅವನು ಬಲರಾಮ ಅಲಗಾಡಿಸ್ತಾ ಇದ್ದ. ಬಿದ್ದ ಹಣ್ಣುಗಳನ್ನ ಆಯ್ದುಕೊಂಡು ಹೊರಗಡೆ ಬಿಸಾಕ್ತಿದ್ದ. ಕಾವಲು ಕೂತಿದ್ದ ಒಂದು 3-4 ಜನರಿಗೆ ಏನೋ ಅನುಮಾನ ಬಂತು. ಅವರೊಬ್ಬರು ಕೇಳಿದ್ರು, ಬಂದು ನೋಡಿದ್ರೆ ಬಲರಾಮ ಅಲಗಾಡಿಸ್ತಿದ್ದಾನೆ. ಯಾಕೋ ಹೀಗೆ ಮಾಡ್ತಿದ್ಯಾ, ಇದು ಯಾರ್ದು ಅಂತ ಗೊತ್ತಾ ನಿನಗೆ, ಇಲ್ಲಿಗೆ ಬಂದಿದ್ಯಲ್ಲ ಅಂತಂದ್ರೆ ಬಲರಾಮ ಹೇಳ್ದ, ಯಾಕೆಂದ್ರೆ ಇದು ಕೆಳಗೆ ಬಿದ್ದು ಕೊಳೆಯೋಕ್ಕಿಂತ ಮುಂಚೆ ನಾವು ಸ್ವಲ್ಪ ತಿನ್ನೋಣ ಅನ್ಕೊಂಡು ಬಂದ್ವಿ ಅಂತ. ಇನ್ನೂ ಒಂದು 4 ಮರವನ್ನು ಅಲಗಾಡಿಸಿ ಎಲ್ರಿಗೂ ಕೊಟ್ಟು ಸುಮ್ಮನೆ ಹೋಗ್ಬಿಡ್ತೀವಿ, ಸುಮ್ಮನೆ ಇದ್ಬಿಡಿ ಅಂತ ಕೇಳಿದ್ರು. ಯಾರು ಕೇಳಲಿಲ್ಲ. ಬಲರಾಮನ ಜೊತೆ ಗಲಾಟೆಗೆ ಅಂತ ಬಂದ್ರು. ಬಲರಾಮ 4 ಬಾರಿಸ್ದ, ಕಾವಲು ಕಾಯೋರು ಸತ್ತೋದು. ಧೇನುಕಾಸುರ ಬಂದ. ಧೇನುಕಾಸುರ ಕತ್ತೆಯ ರೂಪದಲ್ಲಿತ್ತು. ಅವನು ಬಂದವನೇ ಬಲರಾಮನ ಮೇಲೆ ಗೂಟ್ರ ಹಾಕೊಂಡು ಒಂದು ಬದ್ದ. ಮೊದಲನೇ ಏಟು ಬಲರಾಮ ತಿಂದ. ಕೃಷ್ಣನು ಸಪೋರ್ಟಿಗೆ ಬರಬೇಕಿತ್ತು, ಬರಲಿಲ್ಲ. ಕೊಳಲು ಊದ್ಕೊಂಡು ಹಾಯಾಗಿ ನಿಂತಿದ್ದ. ಅಷ್ಟೊತ್ತಿಗೆ ಬಲರಾಮ 2ನೇ ಬಾರಿ ಧೇನುಕಾಸುರ ಒದಿಲಿಕ್ಕೆ ಅಂತ ಹೋದಾಗ 2 ಕಾಲುಗಳನ್ನು ಹಿಡ್ಕೊಂಡು ಗಿರ ತಿರುಗಿಸಿ ಆಕಾಶಕ್ಕೆ ಎಸ್ಬಿಟ್ಟ. ಹೆಂಗ್ ಹೋಯ್ತು ಅಂತಂದ್ರೆ, ಉದ್ದುದ್ದಾಗಿ ಬೆಳೆದಿದ್ದ ಆ ತಾಳೆ ಮರಗಳಿಗೆ ತಾಕ್ಕೊಂಡು, ಆ ತಾಕಿದ ತಕ್ಷಣ ಅವನು ಸತ್ತೋಗಿದ್ದಂತೆ ಅಲ್ಲೇ. ಆದ್ರೆ ಅವನು ಹೊಡೆದ ಏಟಿಗೆ ಆ ತಾಳೆ ಮರಗಳು ಕಳಚಿ ಬಿದ್ದು, ಒಂದಾದ್ಮೇಲೆ ಒಂದು ತಾಳೆ ಮರಗಳು ಕಳಚಿ ಬಿದ್ದು, ಅದರಿಂದ ಬಿದ್ದ ಹಣ್ಣುಗಳನ್ನು ಇವರೆಲ್ಲ ತಿನ್ಬೇಕು ಅಂತ ಹೋದಾಗ ಈ ಧೇನುಕಾಸುರನ ಸಂಬಂಧಿಗಳೆಲ್ಲ ಧಾವಿಸಿಕೊಂಡು ಬಂದ್ರು, ಈ ಹುಡುಗರಿಗೆ ಏನಾದ್ರೂ ಮಾಡಬೇಕು ಅಂತ. ಕೃಷ್ಣನು ಬಂದ. ಇಬ್ರು ಸೇರ್ಕೊಂಡು ಅವರನ್ನೆಲ್ಲ ಕಾಲಿಂದ ತಿರುಗಿಸಿ ಆಕಾಶಕ್ಕೆ ಒಂದು ಹಬ್ಬ ಆಟ ಇದ್ದಂಗಿತ್ತು ಎಲ್ರಿಗೆ. ಎಲ್ಲ ಖುಷಿಯಿಂದ ಬಹಳ ಆನಂದದಿಂದ ಇಡೀ ತಾಳೆಯ ಭಾಗವನ್ನ, ಮರದ ಕಾಡನ್ನ, ತೋಟವನ್ನ ಪೂರ್ತಿ ವಶಪಡಿಸ್ಕೊಂಡು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ವಾಪಸ್ ಊರಿಗೆ ಬಂದು ಈ ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರೆ, ನಂದರ ಕರೆದು ಇಬ್ಬರನ್ನು ಕೂರ್ಸಿ ಜಾಡಿಸಿದ್ರು. ಹೋಗ್ಬೇಡಿ ಅಂತಿದ್ದಾನೆ, ಅಲ್ಲಿಗೆ ಯಾಕೆ ಹೋಗಿದ್ರಿ? ಈ ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಳ್ಳೋದ್ರಿಂದ ಏನೇನಾಗುತ್ತೆ ಗೊತ್ತಾ ಅಂತ ಅಪ್ಪ ಅಮ್ಮನಿಗೆ ಟೆನ್ಷನ್ನು. ಮಕ್ಕಳು ಆಟ ಆಡ್ಕೊಂಡಿದ್ದಾರೆ. ಕೃಷ್ಣ ಹೇಳಿದ, ಯಾಕಪ್ಪ ಇಷ್ಟೊಂದು ಆಲೋಚನೆ ಮಾಡ್ತೀರಿ? ಹಿಂದೊಮ್ಮೆ ಪೂತನಿ ಬಂದಿದ್ದು ನೆನಪಿದ್ಯಾ? ಸತ್ತೋದು. ಶಕಟಾಸುರ ಬಂದ, ಸತ್ತೋದ. ತೃಣಾವರ್ತ ಬಂದ, ಸತ್ತೋದ. ನಂದ ಹೇಳ್ದ, ಅವರೆಲ್ಲ ಅಚಾನಕ್ಕಾಗಿ ಬಂದ್ರು, ಉಳ್ಕೊಂಡೆ. ಯಾಕೆ ಸಮಸ್ಯೆ ನಾವೇ ಮೈ ಮೇಲೆ ಹೇಳ್ಕೊಳ್ಬೇಕು? ಅಲ್ಲಿಗೆ ಹೋಗಿದ್ರೆ ಏನ್ ಪ್ರಾಬ್ಲಮ್ ಇತ್ತು, ಇವತ್ತು ನಮ್ಮ ಪಾಟಿಗೆ ಇರ್ಬೋದಿತ್ತಲ್ಲ ಅಂತ ಚೆನ್ನಾಗಿ ಬೈದ್ರು. ಈ ಬೈದಿದ ಕೋಪ ಹೆಂಗಿತ್ತು ಅಂತಂದ್ರೆ, ಈ ಬಲರಾಮ ಸ್ವಲ್ಪ ಬೇಗ ಕೋಪಿಸ್ಕೊತಿದ್ದ. ನಾನಿನ್ಮೇಲೆ ದನ ಕಾಯ್ಲಿಕ್ಕೆ ಬರೋದೇ ಇಲ್ಲ, ನೀವು ಹೋಗಿ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಹಂಗೆ ಹೋಗ್ಬೇಡ, ಹಿಂಗೆ ಹೋಗ್ಬೇಡ ಅಂತಂದ್ರೆ ದನ ಕಾಯ್ಲಿಕ್ಕೆ ಏನ್ ಮಜಾ ಬರುತ್ತೆ ಅದು ನಮ್ಗೆ? ನಾವು ಮಜಾ ಆಡ್ಬೇಕು ಅಂತಂದ್ರೆ ಎಲ್ಲಿಗೆ ಬೇಕಿದ್ರು ನುಗ್ಗೋಂಗಿರ್ಬೇಕು ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಕರೆದು ಹೇಳ್ದ, ನಿಮ್ಮ ಅಮ್ಮನ್ನೇ ಕರ್ಕೊಂಡು ಹೋಗಿ ದನ ಕಾಯ್ಲಿ, ಅವಳೇ ನೋಡ್ಕೊಂಡ್ಬರ್ಲಿ, ನಾವ್ಯಾಕೆ ಹೋಗ್ಬೇಕು? ಎಲ್ಲಿ ಬೇಕು ಅಲ್ಲೇ ಹೋಗೋದಿದ್ರೆ ನಾವ್ಯಾಕೆ ಹೋಗ್ಬೇಕು? ಕೃಷ್ಣ ಕೇಳಿದ್ನಂತ ಅವನಿಗೆ, ಸರಿ ನಾನು ಹೋಗೋದು ಬೇಡವಾ? ನೀನು ಹೋಗಪ್ಪ, ನೀನು ಕೊಳಲು ಊದ್ಕೊಂಡು ನಿಂತಿರ್ತೀಯಲ್ಲ, ನಿಮ್ಮ ಅಮ್ಮನ ಜೊತೆ ಕೊಳಲು ಊದ್ಕೊಂಡೇ ಹೋಗು, ನೀನು ನಡೆಯುತ್ತೆ ಅಂತ ಸ್ವಲ್ಪ ಕೀಟ್ಲೆ ಮಾಡ್ದ. ಈಗ ಮಾರನೇ ದಿನ ಮತ್ತೆ ದನ ಕಾಯ್ಲಿಕ್ಕೆ ಕೃಷ್ಣ ತಯಾರಾದ. ಬಲರಾಮ ಬರಲಿಲ್ಲ. ಕೋಪ ಇತ್ತು ಅವನಿಗೆ, ನಾನು ಬರಲ್ಲ ಅಂತ ಹಠ ಹಿಡಿದು ಕೂತಿದ್ದ. ಕೃಷ್ಣ ಬಂದು ಹೇಳಿದಂತೆ, ಬಲರಾಮ ನೋಡು, ಇವತ್ತು ಇಂಪಾರ್ಟೆಂಟ್ ಡೇ, ನೀನು ಬರಲೇಬೇಕು. ನೀನು ಬರಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬರಲ್ಲ ಅಂದ್ರೆ ಬರಲ್ಲ. ನಾನು ಹೇಳಿದ್ದೀನಲ್ಲ, ನನ್ಗೆ ಹಿಂಗೆ ದನ ಕಾಯೋದು ಇಷ್ಟ ಆಗಲ್ಲ, ನಾನು ಬರಲ್ಲ ಅಂತ. ಕೃಷ್ಣ ಆಯ್ತು ಅಂತ ಹೊರಡಬೇಕಾದ್ರೆ ಕೃಷ್ಣನ ತಾಯಿ ಕರೆದು ಹೇಳಿದ್ದು, ಮಗು ಎಲ್ಲಿಗೆ ಬೇಕಾದ್ರೂ ಹೋಗು, ಯಮುನಾ ತೀರಕ್ಕೆ ಮಾತ್ರ ಹೋಗ್ಬೇಡಪ್ಪ ಅಂತ. ಅವ್ರು ಹೇಳದೆ ಹೋಗಿದ್ರೆ ಚೆನ್ನಾಗಿತ್ತೇನೋ. ಯಮುನಾ ತೀರದ ಈ ಭಾಗದಲ್ಲಿ ತುಂಬಾ ಕಷ್ಟ. ಅಲ್ಲೊಬ್ಬ ಕಾಳಿಯ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ನಾಗಕುಲಕ್ಕೆ ಸೇರಿದವನು, ಬಹಳ ಕೆಟ್ಟ ರಾಕ್ಷಸ. ಆ ನೀರು ಕೂಡ ವಿಷಾವೃತವಾಗಿರುವಂಥದ್ದು. ಅಲ್ಲಿ ದನಗಳನ್ನ ನೀನು ಬಿಟ್ರೆ ಬಹಳ ಕಷ್ಟ, ಹೋಗ್ಬೇಡ ನನಗೆ. ಅವನಂದ, ನಾನು ಹೋಗದೆ ಇರುವಲ್ಲೇ, ದನಗಳು ಹೋಗಿ ನೀರು ಕುಡಿದ್ರೆ ನಾನು ಏನ್ ಮಾಡ್ಲಿ? ಕೃಷ್ಣನ್ ತಂದೆ ಹೇಳಿದ್ರು, ಜಾಸ್ತಿ ತಲಾಟೆ ಮಾಡಬೇಡ, ನನ್ಗೆ ಗೊತ್ತು, ನೀನು ಕೊಳಲು ಊದ್ಲಿಕ್ಕೆ ಶುರು ಮಾಡಿ ಹೆಸರು ಕರೆದ್ರೆ ಎಲ್ಲ ದನಗಳು ನಿನ್ನ ಎದುರಿಗೆ ಬಂದು ಕೂತ್ಕೋತವೆ, ಅಲ್ಲಿ ನೀರು ಕುಡಿಲಿಕ್ಕೆ ಬಿಡಬೇಡ, ಅವುಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಕಳಿಸು.
ಹೋಗ್ಬೇಡ ಅಂತ ಹೇಳಿದ್ದೇ ದೊಡ್ಡ ಸಮಸ್ಯೆ ಇತ್ತು. ಕೃಷ್ಣ ತನ್ನ ತಂಡವನ್ನು ಕರ್ಕೊಂಡು ಅಲ್ಲಿಗೆ ಹೋದ. ಹತ್ತಿರಕ್ಕೆ ಹೋಗಿ ಸುಮ್ಮನೆ ಆರಾಮಾಗಿ ಆಟ ಆಡ್ತಾ ಇದ್ದ. ಈ ಹುಡುಗರಿಗೆ ಏನಾಯ್ತು, ದೂರ ನಡ್ಕೊಂಡು ಬಂದಿದ್ದರಿಂದ ಬಾಯಾರಿಕೆ ಆಯ್ತು. ಹೋದವರೆಲ್ಲ ನೀರು ಕುಡಿಬೇಕು ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ದನಗಳು ನೀರು ಕುಡಿದು ದನಗಳೆಲ್ಲ ಸತ್ತು. ದನಗಳು ಸತ್ತಿದ ತಕ್ಷಣ ಹುಡುಗರು ಗಾಬರಿ ಆಗಿಬಿಟ್ರು. ಮುಂದೆ ಏನು ಅಂತ ನೋಡ್ತಿರೋ ವೇಳೆಗೆ ಒಳಗೆ ವಿಷಾವೃತವಾಗಿರುವಂತಹ ನೀರು. ಈ ಕಥೆ ತುಂಬ ಸರಳ, ಎಲ್ಲರೂ 1000 ಬಾರಿ ಕೇಳಿದ್ದೀವಿ. ಆದರೆ ಈ ಕಥೆ ತುಂಬ ವ್ಯಾಪಕವಾದ ಕಲ್ಪನೆಗಳಿವೆ. ನಾನು ಅದನ್ನ ಜೊತೆ ಹಂಚ್ಕೋಬೇಕು ಅಂತ ಅಷ್ಟೇ ಇವತ್ತು. ಆ ದನಗಳು ಸತ್ತು ಬಿದ್ದ ತಕ್ಷಣ ಕೃಷ್ಣ ಅದನ್ನು ನೋಡ್ದ. ಈಗಿರೋದು ಒಂದೇ ಒಂದು ದಾರಿ, ದನಗಳನ್ನು ಒಂದು ಸಹಜವಾಗಿ ಉಳಿಸ್ಕೊಳ್ಬೋದಾಗಿತ್ತು. ಹಿಂದೆಯೇ ಅಘಾಸುರನ ಬಾಯಲ್ಲಿ ಹೋಗು ಸತ್ತಿದ್ದಂಥ ದನಗಳನ್ನು ಉಳಿಸ್ಕೊಂಡವನಿಗೆ ಈಗ ದನಗಳಿಗೆ ಜೀವ ತುಂಬೋದು, ಪ್ರಾಣ ಕೊಡೋದು ದೊಡ್ಡ ಕಷ್ಟ ಆಗಿರಲಿಲ್ಲ. ಆದರೆ ಅವನಿಗೆ ಆ ನೀರನ್ನ ಕುಡಿಯಲಿಕ್ಕೆ ಮತ್ತೆ ಯೋಗ್ಯ ಮಾಡಬೇಕಿತ್ತು. ಅದಕ್ಕೆ ಕೃಷ್ಣ ಏನು ಮಾಡ್ದ, ಈಗ ನಿಶ್ಚಿತವಾಗಿ ತನ್ನ ಮೈ ಮೇಲಿದ್ದ ಕೆಲವು ಪೇಟ ಕಟ್ಟಿದ್ದನ್ನು ಕೆಳಗಿಟ್ಟ, ತನ್ನ ಕೊಳವನ್ನು ಕೆಳಗಿಟ್ಟ. ಈಗ ಪಕ್ಕದಲ್ಲೇ ಬೆಳೆದಿದ್ದ ಕದಂಬ ವೃಕ್ಷವನ್ನು ಏರಿ ನಿಂತ, ತನ್ನ ಸೊಂಟದ ಮೇಲೆ 2 ಕೈಗಳನ್ನು ಇಟ್ಕೊಂಡು ಕಾಳಿಯನಿಗೊಂದು ಕರೆ ಕೊಡ್ತಾ ಮೇಲಿಂದ ನೀರೊಳಗೆ ಜಿಗಿದ. ಕಾಳಿಯ ಅನ್ನೋದು ನಾಗ. ಅದು ಅಲ್ಲಿಗೆ ಬಂದಿದ್ದಕ್ಕೊಂದು ಸುಂದರವಾದ ಕಥಾನಕ ಇದೆ. ಕಶ್ಯಪನಿಗೆ 2 ಹೆಂಡತಿಯರು, ವಿನತೆ ಮತ್ತು ಕದ್ರು ಅಂತ. ಕಶ್ಯಪ ಅಂತಂದ್ರೆ ಆರ್ಯ ಸಂತಾನವೇ, ಆರ್ಯರ ಮೂಲವೇ ಅದು. ಈ ದುರ್ದೈವದ ಸಂಗತಿ ಏನು ಅಂತಂದ್ರೆ, ಈ 2 ಹೆಂಡತಿಯರಲ್ಲಿ ಕದ್ರು ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ. ಗೊತ್ತಿಲ್ಲ, 2 ಹೆಂಡತಿಯರು ಇದ್ದವರಿಗೆಲ್ಲ ಈ ಸಮಸ್ಯೆ ಇರ್ಬೋದೇನೋ. ಒಂದು ಹೆಂಡತಿ ಮತ್ತೊಂದು ಹೆಂಡತಿನ ಕಂಡ್ರೆ ಕೋಪ ಇರೋದು. ಅದರಲ್ಲೂ ವಿನತೆ ಅದೆಷ್ಟು ಒಳ್ಳೆ ಹೆಣ್ಮಗಳು ಅಂತಂದ್ರೆ, ಅವಳು ಗಂಡನನ್ನ ಸಹಜವಾಗಿ ಗಂಡನ ಪ್ರೀತಿಯಿಂದ ಗೆದ್ಕೊಂಡಿದ್ಲು. ಯಾವಾಗಲೂ ಹಂಗೆ. ನಾನು ನೆನ್ನೆನೂ ಹೇಳಿದ್ನಲ್ಲ, ಗಂಡನಿಗೆ ಪ್ರೀತಿ ಆಗೋದು ತನ್ನ ಆತ್ಮ ಅನ್ನೋ ಕಾರಣಕ್ಕೋಸ್ಕರವೇ ಹೊರತು ದೇಹದಿಂದ ಗಂಡನನ್ನ ಒಲಿಸುವುದು ಕಾಲ ಕಳೆದಂತೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಆತ್ಮ ಅನ್ನಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಯಾಜ್ಞವಲ್ಕ್ಯರಿಗೂ 2 ಹೆಂಡತಿಯರಿದ್ರು, ಗೊತ್ತಿರ್ಬೋದು ನಿಮಗೆ, ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಅಂತ. ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಇವರಿಬ್ಬರಲ್ಲೂ ಯಾಜ್ಞವಲ್ಕ್ಯರಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು ಮೈತ್ರೇಯಿ ಅಂತ ಹೇಳ್ತಾರೆ. ಯಾಕೆ ಗೊತ್ತೇನು, ಯಾಜ್ಞವಲ್ಕ್ಯರು ವಾನಪ್ರಸ್ಥಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿ, ತಾನು ಅತ್ಯಂತ ಶ್ರೇಷ್ಠವಾಗಿರುವ ಬ್ರಹ್ಮತತ್ವವನ್ನು ಪಡ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿ ತನ್ನ ಆಸ್ತಿ ಡಿವೈಡ್ ಮಾಡ್ತೀನಿ ಅಂದ್ರಂತೆ. ಅರ್ಧ ಭಾಗ ಸರಿಯಾಗಿ ಕಾತ್ಯಾಯಿನಿಗೆ, ಅರ್ಧ ಭಾಗ ಮೈತ್ರೇಯಿಗೆ ಅಂತ. ಕಾತ್ಯಾಯಿನಿ ಹೂ ಅಂದ್ರು, ಕೊಟ್ಬಿಡಿ ನಾನು ನೋಡ್ಕೋತೀನಿ, ಹೋಗ್ಬನ್ನಿ ಅಂತ. ಮೈತ್ರೇಯಿ ಕೇಳಿದ್ದು, ನೀವು ಅರ್ಧ ಕೊಟ್ಟರೆ ನಾನು ತಗೋತೀನಿ, ಏನು ತೊಂದರೆ ಇಲ್ಲ, ಪೂರ್ತಿ ಚೆನ್ನಾಗಿ ನೋಡ್ಕೋತೀನಿ. ಆದರೆ ನನ್ನ ಒಂದೇ ಒಂದು ಪ್ರಶ್ನೆ ಇದೆ, ನೀವು ಏನನ್ನು ಪಡ್ಕೊಳ್ಬೇಕು ಅಂತ ಹೋಗ್ತಿದ್ದೀರೋ ಅದರಲ್ಲೂ ನನಗೆ ಅರ್ಧ ಸಿಗುತ್ತಾ? ಹಂಗಿದ್ರೆ ಕೊಟ್ಬಿಟ್ಟು ಹೋಗಿ. ಯಾಜ್ಞವಲ್ಲಿ ಕೇಳಿದ್ರೆ ಅದೇನು ಸಿಗುತ್ತೆ? ಅದು ನನಗೆ ಮಾತ್ರ ಸಿಗೋದು, ನೀನು ಅದನ್ನು ಕೇಳಿಲ್ಲ ಅಂದ್ರೆ ಅದು ಸಿಗಲ್ಲ. ಹಂಗಿದ್ರೆ ಇದು ಬೇಡ, ನನಗೆ ಅದರಲ್ಲೇ ಅರ್ಧ ಕೊಡಿ. ಏನು ಪ್ರೀತಿ ಪಾತ್ರಗಳಾಗಿರ್ಬೋದು. ಯಾವುದನ್ನ ತನ್ನ ಜೀವಿತಾವಧಿಯ ಅಂತಿಮ ಚರಣ ಅಂತ ಭಾವಿಸ್ಕೊಂಡು ಯಾಜ್ಞವಲ್ಕರು ಹೊರಟಿದ್ದಾರೋ, ಕೊಟ್ರೆ ಅದರಲ್ಲಿ ಅರ್ಧ ಬೇಕು, ಇಲ್ಲದೇ ಇದ್ರೆ ಇದು ತಗೊಂಡು ನಾನು ಏನ್ ಮಾಡ್ಲಿ ಅಂತ ಈ ಭಾವ. ವಿನತೆಯು ಹಂಗೆ. ಗಂಡನ ಅದೆಷ್ಟು ಪ್ರೀತಿ ಪಾತ್ರಗಳಾಗಿದ್ರೆ ಕದ್ರುವಿಗೆ ಅಷ್ಟೇ ಕೋಪ ಇತ್ತು. ವಿನತೆಗೆ ಕಶ್ಯಪರಲ್ಲಿ ಹುಟ್ಟಿದ ಸಂತಾನ ಗರುಡರು, ಕಶ್ಯಪರಿಗೆ ಕದ್ರುವಿನಲ್ಲಿ ಹುಟ್ಟಿದ ಸಂತಾನ ನಾಗ ಸಂತಾನ. ಈ ಗರುಡರು ಮತ್ತು ನಾಗರು ನಾವು ಕಾಣುವಂತ ಗರುಡ ಮತ್ತು ನಾಗ ಅಂತಾನೆ ತಿಳ್ಕೊಳ್ಬೇಕು ಅಂತಿಲ್ಲ, ಮತ್ತೆರಡು ಜನಾಂಗ ಆಗಿರ್ಬೋದು. ಈ ಗರುಡರು ಹೇಗಿದ್ರು ಅಂತಂದ್ರೆ ಪರಮ ರಾಷ್ಟ್ರ ಭಕ್ತರು, ಪರಮ ದೈವ ಭಕ್ತರು, ಭಗವಂತನ ಕೆಲಸ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋರು. ಈ ನಾಗ ಸಂತಾನ ಇತ್ತಲ್ಲ, ಇದು ತಾಯಿಯ ಅಷ್ಟೂ ವಿಷವನ್ನ ತಮ್ಮ ದೇಹದೊಳಗೆ ತಗೊಂಡು ಬಂದು ಸದಾ ಕಾಲ ಇವ್ರ ಜೊತೆ ಕಿತ್ತಾಡಬೇಕು ಅಂತಿದ್ದವು. ಕದ್ರು ಒಂದ್ಸಲ ಏನ್ ಮಾಡಿದ್ರು, ವಿನತೆಗೆ ಹೇಳಿದ್ರು, ನೀನು ಈ ಕುದುರೆ ಒಂದರ ಬಣ್ಣವನ್ನ, ಆ ಕುದುರೆಯ ಬಣ್ಣ ಯಾವುದು ಅಂತ ಹೇಳು ಅಂತ ಹೇಳಿ ಆ ಕುದುರೆಯ ಬಣ್ಣ ತೋರಿಸಿದ್ದು. ಆ ಕುದುರೆಯ ಬಣ್ಣವನ್ನು ಹೇಳಲಿಕ್ಕೆ ಇವಳು ಬಿಳಿ ಅಂತಂದು, ಅಕಸ್ಮಾತ್ ಅದು ಸುಳ್ಳಾಗಿದ್ರೆ ನೀನು ನನ್ನ ಸೇವಕಿಯಾಗಿರಬೇಕು ಅಂತ ಚಾಲೆಂಜ್ ಕಟ್ಟಿದ್ಲು. ಆದರೆ ಈ ಸರ್ಪ ಸಂತಾನ ಏನ್ ಮಾಡ್ತು, ಆ ಕುದುರೆಯ ಸುತ್ತಲೂ ತಾನು ಹೋಗಿ ಸುತ್ತಕೊಂಡು ಅದರ ಬಣ್ಣ ಕಪ್ಪು ಕಾಣುವಂತೆ ಮಾಡ್ಬಿಡ್ತು. ವಿನತೆ ಪಂಥದಲ್ಲಿ ಸೋತೋದು. ವಿನತೆ ಕದ್ರುವಿನ ಸೇವಕಿಯಾಗಿ ಉಳಿಬೇಕಾಗ್ತದೆ. ಗರುಡರೆಲ್ಲ ದೊಡ್ಡವರಾದ್ಮೇಲೆ ಗೊತ್ತಾಗ್ಬಿಡ್ತು ಎಂಥ ಮೋಸ ನಡೆದಿತ್ತು. ಈ ಮೋಸವನ್ನ ಪ್ರತೀಕಾರ ತಗೊಳ್ಳಿಕ್ಕೆ ಇರೋದು ಒಂದೇ ಒಂದು ದಾರಿ, ಆ ಪಂಥದಿಂದ ಹೊರಗೆ ಬರಲಿಕ್ಕೆ ಅಮೃತವನ್ನು ತಂದುಕೊಡ್ಬೇಕು ಅಂತಿತ್ತು. ಗರುಡ ಆಕಾಶಕ್ಕೆ ಹಾರಿ ತನ್ನ ಅಸೀಮ ಪ್ರಯತ್ನದಿಂದ, ಅಸೀಮ ಬಲದಿಂದ ಅಮೃತವನ್ನು ತಗೊಂಡು ಬಂದು ಇವರಿಗಿಟ್ಟ. ಆದರೆ ಈ ಅಮೃತವನ್ನ ಗರುಡ ಸಂತಾನಗಳು ಸ್ವೀಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂದ್ರೆ ಅಮೃತ ದರ್ಭೆ ಮೇಲೆ ಬಿದ್ದಿತ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಕತೆ. ಅಮೃತ ದರ್ಭೆ ಮೇಲೆ ಬಿದ್ದಿತ್ತು. ಈ ದರ್ಭೆ ಮೇಲಿರೋ ಅಮೃತವನ್ನು ಸ್ವೀಕಾರ ಮಾಡ್ಲಿಕ್ಕೆ ಹೋದಂತ ಈ ಸಂತಾನಗಳು, ಸರ್ಪ ಸಂತಾನಗಳು, ಆ ಚೂಪಾಗಿರೋ ದರ್ಭೆಗೆ ನಾಲ್ಗೆ ಸಿಕ್ಕೊಂಡು ನಾಲ್ಗೆ ಎರಡು ಸೀಳಾಗೋಯ್ತಂತೆ. ನಾಲ್ಗೆ ಎರಡು ಸೀಳಾಗೋದು ಅಂದ್ರೆ ಹೇಳಿದ ಮಾತನ್ನು ಉಳಿಸ್ಕೊಳ್ಳದೆ ಇರೋದು ಅಂತ ಅರ್ಥ.
ಅದು ಅರ್ಥ ಆಗಿದೆ. ನಾಳೆಗೆ ಸೀಳಾಗಬೇಕು ಅಂತಾನೆ ಇಲ್ಲ. 2 ನಾಲಿಗೆ ಇವನು ಅಂತ ಬೈದ್ರು ಅಂದ್ರೆ ಇವತ್ತೊಂದು ಹೇಳ್ತಾನೆ, ನಾಳೆ ಇನ್ನೊಂದು ಮಾಡ್ತಾನ ಅಂತ ನಂಬೇಕಾಗಿಲ್ಲ ಅವನ್ನ ಅಂತ. ಪಕ್ಕ ಈ ನಾಗ ಸಂತಾನಗಳು ಹಂಗಾಗ್ಬಿಟ್ಟು ಬಹಳ ಶಕ್ತಿ ಇತ್ತು ಅವ್ರಿಗೆ. ಆದರೆ ಅವ್ರು ಯಾವತ್ತೂ ಧರ್ಮ ಬೀರುಗಳಾಗಿರ್ಲಿಲ್ಲ. ಈಗ ಧರ್ಮದ ಮಾತನಾಡ್ತಿದ್ರು, ಮರುಕ್ಷಣವೇ ಚೇಂಜ್ ಮಾಡ್ತಿದ್ರು 2 ನಾಲಿಗೆ ಅಲ್ಲ. ಈ ತರದ ಚಿಂತನೆ ಯಾವಾಗ ಇದಾಯ್ತೋ, ಯಾವಾಗ ತನ್ನ ತಾಯಿಯನ್ನ ಈ ದಾಸ್ಯದಿಂದ ಬಿಡುಗಡೆ ಮಾಡಿಸ್ಕೊಂಡ್ರೋ, ಗರುಡರು ಹಠ ಹಿಡಿದು ನಾಗ ಸಂತಾನವನ್ನು ನಾಶ ಮಾಡ್ತೀವಿ ಅಂತ ನಿಂತಿದ್ರು. ನಾಗರಲ್ಲೂ 2 ಭಾಗ ಆಯಿತು. ಒಂದು ದೇವರ ಸೇವೆ ಮಾಡ್ಕೊಂಡಿರುವಂಥ ಒಂದು ಭಾಗ, ಇನ್ನೊಂದು ದೇವರ ವಿರುದ್ಧವಾಗಿ ನಿಲ್ಲುವಂಥ ಭಾಗ. ಹೀಗೆ ವಿರುದ್ಧವಾಗಿ ನಿಂತ ಭಾಗದ ನಾಯಕನಾಗಿ ಕಾಳಿಯಲಿದ್ದ. ಕಾಳಿಂಗ ಅಂತ ಕರೀತಾರೆ. ಇವನೇನ್ ಮಾಡ್ದ, ತನ್ನ ತಂಡವನ್ನು ಕರ್ಕೊಂಡು ಗರುಡನ ವಿರುದ್ಧ ಹೋರಾಟಕ್ಕೆ ನಿಂತ. ಗರುಡನ ಹೊಡೆತ ತಾಳಲಾಗದೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಈ ಯಮುನಾ ನದಿಯೊಳಗೆ ಮುಳುಗ್ತಿದ್ದ. ಯಮುನಾ ನದಿಗೊಂದು ವಿಶೇಷ ಗುಣ ಇತ್ತು. ಹಿಂದೊಮ್ಮೆ ಗರುಡ ಯಮುನಾ ನದಿಯಲ್ಲಿ ಮೀನನ್ನು ತಿನ್ಲಿಕ್ಕೆ ಅಂತ ಹೋದಾಗ ಅಲ್ಲೊಬ್ಬ ಋಷಿಗಳು ನಿಂತಿದ್ರು. ಅವ್ರು ಹೇಳಿದ್ರು, ಇದು ನನಗೆ ಸಂಬಂಧಪಟ್ಟ ನದಿ, ಇಲ್ಲಿ ಮೀನನ್ನು ತಿನ್ಬೇಡ ಅಂತ. ಗರುಡ ಕೇಳದೆ ಮೀನಿಗೆ ಬಾಯಿ ಹಾಕಿದ್ರಿಂದ ಅವ್ರನ್ನ ಶಾಪ ಕೊಟ್ಟಿದ್ರು. ಇನ್ನು ಮುಂದೆ ನೀನು ಇಲ್ಲಿ ಬಂದು ಈ ನೀರನ್ನು ಕುಡಿದ್ರೆ ಸತ್ತೋಗ್ಬಿಡ್ತೀಯ, ನೀನು ಈ ನೀರು ಹತ್ತಿರಕ್ಕೆ ಬಂದರೂ ಸತ್ತೋಗ್ತೀಯ, ಬರುವಂಗಿಲ್ಲ ಅಂತ. ಇದು ಗೊತ್ತಿದ್ದು ಕಾಳಿಂಗನಿಗೆ ಮಾತ್ರ. ಅವನೇನ್ ಮಾಡ್ದ, ಅಲ್ಲೋಗಿ ಸೇರ್ಕೊಂಡ. ಅದೇನ್ ಬರ್ತೀಯ ನೋಡ್ತೀನಿ ಅಂತ. ಅಲ್ಲಿಂದ ಹೊರಗೆ ಬರೋಂಗಿಲ್ಲ. ಈಗ ಬಂದ್ರೆ ಗರುಡ ಮುಗಿಸ್ಬಿಡ್ತಾನೆ ಕತೆ. ಹಿಂಗಾಗಿ ಒಳಗೆ ಇದ್ದ. ಆದ್ರೆ ಒಳಗಿರೋ ಈ ವಿಷದ ಬುದ್ಧಿ ಬಿಡಲ್ವಲ್ಲ, ಅದಕ್ಕೆ ಯಾರ್ಯಾರು ತನ್ನ ತೆಕ್ಕೆಗೆ ಬರ್ತಾರೋ ಅವ್ರನ್ನ ಸಾಯಿಸ್ಕೊಂಡೇ ಬದುಕೊಂಡು ತನ್ನ ಬದುಕು ನಡೆಸ್ಕೊಳ್ತಾ ಇದ್ದ. ಹೀಗಾಗಿ ಹತ್ರಕ್ಕೆ ಯಾರು ಬರುವಂತಿರಲಿಲ್ಲ. ಈಗ ಕೃಷ್ಣ ಆ ಕಾಳಿಂಗನನ್ನು ಮರದಿಸಿ ಈ ನದಿಯನ್ನು ಮುಕ್ತಗೊಳಿಸಬೇಕು ಅಂತ ಕದಂಬ ವೃಕ್ಷದ ಮೇಲೆ ನಿಂತಿದ್ದವನು ತೊಡೆ ತಟ್ಕೊಂಡು ಆ ನದಿಗೆ ಹಾರಿದ ಕೃಷ್ಣ ಕಾಳಿಂಗನನ್ನು ಕರೆದ ಜೋರಾಗಿ. ತಾನು ಆ ನೀರಿನಲ್ಲಿ ಹೇಗೆ ಕಲರವವನ್ನು ಎಬ್ಬಿಸ್ಬಿಟ್ಟ ಅಂತಂದ್ರೆ, ಯಾವತ್ತೂ ಡಿಸ್ಟರ್ಬ್ ಮಾಡದೇ ಇರುವಂಥ ಕಾಳಿಂಗ ಮೊದಲನೇ ಬಾರಿ ಡಿಸ್ಟರ್ಬ್ ಆಗಿ ಎದ್ದು ಹೊರಗೆ ಬಂದರೆ ಯಾರೋ ಒಬ್ಬ ಬೋರ ಬಂದು ನಿಂತ್ಬಿಟ್ಟಿದ್ದಾನೆ. ಅವನಲ್ಲಿ ನಿಂತ್ಕೊಂಡು ಈಜಾಡ್ತಿದ್ದಾನೆ, ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಾನೆ. ಇವನಿಗೆ ಪಾಠ ಕಲಿಸ್ಬೇಕು ಅಂತ ಹತ್ತಿರ ಬಂದು ಕೃಷ್ಣನ ಮೇಲೆ ಎರಗಿದ. ಕಾಳಿಂಗನಿಗೆ 7 ಹೆಡೆ ಅಂತಾರೆ, 101 ಹೆಡೆ ಅಂತಾರೆ, ಕೆಲವು ಕಡೆ 1001 ಹೆಡೆಗಳು ಅಂತಲೂ ಉಲ್ಲೇಖ ಮಾಡ್ತಾರೆ. 1001 ಹೆಡೆಗಳು ಹೆಂಗಿರ್ಬೋದು ಅಂತಂದ್ರೆ ಅವನ ದೊಡ್ಡ ಸೇನೆ ಆಗಿದ್ದಿರ್ಬೋದು. ಕೃಷ್ಣ ನಿಂತ ಎಲ್ಲರನ್ನೂ ಹೇಗೆ ಬಡದ ಅಂತಂದ್ರೆ ಕಾಳಿಂಗನ ಮೇಲೆ ನರ್ತನ ಶುರುವಾಗುತ್ತೆ. ಕಾಳಿಂಗ ನರ್ತನ ಅಂತಾನೆ ಫೇಮಸ್ ಅದು. ಇದು ನೀರಿನೊಳಗೆ ನಡೆದಂತ ನರ್ತನ. ಆ ನರ್ತನ ಹೇಗಿತ್ತು, ಯಾಕೆ ನರ್ತನ ಆಯ್ತು ಅಂದ್ರೆ, ಕೃಷ್ಣ ಕಾಳಿಂಗನ ಹೆಡೆ ಮೇಲೆ ನಿಂತ. ಒಂದಾದ್ಮೇಲೆ ಒಂದು ಹೆಡೆ ಹೇಳ್ತಿತ್ತು. ಆ ಹೆಡೆ ಮರದಿಸ್ಲಿಕ್ಕೆ ಅಂತ ಅದನ್ನು ತುಳಿತಿದ್ದ. ಯಾವ ಹೆಡೆ ಹೇಳ್ತಿತ್ತು ಅದನ್ನು ತುಳಿತಿದ್ದ. ಹೇಗೆ ಕಾಳಿಂಗನ ಹಣ್ಣುಗಾಯಿ ನೀರುಗಾಯಿ ಮಾಡ್ಬಿಟ್ಟ ಅಂದ್ರೆ, ಕಾಳಿಂಗನ ಉಸಿರು ಹೊರಗೆ ಬರ್ಲಿಕ್ಕೆ ಶುರುವಾಯ್ತು. ಸತ್ತೋಗೋದು ಖಾತ್ರಿ ಅಂತ. ಕಾಳಿಂಗನ ಪತ್ನಿಯರು, ಕಾಳಿಂಗನ ಇಡೀ ಸಂತಾನ ಎದುರಿ ಬಂದು ಕೂತ್ಕೊಂಡು ಕೃಷ್ಣನನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತು. ನೀನು ಪರಮ ಕರುಣಾಮಯಿ, ನೀನೇ ಕೊಂದು ಬಿಟ್ರೆ ಇನ್ಯಾರು ಕಾಪಾಡಬೇಕು? ನನಗೆ ಗೊತ್ತು ನೀನು ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಮೇಲೆ ತುಂಬ ಪ್ರೀತಿ ಉಳ್ಳವನು. ನಾವು ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ಯಜಮಾನರನ್ನು ಬಿಟ್ಬಿಡು. ಆತ ಮಾಡಿದ ತಪ್ಪು ಅಂತ ನಮಗೂ ಗೊತ್ತು. ಅವನಿಗೆ ಕೊಡಬೇಕಾದ ಶಿಕ್ಷೆ ಕೊಟ್ಟಿದ್ಯಾ, ಉದ್ಧರಿಸಬೇಕಾದವನು ನೀನೇ ಅಂದಾಗ ಕೃಷ್ಣ ಕಾಳಿಂಗನ ಮೇಲೆ ನಿಂತವನು ಕೆಳಗೆ ತುಂಬಿದ್ನಂತೆ. ಒಂದು ಸಲ ಉಸಿರು ಬಂತು ಅವನಿಗೆ, ಈಗ ನಾನೊಬ್ಬ ಜೀವಂತವಾಗಿದ್ದೀನಿ ಅಂತ. ಅಷ್ಟೊತ್ತಿಗೆ ಕಾಳಿಂಗನ ದುರಹಂಕಾರ ಮರ್ದನ ಇತ್ತು. ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ದ. ನಾನು ಬದುಕೋದು ಎಲ್ಲಪ್ಪ, ಇಲ್ಲಿಂದ ಹೊರಗೆ ಹೋದ್ರೆ ಗರುಡ ನನ್ನ ತಿಂತಾನೆ, ನಾನು ಏನು ಮಾಡಬೇಕು? ಅದಕ್ಕೆ ಕೃಷ್ಣ ಹೇಳಿದ, ಏನು ಯೋಚನೆ ಮಾಡಬೇಡ, ನಿನ್ನ ತಲೆಯ ಮೇಲೆ ನನ್ನ ಪಾದಗಳು ಗುರುತಿದೆ, ಗರುಡ ಕೂಡ ನಿನ್ನನ್ನು ಮುಟ್ಟಲ್ಲ, ನೀನು ಹೋಗು ಇಲ್ಲಿಂದ ದೂರಕ್ಕೆ, ಯಾವುದಾದ್ರೂ ಸಮುದ್ರವನ್ನು ಹೊಕ್ಕಿ ಕೂತ್ಕೋ ಅಂತ. ಎಷ್ಟು ಚೆನ್ನಾಗಿರೋ ಮಾತಿದು. ಈ ಮಾತಿನಲ್ಲಿ ಏನನ್ನು ಗ್ರಹಿಸಬೇಕು ಅಂತ ಯೋಚನೆ ಮಾಡಿ. ನಿನ್ನ ತಲೆಯ ಮೇಲೆ ನನ್ನ ಪಾದಗಳು ಗುರುತಿದೆ ಅಂತ. ಯಾರ ತಲೆಯ ಮೇಲೆ ಕೃಷ್ಣನ ಪಾದಗಳ ಗುರುತಿರುತ್ತೋ ಅವರನ್ನು ಯಾರೂ ಮುಟ್ಲಿಕ್ಕಾಗಲ್ಲ. ಯಾರ ದಾಸರಾಗಬೇಕು ಅಂದ್ರೆ ಕೃಷ್ಣನ ದಾಸರು ಅಂತ ಅದಕ್ಕೆ ಹೇಳೋದು. ಕೃಷ್ಣನ ದಾಸರಾಗಿ ಒಮ್ಮೆ ಅವನ ಪಾದಗಳು ಗುರುತು ತಲೆ ಮೇಲೆ ಮೂಡಿತು ಅಂದುಬಿಟ್ರೆ ಇನ್ಯಾರೂ ತಡೆಯೋ ಪ್ರಮೇಯ ಇಲ್ಲ. ಕೃಷ್ಣ ಆ ಗುರುತನ್ನು ಮೂಡಿಸಿದ ನಂತರ ಕಾಳಿಂಗ ಸ್ವಸ್ಥನಾದ. ಕಾಳಿಂಗ ಆ ಜಾಗವನ್ನು ಬಿಟ್ಟು ಹೋದ. ಇಡೀ ಜಾಗ ಕ್ಲೀನ್ ಆಯಿತು. ಈಗ 2ನೇ ಹಂತ ಯೋಚನೆ ಮಾಡಿ. ಯಮುನಾ ನದಿ ಇವತ್ತು ನೀವು ಹೋಗಿ ನೋಡ್ಕೊಂಡು ಬನ್ನಿ. ಕೃಷ್ಣನ ಕಾಲದಲ್ಲಿ ಎಷ್ಟು ಕೊಳಕಾಗಿದ್ದಿರ್ಬೋದು, ಎಷ್ಟು ವಿಷ ತುಂಬಿರ್ಬೋದು, ಇವತ್ತು ಅದಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ವಿಷ ತುಂಬಿದೆ. ಅದಕ್ಕೆ ನನಗನ್ಸೋದು, ಕೃಷ್ಣ ಕಾಳಿಂಗನ ಮರ್ದನ ಮಾಡಿದ ಅಂತಂದ್ರೆ ಅದು ಯಾರೋ ಒಂದು ಸರ್ಪ ಆಗಿರ್ಲಿಕ್ಕಿಲ್ಲ ಅಂತ, ಆಗಿರ್ಬೇಕು ಅಂತಿಲ್ಲ. ಆ ಯಮುನಾ ನದಿಗೆ ವಿಷವನ್ನು ಕಕ್ಕುವಂತ ಎಲ್ಲ ಫ್ಯಾಕ್ಟ್ರಿಗಳು ಕಾಳಿಂಗ ಸ್ವರೂಪಿಗಳೇ. ಬೇರೆ ದಿಕ್ಕಲ್ಲಿ ಯೋಚನೆ ಮಾಡಿ ಅಂತ. ನೀವು ಬರೀ ಹಿಂಗೆ ಯೋಚನೆ ಮಾಡಬೇಕು ಅಂತಿಲ್ಲ. ಕೃಷ್ಣನ ಪೂಜೆ ಅಂತಂದ್ರೆ ಒಂದು ನದಿಯನ್ನ ಸ್ವಚ್ಛ ಮಾಡೋದು ಕೃಷ್ಣನ ಪೂಜೆಗೆ.
ಒಂದು ನದಿಯನ್ನ ರಿಜುವಿನೇಟ್ ಮಾಡೋದು ಕೃಷ್ಣನ ಪೂಜೆಯೇ. ಇವತ್ತು ದೇಶದ ಪ್ರಧಾನಿಗಳು ನಮಾಮಿ ಗಂಗೆ ಮಾಡ್ತೀನಿ ಅಂತ ಗಂಗೆಯನ್ನ ಕ್ಲೀನ್ ಮಾಡ್ತೀವಿ ಅಂತಂದ್ರೆ ನಿಜವಾಗಿಯೂ ಕೃಷ್ಣನ ಆರಾಧನೆ ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಅರ್ಥ. ಅದು ನಮ್ಗೆ ಅರ್ಥವೇ ಆಗಲ್ಲ. ನಾವು ನದಿಯನ್ನ ತುಂಬಾ ಗಲೀಜು ಮಾಡೋದು, ಆ ನದಿಯನ್ನು ಗಲೀಜು ಮಾಡಿ ಕೃಷ್ಣನಿಗೆ ಪೂಜೆ ಮಾಡೋದು, ನಿಜವಾಗ್ಲೂ ನಾವು ಕಾಳಿಂಗರ ಜಾತಿಗೆ ಸೇರಿದವರು ಅಂತ ಅರ್ಥ. ಯಾವಾಗ ನದಿಯನ್ನ ವಿಷಮಯಗೊಳಿಸುವಂತ ಕೆಲಸ ಮಾಡ್ತೀವೋ ನಾವು ಕಾಳಿಂಗ ಸ್ವರೂಪಿಗಳೇ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಕೃಷ್ಣ ಇಂಥವ್ರನ್ನ ಮರ್ದನ ಮಾಡ್ತಾನೆ, ನಾಶ ಮಾಡ್ತಾನೆ. ಇಂಥವ್ರನ್ನ ಹೆಂಗ ಮಾಡ್ತಾನೆ ಅಂತಂದ್ರೆ, ನೀವು ಈ ನದಿಯನ್ನ ಕಲುಷಿತಗೊಳಿಸಿ ನನ್ನ ಗೋವುಗಳಿಗೆ ನೀರು ಕುಡಿಲಿಕ್ಕೆ ಇದನ್ನ ಉಳಿಸ್ಲಿಲ್ಲ ಅಂತಂದ್ರೆ ನಾನು ನಿಮ್ಮನ್ನೇ ಕೊಲ್ತೀನಿ ಅಂತ ಕೃಷ್ಣ ಹೇಳ್ತಾನಲ್ಲ, ಇದು ನಮಗಿರುವಂತ ದೊಡ್ಡ ಪಾಠ ಅಂತ. ಹೇಗೆ ಆ ಕಾಳಿಂಗನ ಮರ್ದನ ಮಾಡಿದ್ನೋ ಹಾಗೆ ಇವತ್ತು ನಮಗೂ ಕೂಡ ನದಿಯನ್ನ ಸ್ವಚ್ಛವಾಗಿಟ್ಕೊಳ್ಳುವಂತ ಒಂದು ಅಗತ್ಯವಾದ ಕೆಲಸ ಇದೆ. ಕೃಷ್ಣ ತುಂಬಾ ಚೆನ್ನಾಗಿ ತೋರಿಸ್ದ. ನನಗೆ ಇಡೀ ಭಾಗವತ, ಅದರಲ್ಲೂ ಕೃಷ್ಣಾವತಾರ ಇಷ್ಟ ಆಗೋ ಈ ಒಂದು ಮಹತ್ವದ ಸಂಗತಿ ಏನು ಅಂತಂದ್ರೆ, ಕೃಷ್ಣ ಒಬ್ಬ ಸಾಮಾನ್ಯ ದೇವರ ತರ ಎಲ್ಲವನ್ನೂ ಹಿಂಗೆ ಮಾಡಿ ತೋರಿಸ್ಬಿಟ್ಟು ಹೋಗ್ಲಿಲ್ಲ. ಕೃಷ್ಣ ಪ್ರತಿಯೊಂದಕ್ಕೂ ಒಂದು ರೀಸನ್ ಕೊಟ್ಟ, ಆ ರೀಸನ್ಗೆ ತಕ್ಕಂತೆ ಮಾಡ್ದ. ನೀವು ಗಮನಿಸಿ, ನಾನು ಹೇಳಿದ್ದೀನಿ ನಿಮಗೆ, 5 ವರ್ಷಕ್ಕಿಂತ ಮುಂಚೆ ಬಾಲಲೀಲೆಗಳಲ್ಲಿ ಏನ್ ಮಾಡಬೇಕು ಅದನ್ನೇ ಮಾಡ್ದ ಕೃಷ್ಣ. ಬೆಣ್ಣೆ ಕದೀತಾ ಇದ್ದ, ಅವ್ರ ಮನೆಗಳಿಗೆ ಹೋಗಿ ಕೀಟ್ಲೆ ಮಾಡ್ತಾ ಇದ್ದ, ಕರುಗಳನ್ನು ಬಿಟ್ಬಿಡ್ತಿದ್ದ. 5 ವರ್ಷ ಕಳೆದ್ಮೇಲೆ ಯಾವತ್ತಾದ್ರೂ ಬೆಣ್ಣೆ ಕದಿರೋ ಉಲ್ಲೇಖವೇ ಇಲ್ಲ. ದೊಡ್ಡನಾಗಿದ್ದಾನೀಗ ಅಂತ. ಈಗ ಒಂದು ರಾಕ್ಷಸರ ಸಂಹಾರಕ್ಕೆ ನಿಂತ. ಈಗ ರಾಕ್ಷಸರ ಸಂಹಾರ ಹೆಂಗ್ ಗೊತ್ತಾ? 5 ವರ್ಷಕ್ಕಿಂತ ಮುಂಚೆ ಅವರಾಗೆ ಇವನ್ ಮೈ ಮೇಲೆ ಬಿದ್ದರೆ ಕೊಲ್ಬೇಕು, ಈ ಹುಡ್ಕೊಂಡು ಹೋಗಿ ಕೊಲ್ತಾನೆ. ಇನ್ನೂ ಸ್ವಲ್ಪ ದೊಡ್ಡವನಾದರೆ ತನ್ನ ಮಾವನನ್ನೇ ಹುಡ್ಕೊಂಡೋಗಿ ಕೊಲ್ತಾನ. ನೀವು ಯೋಚನೆ ಮಾಡ್ಬೇಕು ಎಷ್ಟು ಚೆನ್ನಾಗಿದೆ ಅಂತ. ಹಂತವಾಗಿ ಆತ ರೀಸನಿಂಗ್ ಕೊಡ್ತಾನಲ್ಲ, ಆತನ ಉದ್ದದ ಬದುಕಿನ ಉದ್ದಕ್ಕೂ, ಅದರಲ್ಲೂ ಯೌವನಕ್ಕೆ ಬರೋವರೆಗೂ ಅವನು ಹೆಂಗಿದ್ದಾನೆ ಅಂತಂದ್ರೆ ಪ್ರಕೃತಿಯೊಂದಿಗೆ ಹೆಂಗ್ ಬದುಕಬೇಕು ಅಂತ ನಾವು ಹೇಳ್ಕೊಟ್ಟ. ನಾವು ತುಂಬಾ ದೂರ, ನಾವೇನಿದ್ರು ಕೃಷ್ಣಾಷ್ಟಮಿ ಮಾಡ್ಲಿಕ್ಕಷ್ಟೇ ಯೋಗ್ಯರು. ಇವತ್ತು ಕರ್ನಾಟಕದಲ್ಲಿ ಇದೀವಲ್ಲ, ನಾನು ಹೇಳ್ಬೇಕಾದ್ರೆ ಬಹಳ ಸಂಕಟ ಆಗುತ್ತೆ. ಕೃಷ್ಣನ ಬಗ್ಗೆ ಮಾತಾಡಬೇಕಾದಾಗಲೆಲ್ಲ 100 ಸಲ ಯೋಚನೆ ಮಾಡಬೇಕು. ಯಾಕೆಂದ್ರೆ ಈ ಕಾರಣಕ್ಕೆ, ಉತ್ತರ ಕರ್ನಾಟಕಕ್ಕೆ ಹೋಗಿ ಮಹದಾಯಿ ನದಿಗೋಸ್ಕರ ಬೀದಿಗೆ ಬಂದು ನಿಂತಿದ್ದೀನಿ. ನೀವು ದಕ್ಷಿಣ ಕರ್ನಾಟಕಕ್ಕೆ ಬನ್ನಿ, ಮಂಗಳೂರಿನವ್ರು ನೇತ್ರಾವತಿ ನದಿಗೋಸ್ಕರ ಗಲಾಟೆ ಮಾಡ್ತಿದ್ದಾರೆ. ಕೋಲಾರದವ್ರು ಅವ್ರು ನೀರು ಬೇಕು ಅಂತ. ಕೋಲಾರದಿಂದ ಮಂಗಳೂರಿಗೆ ನಾವು ಹೋಗೋದೇ ಕಷ್ಟ, ನೀರು ಎತ್ಕೊಂಡು ಬರೋದಂತೆ. ಇರೋ ಕಲ್ಯಾಣಿಗಳನ್ನು ಮುಚ್ಚಿಬಿಡಿ, ಇರೋ ಬಾವಿಗಳನ್ನು ಮುಚ್ಚಿಬಿಡಿ, ಎಲ್ಲ ಕಡೆ ಬೋರ್ವೆಲ್ ಹಾಕಿ ನೀರುಗಳನ್ನು ಕೊರೆದು ಒಳಗೆ ಅಡಗಿರುವ ನದಿಯನ್ನು ನಾಶ ಮಾಡಿಬಿಡಿ, ಆಮೇಲೆ ನೀರಿಗೋಸ್ಕರ ಕಿತ್ತಾಟ ಮಾಡ್ಕೊಳ್ಳಿ. ಯಾವ ದೇಶ, ಯಾವ ಕೃಷ್ಣ ನಮ್ಗೇನು ಹೇಳ್ಕೊಟ್ಟ, ಅದರ ನಯಾ ಪೈಸೆಯನ್ನು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಎಂತ ದೌರ್ಭಾಗ್ಯದ ಸಂಗತಿ ಅಂತ ನಂಗೆ ಹೇಳ್ಬೇಕಾದ್ರೆ ಬಹಳ ಹೊಟ್ಟೆ ಉರಿಯುತ್ತೆ. ಕೃಷ್ಣ ಅವತ್ತೇ ಸ್ಪಷ್ಟ ಮಾಡ್ದ, ಇದನ್ನ ಸರಿ ಇಲ್ಲ ಇದು ಅಂತ. ಕಾಳಿಂಗನ ಮರ್ದನ ಮಾಡಿ ತೋರಿಸ್ದ. ಕೃಷ್ಣ ಕಾಳಿಂಗನ ಮರ್ದನ ಮಾಡಬೇಕು ಅಂತ ನದಿಯೊಳಗೆ ಹೊಕ್ಕಿದ ತಕ್ಷಣ ಆರಂಭದಲ್ಲೇ ಆ ಕಾಳಿಂಗ ತನ್ನ ಬಾಲದಲ್ಲಿ ಸುತ್ತಕೊಂಡು ಕೃಷ್ಣನ್ ಎಳ್ಕೊಂಡಲ್ಲ, ಆಗ ಗೋಪಾಲಕರು ಅನ್ಕೊಂಡ್ರು ಕೃಷ್ಣ ಸತ್ತೋಗ್ಬಿಟ್ಟ. ಊರಿಗೆ ಹೋಗಿ ಡಂಗುರ ಹೊಡೆದ್ಬಿಟ್ರು. ಕೃಷ್ಣ ನದಿಗೆ ಧುಮುಕಿದ, ಕಾಳಿಂಗ ಎಳ್ಕೊಂಡ ಅಂತ ಊರಿನ ಎಲ್ಲರೂ ಧಾವಿಸಿ ಬಂದ್ರು, ಕೃಷ್ಣನನ್ನು ಕಳ್ಕೊಂಡ್ರು ಅಂತ ನೋವು ಅವರಿಗೆ. ಒಳಗೆ ಬಂದು ನೋಡಿದ್ರೆ ಕೃಷ್ಣ ಕಾಣ್ತಾ ಇಲ್ಲ, ನೀರಿನ ಆಳಕ್ಕೆ ಹೋಗ್ಬಿಟ್ಟಿದ್ದಾನೆ. ಒಳಗಿಂದ ಯಾವುದ್ಯಾವುದೋ ವಸ್ತುಗಳು ಮೇಲಕ್ಕೆ ಬರ್ತವೆ. ಯಾಕೆ ಬರ್ತೀವಿ ಅಂದ್ರೆ ಕೃಷ್ಣ ಕಾಳಿಂಗನ ತುಳಿತಾ ಇದ್ದಾನೆ. ಆಗ ಕಾಳಿಂಗ ಒದ್ದಾಡೋ ಬರಕ್ಕೆ ಒಳಗಿರುವಂತ ಧೂಳು, ಒಳಗಿರುವಂತ ಕಲ್ಲುಗಳೆಲ್ಲ ಮೇಲಕ್ಕೆ ಬರ್ತಿವೆ. ಅವ್ರು ಅನ್ಕೋತಾರೆ ಕೃಷ್ಣನನ್ನ ನುಂಗಿರುವಂತ ಕಾಳಿಂಗ ಹೊರಳಾಡ್ತಾ ಇರಬಹುದು, ಅದಕ್ಕೋಸ್ಕರ ಒಳಗೆ ಅಲ್ಲೋಲ ಎಬ್ಬಿದೆ ಅಂತ ನಂಬಿಕೊಂಡಿದ್ದಾರೆ. ಅನೇಕರು ತಲೆ ಸುತ್ತು ಬಿದ್ದಿದ್ದಾರೆ. ನಂದ ತಲೆ ಸುತ್ತು ಬಿದ್ದೋಗಿದ್ದಾನೆ. ಕೃಷ್ಣನ ತಾಯಿ ಆಕೆ ಓಡೋಗ್ತಾಳೆ, ನಾನು ಕೂಡ ನನ್ನ ಕೃಷ್ಣನ ಜೊತೆ ಹೋಗ್ಬಿಡ್ತೀನಿ ನೀರಿಗೆ ಧುಮುಕ್ಲಿಕ್ಕೆ ಅಂತ. ಬಲರಾಮ ಬಂದಿರಲಿಲ್ಲ. ಎಲ್ಲರೂ ಬಲರಾಮನಿಗೆ ಬೈತಿದ್ದಾರೆ, ಬಲರಾಮ ಎಂತ ಅಣ್ಣ ನೀನು ತಮ್ಮನ ಜೊತೆ ಹೋಗೋದು ಬಿಟ್ಟು ಮನೇಲಿ ಕೂತಿದ್ಯಲ್ಲ, ನೀನೇ ಮಾಡಿಲ್ಲ ಅಂತ. ಬಲರಾಮನಿಗೆ ಗೊತ್ತಾಯ್ತು ನನ್ನ ತಮ್ಮ ಯಾಕೆ ನನಗೆ ಎಚ್ಚರಿಕೆ ಕೊಟ್ಟು ಹೋಗಿದ್ದ ಅಂತ. ಅವನು ನಿಂತ್ಕೊಂಡು, ಅವನಿಗೆ ಗೊತ್ತಿದೆ ಕೃಷ್ಣ ಏನೂ ಆಗಲ್ಲ ಅವನಿಗೆ ಅಂತ ಎಲ್ಲರನ್ನು ತಡೆದು ಬಲರಾಮ ನಿಲ್ಲಿಸಿದ್ರೆ, ಕೃಷ್ಣ ಒಳಗೋಗಿ ಹೊರಗಡೆ ಎದ್ದು ಬಂದಲ್ಲ. ಆ ಎದ್ದು ಬಂದಾಗ ಎಂಥ ಭಾವ ಉಕ್ಕಿತು ಎಲ್ರಿಗೆ ಅಂತಂದ್ರೆ, ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡ್ರು. ಆ ಕಾಳಿಂಗ ಮರ್ದನ ಮಾಡಿರುವಂಥ ಕಥನಗಳನ್ನು ಕೇಳಿ ರೋಮಾಂಚಿತರಾದರು. ಕೃಷ್ಣನ ಕುರಿತಂತ ಅವರ ಭಾವ 100 ಪಟ್ಟು ಹೆಚ್ಚಾಯಿತು. ಕೃಷ್ಣನ ಮನೆಗೆ ಕರ್ಕೊಂಡು ಬಂದು ಆನಂದವೋ ಆನಂದ, ಹಬ್ಬವೋ ಹಬ್ಬ ಅಂತೆ. ಕೃಷ್ಣ ಅದೆಲ್ಲ ಯಾವ ಥರದ ಹಬ್ಬದಲ್ಲಿ, ಯಾವ ಥರ ಅವ್ರ ಜೊತೆ ಆನಂದದಲ್ಲಿ ಮೈ ಮರೆತಿದ್ದ ಅಂತಂದ್ರೆ, ಕೃಷ್ಣನನ್ನು ಕಂಡು ಕೃಷ್ಣನ ಭಾವದಲ್ಲಿ ಮೈ ಮರೆತಿದ್ದ ಪ್ರತಿಯೊಬ್ಬರು ಕೃಷ್ಣನನ್ನ ಮಾತಾಡಿಸ್ಕೊಂಡು ಹೋಗ್ಲಿಕ್ಕೆ, ಬೆಣ್ಣೆ ತಿನ್ನಿಸ್ಲಿಕ್ಕೆ, ಅವನ ಜೊತೆ ಆನಂದ ಪಡ್ಲಿಕ್ಕೆ, ಕಥನಗಳನ್ನು ಕೇಳಲಿಕ್ಕೆ ಬಹಳ ಖುಷಿಯಿಂದ ಬಂದು ಸೇರ್ಕೊಂಡು ಹೋಗ್ತಿದ್ರು ಅಂತ ಭಾಗವತ ವರ್ಣನೆ ಮಾಡುತ್ತೆ. ಕೃಷ್ಣ ಉದ್ದಕ್ಕೂ ಈ ಥರದ ರಾಕ್ಷಸರನ್ನ ಸಂಹಾರ ಮಾಡ್ಕೊಳ್ತಾ ಬಂದ.
ಆದರೆ ಅದರ ನಡುವೆ ಅವನೊಂದು ಶ್ರೇಷ್ಠ ಭಾವವನ್ನು ಸಮಾಜದಲ್ಲಿ ಜಾಗೃತಿ ಮೂಡಿಸ್ದ. ಆ ಜಾಗೃತಿ ಏನು ಅಂತಂದರೆ, ಯಾವತ್ತಾದರೂ ಹೆದರಿಸುವವನಿಗೆ ಹೆದರ್ಕೊಂಡು ಕೂತಿದ್ರೆ ಆ ಹೆದರಿಸುವವನು ಬೆಳೆದು ನಿಂತು ಬಿಡ್ತಾನೆ. ಹೆದರಿಸುವವನ ಎದುರಿಗೆ ಹೋಗಿ ನಿಂತರೆ ಅವನನ್ನು ಮಟ್ಟ ಹಾಕುವುದು ಸಲ್ಲಿಸು. ನೀವು ಕೃಷ್ಣನ ಬದುಕಿನದ್ದಕ್ಕೂ ನೋಡಿ, ಅವನ ಬದುಕು ಹೆಂಗೆ ರೂಪಿಸಿದ್ದಾನೆ ಅವನು ಅಂತಂದರೆ, ಎಲ್ಲ ರಕ್ಕಸರನ್ನು ತನ್ನ ಎದುರಿಗೆ ನಿಲ್ಲಿಸ್ಕೊಂಡು ನಾಶ ಮಾಡಿದ ಅಷ್ಟೇ ಅಲ್ಲದೆ ಅವನು ಅರ್ಜುನನಿಗೆ ಒಂದ್ಸಲ ಹೇಳ್ದ, ಹೇ ಅರ್ಜುನ, ನಾನದಾಗಲೇ ಇವರೆಲ್ಲರನ್ನೂ ಕೊಂದಾಗಿದೆ. ಈ ಮಾತು ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಗೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಿಕ್ಕಾಗ ದುರಹಂಕಾರ ಪಡಬಾರ್ದು, ನಮ್ಗೆ ಯಾವ ಕಾರಣಕ್ಕೂ ನಾನು ಮಾಡಿದ್ದೀನಿ ಅನ್ನೋ ಭಾವ ಬರಬಾರ್ದು ಅನ್ನೋದಕ್ಕೆ ಇದಕ್ಕಿಂತ ಮಹತ್ವವಾದ ಉದಾಹರಣೆ ಇಲ್ಲ. ಕೃಷ್ಣ ಹೇಳ್ತಾನೆ, ನಿನ್ನೆದುರಿಗಿರುವಂಥ ಎಲ್ಲ ದುಷ್ಟರನ್ನು ನಾನು ಅದಾಗಲೇ ಕೊಂದಾಗಿದೆ. ನಾನು ದುರ್ಯೋಧನನ್ನು ಕೊಂದಿದ್ದೀನಿ, ಭೀಷ್ಮನನ್ನು ಕೊಂದಿದ್ದೀನಿ, ನಾನು ಇರುವಂಥ ಎಲ್ಲರನ್ನೂ ಕೊಂದಾಕಿದ್ದೀನಿ. ಈಗ ನಿನ್ನನ್ನು ನಿಮಿತ್ತ ಮಾಡಿದ್ದೀನಿ ಅಷ್ಟೇ. ಏನು ಚೆನ್ನಾಗಿದೆ. ಯಾಕೆ ನಿಮಿತ್ತ ಮಾಡಿದ್ದೀನಿ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ನನ್ನ ತುಂಬ ಪ್ರಿಯಸ್ಕ ಕಣೋ, ನಿನಗಿಂತ ಪ್ರೀತಿ ಪಾತ್ರರು ಯಾರೂ ಇಲ್ಲ. ಅದಕ್ಕೋಸ್ಕರ ನಿನಗೆ ಕ್ರೆಡಿಟ್ ಬರಲಿ ಅಂತ ಎಲ್ಲ ಕೆಲಸ ಮಾಡಿಸಿದ್ದೀನಿ ನಾನು ನಿನ್ನ ಹತ್ರ ಅಂತ. ನೀನು ಮಾಡದೆ ಹೋದ್ರು ಏನು ಮಾಡಬೇಕು ಅದು ನಾನು ಮಾಡಿ ಆಗಿದೆ ಅಂತ. ಅದಾಗಲೇ ಭಗವಂತ ಒಂದು ನಿಶ್ಚಯ ಮಾಡಿ ಆಗಿದೆ. ನಾವು ಅನೇಕ ಬಾರಿ ಅನ್ಕೊಳ್ತೀವಲ್ಲ, ಇದು ನನಗೆ ಯಾವಾಗಲೂ ತುಂಬ ಗಂಭೀರವಾದ ವಿಷಯ, ಪ್ರತಿಯೊಬ್ಬರು ಗಮನಿಸಬೇಕು. ನಾನು ಕೂಡ ಇದನ್ನು ನೋಡ್ತಾ ಇರ್ತೀನಿ ಯಾವಾಗಲೂ. ಎಷ್ಟು ಆನಂದಿಸ್ತೀನಿ ಈ ವಿಚಾರ ನೋಡಿದಾಗ ಅಂದರೆ, ಹಿಂಗೇನೋ ಆಗುತ್ತೆ ಅಂತ ನಾವು ಅನ್ಕೊಂಡು ಹೋಗ್ತಾ ಇರ್ತೀವಿ. ಹಂಗೆ ಅನ್ಕೊಂಡಂಗೆ ಆಗೋದೇ ಇಲ್ಲ, ಬೇರೆನೋ ಆಗ್ಬಿಟ್ಟಿರುತ್ತೆ. ಲೆಕ್ಕಾಚಾರದ ಪ್ರಕಾರ ಹಾಗೆ ಆಗಬೇಕು. ನಾವು 70 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋದರೆ ತುಮಕೂರನ್ನ ಹೆಚ್ಚಂದ್ರೆ 1.25 ಗಂಟೆಯಲ್ಲಿ ಮುಟ್ಟಬೇಕು. ಕೆಲವೊಂದ್ಸಲ ಆಗೋದೇ ಇಲ್ಲ, 3 ಗಂಟೆ ಆದರೂ ತುಮಕೂರು ಮುಟ್ಟೇ ಇರಲ್ಲ. ಯಾಕೆಂದರೆ ಎರಡು ಸೇರಿಸಿದರೆ ಗಣಿತ ಲೋಕದಲ್ಲಿ 4 ಆಗ್ಬೋದು, ಕೃಷ್ಣನ ಲೋಕದಲ್ಲಿ 400 ಆಗ್ಬೋದು, 4,000 ಆಗ್ಬೋದು, 4 ಲಕ್ಷನೂ ಆಗ್ಬೋದು. ಕೃಷ್ಣ ಲೋಕ ಇದೆಯಲ್ಲ, ಅದು ತುಂಬ ಭಿನ್ನವಾದ್ದು. ಭಗವಂತ ಏನನ್ನೋ ಯೋಚನೆ ಮಾಡಿರ್ತಾನೆ, ನಾವಲ್ಲಿ ಕೆಲಸ ಮಾಡಬೇಕು ಅಷ್ಟೇ. ಅನೇಕ ಬಾರಿ ನಮ್ಮ ಕೂತ ಜಾಗದಲ್ಲಿ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ನಾನು ಭಗವಂತನನ್ನು ಇಷ್ಟು ಅರ್ಚಿಸಿದೆ, ನನಗೆ ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಹಿಂಗೆ ಮಾಡ್ತಾ, ನಾನು ಯಾಕೆ ನನಗೆ ತುಂಬ ಬಾರಿ ಕೇಳ್ತಿರ್ತಾರೆ. ನಮ್ಮ ಮನೇಲಿ ನನಗೆ ನನ್ನ ಭಾವ ಯಾವಾಗಲೂ ಕೇಳ್ತಾರೆ. ಭಾಳ ಚೆನ್ನಾಗಿರೋ ಪ್ರಶ್ನೆ ಇದು, ನನಗೂ ತುಂಬ ವಿಶೇಷ ಅನಿಸುತ್ತೆ. ಅವ್ರು ಕೇಳೋ ಪ್ರಶ್ನೆ ಏನು ಅಂತಂದರೆ, ಅವ್ನು ಕೆಟ್ಟದ್ದು ಮಾಡ್ತಾನೆ ಅಂತ ಗೊತ್ತಾಗ್ತಿರುತ್ತೆ, ಅವ್ನು ಮಾತ್ರ ಚೆನ್ನಾಗಿರ್ತಾನಲ್ಲ. ನಾನು ಭಗವಂತನಿಗೆ ಇಷ್ಟು ಮಾಡ್ತೀನಿ, ಅಷ್ಟು ಮಾಡ್ತೀನಿ, ಇದು ಮಾಡ್ತೀನಿ, ನನಗೆ ಮಾತ್ರ ಕೆಟ್ಟದಾಗುತ್ತಲ್ಲ, ಅವ್ನು ಮಾತ್ರ ಯಾವಾಗಲೂ ಚೆನ್ನಾಗಿರ್ತಾನಲ್ಲ ಅಂತ. ನಮ್ಗೆ ಭಾಳ ಬಾರಿ ಗೊತ್ತಿರಲ್ಲ ಚೆನ್ನಾಗಿರೋದು ಅಂದ್ರೆ ಏನು ಅಂತ. ನಾವೆಲ್ಲ ಅವನ ಹತ್ರ ದುಡ್ಡು ಜಾಸ್ತಿ ಇರೋದು, ಅವ್ನು ತುಂಬ ದೊಡ್ಡ ಕಾರಲ್ಲಿ ತಿರುಗಾಡ್ತಾ ಇರೋದೇ ಚೆನ್ನಾಗಿ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಗುಡಿಸಿನಲ್ಲಿ ಇರುವಂಥವ್ನಿಗೊಬ್ಬನಿಗೆ ನೆಮ್ಮದಿ ಇದೆಯಲ್ಲ, ಆ ನೆಮ್ಮದಿಯ ನಯಾ ಪೈಸೆ ಅವನಿಗಿರಲ್ಲ, ಅರ್ಥವೇ ಆಗಿರಲ್ಲ ನಮಗೆ. ಮತ್ತು ಎರಡನೇದು, ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಿದ್ದನ್ನು ಒಂದು ಹಂತದಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಅದು ಕ್ಲಿಯರ್ ಆಗಿಬಿಟ್ಟ ನಂತರ ಆಮೇಲೆ ಬರುವಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಮ್ಮ ಯಾರ ಹತ್ರನೂ ಆಗಲ್ಲ. ಅದಕ್ಕೆ ಹೇಳೋದು, ಈ ಜನ್ಮದಲ್ಲೂ ಕೂಡ ಸಿಕ್ಕಾಗಲೆಲ್ಲ ಪುಣ್ಯದ ಅವಕಾಶವನ್ನು ಬಿಡಬಾರ್ದು ಅಂತ. ಭಗವಂತನನ್ನು ಒಲಿಸಿಕೊಳ್ಳುವ ಏಕೈಕ ಮಾರ್ಗ ಅಂತಂದ್ರೆ ಭಗವಂತನ ಮಕ್ಕಳನ್ನು ಪ್ರೀತಿಸುವುದು ಅಂತ. ನಂಗೆ ಮೊದಲು ಅರ್ಥ ಆಗ್ತಿರ್ಲಿಲ್ಲ ಹೆಂಗಿದು ಅಂತ. ತುಂಬ ಸಲೀಸು. ನೀನು ಯಾವುದಾದ್ರೂ ಮನೆಗೆ ಹೋಗಿ ಆ ಮನೆಯ ತಾಯಿ ನಿಮ್ಮೊಂದು ಒಳ್ಳೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಏನು ಮಾಡ್ಬೇಕು ಗೊತ್ತಾ? ಅವ್ರ ಮಗನ್ನು ಹೊಗಳಬೇಕು. ನಿಮ್ಮ ಮಗ ಏನ್ರಿ, ಏನು ಚೆನ್ನಾಗಿ ಆಡ್ತಾನೆ, ಅವ್ನು ಹಾಡಿ ಚೆನ್ನಾಗಿರಲ್ಲ ಗೊತ್ತು ನನಗೆ, ಕೆಟ್ಟದಾಗಿ ಹಾಡಿರ್ತಾನೆ. ಸುಮ್ಮನೆ ಆ ತಾಯಿಗಳು ಎಷ್ಟು ಚೆನ್ನಾಗಿ ಆಡ್ತಾನೆ ಗೊತ್ತಾ ನಿಮ್ಮ ಮಗ ಹಾಡು ಕೇಳಿದ್ರೆ ಏನು ಖುಷಿ ರೀ. ಅವ್ರು ಹಿಂಗಂದ್ರು 1-2 ಸಲ ಹೇಳಿ, ಆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ 10 ನಿಮಿಷ ಕೂತ್ಕೊಳ್ಳಿ, ಒಳ್ಳೆ ಅಡುಗೆ ಮಾಡಿ ಬಡಿಸ್ತೀನಿ ಅಂತ. ತಾಯಿಗೆ ತನ್ನನ್ನು ಹೊಗಳೋಕ್ಕಿಂತ ತನ್ನ ಮಗನನ್ನು ಹೊಗಳಿದಾಗ ಬಹಳ ಖುಷಿ ಅಂತೆ. ಕೃಷ್ಣ ನಮ್ಮೆಲ್ಲರ ತಾಯಿ ಅನ್ನೋದೇ ನಿಜ ಆಗ್ಬಿಟ್ರೆ, ಕೃಷ್ಣನ ಮಕ್ಕಳ ಸೇವೆ ಮಾಡಿದರೆ 100% ಕೃಷ್ಣ ಸಂತೃಪ್ತನಾಗ್ಬಿಡ್ತಾನೆ. ನನ್ನ ಮಕ್ಕಳ ಸೇವೆ ಮಾಡ್ತಾನಲ್ಲ, ಇವ್ನು ನನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ, ಇವನಿಗೆ ನಾನು ಒಳ್ಳೆಯದನ್ನೇ ಕೊಡಬೇಕು ಅಂತ. ಎಷ್ಟು ಚೆನ್ನಾಗಿದೆ. ಅಫ್ಕೋರ್ಸ್ ನಾವು ಅವನ ಮಕ್ಕಳೇ, ಆದರೆ ನಾವು ಅದನ್ನು ನೆನಪಿಟ್ಕೊಂಡು ಅವನ ಮಕ್ಕಳ ಸೇವೆ ಮಾಡ್ಲಿಕ್ಕೆ ನಿಂತ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ತುಂಬ ಚೆನ್ನಾಗಿ ಹೇಳಿತು. ಅವ್ರಿಗೂ ಈ ಅನುಭವ ಅವರ ಜೀವಿತಾವಧಿಯ ಕೊನೆ ಭಾಗದಲ್ಲಿ ಸ್ಪಷ್ಟವಾಗಾಯಿತು. ಸ್ವಾಮಿ ವಿವೇಕಾನಂದರು ಅವರು ತಮ್ಮ ಕೋಣೆಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಮರ ಇದೆ. ಯಾರಾದರೂ ನೀವು ಇದಕ್ಕೆ ಹೋದರೆ, ಬೇಲೂರು ಮಠಕ್ಕೆ ಹೋದರೆ ನೋಡ್ಬೋದು. ಆ ಮರ ಇವತ್ತಿಗೂ ಹಾಗೆ ಉಳಿಸ್ಕೊಂಡಿದ್ದಾರೆ. ವಿವೇಕಾನಂದರು ಆ ಮರದ ಹತ್ರ ಮಾತಾಡಿಕೊಂಡು ಮೆಟ್ಲು ಹತ್ತಾ ಇರಬೇಕಾದ್ರೆ ಅವ್ರಿಗೊಂದು ಆಶ್ಚರ್ಯ ಕಾಣಿಸ್ತು. ಆಶ್ಚರ್ಯ ಏನು ಗೊತ್ತೇನು, ಅಲ್ಲಿ ಇದ್ದವರೆಲ್ಲ ಬ್ರಹ್ಮರೂಪಿಗಳಾಗಿ, ಬ್ರಹ್ಮಸ್ವರೂಪಿಗಳಾಗಿ ಕಾಣ್ಲಿಕ್ಕೆ ಶುರುವಾಗ್ಬಿಟ್ರು. ಸ್ವಾಮೀಜಿ ಅದು ನೋಡಿ ಒಂದ್ಸಲ ಹೇಳ್ತಾರೆ, ಓ ಏನು ಅದ್ಭುತ ಕಾಣಿಸ್ತಾ ಇದೆ, ನಾನು ಬ್ರಹ್ಮ, ನೀನು ಬ್ರಹ್ಮ, ಈ ಮರ ಬ್ರಹ್ಮ, ಇಲ್ಲಿರೋ ಕೆಲಸಗಾರರು ಬ್ರಹ್ಮ, ವಾಹ್ ಎಂತ ಅಪರೂಪದ ದೃಶ್ಯ ಅಂತ. ಯಾವ ದೃಶ್ಯವನ್ನು ನೋಡಬೇಕು ಅಂತ ಯೌವನದಲ್ಲಿ ನರೇಂದ್ರ ಒದ್ದಾಟ ಮಾಡಿ ಗುರುಮಹಾರಾಜ ಹತ್ರ ಜಗಳ ಮಾಡಿದಾಗ ಗುರುಮಹಾರಾಜರು, ನಿನ್ನ ಸಮಾಧಿ ಸ್ಥಿತಿಗೆ ನಾನು ಕೀಲಿಕೈ ಹಾಕ್ಬಿಟ್ಟಿದ್ದೀನಿ, ನಾನು ತೆಗೆಯೋವರೆಗೂ ನಿನಗೆ ಸಿಗಲ್ಲ ಅಂತಂದ್ಬಿಟ್ಟು, ಇದೇನಾದ್ರೂ ಅವನಿಗೆ ಸಿಕ್ಕಿದ್ರೆ ವಾಪಸ್ ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ರು, ಅದು ಅವ್ರ ಜೀವಿತಾವಧಿಯ ಕೊನೆಕ್ಷಣದಲ್ಲಿ ಸಿಕ್ಬಿಡ್ತು ಅವರಿಗೆ.
ಅದನ್ನು ನೋಡಿ ವಿವೇಕಾನಂದರು ಒಂದು ಮಾತು ಹೇಳಿದರು. ಇಷ್ಟು ವರ್ಷಗಳ ಸಾಧನೆಯ ನಂತರ, ಸ್ವಾಮೀಜಿ ಹೇಳಿದ ಮಾತು, ಇಷ್ಟು ದೀರ್ಘ ಸಾಧನೆಯ ನಂತರ ನನಗೆ ಇವತ್ತು ಅರಿವಾಗ್ತಾ ಇರುವಂಥ ಒಂದು ಸತ್ಯ ಸಂಗತಿ ಏನು ಅಂದರೆ, ಭಗವಂತ ಗರ್ಭಗುಡಿಯಲ್ಲಿ ವಾಸಿಸಲ್ಲ, ಪ್ರತಿಯೊಬ್ಬರ ಹೃದಯದಲ್ಲೂ ವಾಸ ಮಾಡ್ತಾನೆ. ಯಾರು ಜೀವಿಗಳ ಸೇವೆ ಮಾಡ್ತಾನೋ ಅವನು ಸಾಕ್ಷಾತ್ ಭಗವಂತನ ಸೇವೆ ಮಾಡ್ತಾನೆ ಅಂತ. ಭಗವಂತನ ಸೇವೆ ಮಾಡುವಂಥ ಶ್ರೇಷ್ಠ ಮಾರ್ಗ ಯಾವುದು ಅಂತಂದ್ರೆ ಜೀವಿಗಳ ಸೇವೆ ಅಂತ. ಯಾಕೆ ಗೋಪಾಲಕರಿಗೆ ಭಗವಂತ ಒಲದ ಅಂತಂದ್ರೆ, ಗೋಪಾಲಕರು ಆ ಗೋವುಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು ಅಂತಂದ್ರೆ ಅವರಿಗೆ ಒಲಿಯಬೇಕು. ನಾನು ಬಹಳ ಬಾರಿ ಆಲೋಚನೆ ಮಾಡ್ತಾ ಅಂದ್ಕೊಳ್ತಿದ್ದೆ, ಯಾರು ಈ ಗೋಪಾಲಕರು, ಇವ್ರಿಗಿಂತ ಭಾಗ್ಯ ಹೆಂಗ್ ಸಿಕ್ತು? ಯಾರೀ ಗೋಪಿಯರು, ಇವರಿಗಿಂತ ಭಾಗ್ಯ ಹೆಂಗ್ ಸಿಕ್ತು? ಗೋಪಿ ಅಂದಾಕ್ಷಣ, ಗೋಪಿಕೆಯರು ಅಂದಾಕ್ಷಣ ರಾಮಕೃಷ್ಣರು ಭಾವಾವಸ್ಥೆಗೆ ಏರ್ಬಿಡ್ತಿದ್ರಲ್ಲ. ರಾಮಕೃಷ್ಣರು ಗೋಪಿಕೆಯರ ಹೆಸರು ತೆಗೆದ ತಕ್ಷಣ ಅವರು ಅದ್ಭುತವಾದ ಲೋಕಕ್ಕೆ ಹೋಗ್ತಿದ್ರು, ಆ ಭಾವದಿಂದ ಮೈ ಮರೆತಿದ್ರು, ವಿರಹ ವೇದನೆಯಿಂದ ನರಳುತ್ತಾ ಇದ್ರಲ್ಲ. ಯಾರು ಈ ಗೋಪಿಕೆಯರು ವಾಸ್ತವವಾಗಿ? ಭಾಗವತದಲ್ಲಿ ಹೇಳ್ತಾರೆ, ರಾಮ ಕಾಡಿನಲ್ಲಿ ಓಡಾಡ್ತಿರ್ಬೇಕಾದ್ರೆ ಅನೇಕ ಋಷಿಗಳು ರಾಮನನ್ನು ನೋಡ್ತಿದ್ರಲ್ಲ, ಅಯ್ಯೋ ನಾವು ಯಾವ ಭಗವಂತನನ್ನು ಪೂಜಿಸ್ತೀವೋ ನಮ್ಮ ಎದುರಿಗಿದ್ದಾನೆ, ನಾವು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಇವನನ್ನು ತಪ್ಪಿಕೊಳ್ಳೋಕೆ ಒಂದು ಅವಕಾಶ ಸಿಕ್ಕರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ರಾಮನನ್ನು ತಪ್ಪಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಡಿನಲ್ಲಿ ತಪಸ್ಸು ಮಾಡ್ತಿದ್ದ ಆ ಎಲ್ಲ ಋಷಿಗಳಿದ್ದವಲ್ಲ ಅವರೇ ಗೋಪಿಯರಾಗಿ ಬಂದರು ಅಂತ. ಎಷ್ಟು ಚೆನ್ನಾಗಿದೆ. ಅವ್ರು ಯಾರು ಸ್ತ್ರೀಲಿಂಗ ಅಲ್ಲ, ಅವರ ಅಕ್ಷರಶಃ ಪುಲ್ಲಿಂಗವೇ. ನಮಗೆಲ್ಲ ನೋಡ್ಬೇಕಾದ್ರೆ ಏನೋ ಲಿಂಗ ಭೇದ ಕಾಣುತ್ತಷ್ಟೇ. ಒಬ್ಬ ಗೋಪಿಕೆ ಹೇಳೋಳಂತೆ, ನನ್ಗೆ ಬಹಳ ಇಷ್ಟ ಆಗುವಂತ ಮಾತದು. ಗೋಪಿಕೆ ಹೇಳೋಳಂತೆ, ಕೊಳಲು ವೇಣು ಅದು ಪುಲ್ಲಿಂಗ, ಆದರೆ ಏನು ಅದ್ಭುತ ಲಕ್ಕದದ್ದು, ಏನ್ ಚಾನ್ಸ್ ಅದು. ಕೃಷ್ಣನ ಅದರವನ್ನ ಸವಿಯುವಂತ ಭಾಗ್ಯ ಇನ್ಯಾರಿಗೆ? ಏನ್ ಚಂದ ಮಾತದು. ಪುಲ್ಲಿಂಗವಾದ್ರೂ ಕೃಷ್ಣನ ಅದರವನ್ನ ಸವಿಯುವಂತ ಭಾಗ್ಯ. ಕೃಷ್ಣ ತನಗೆ ಸಮಯ ಸಿಕ್ಕಾಗಲೆಲ್ಲ ಯಾರ ಜೊತೆ ಇರ್ತಾನಂದ್ರೆ ಕೊಳಲಿನ ಜೊತೆ ಇರ್ತಾನೆ. ಏನ್ ಭಾಗ್ಯ ಇರ್ಬೋದು ಆ ಕೊಳಲಿಂದು. ಅದಕ್ಕೆ ಒಬ್ರು ಹಿರಿಯರ ಜೊತೆ ಮಾತಾಡ್ತಾ ಹೇಳ್ತಿದ್ರು, ಕೊಳಲಿಗೆ ಭಾಗ್ಯ ಯಾಕೆ ಗೊತ್ತಾ ಅಂತ. ನಾವೆಲ್ಲರೂ ಕೊಳಲಾಗ್ಬೋದು ಅಂತ ಅವ್ರು ಹೇಳ್ತಿದ್ರು. ನಾನು ಕೇಳಿದೆ, ಯಾಕೆ ಕೊಳಲಿಗೆ ಭಾಗ್ಯ? ಅವ್ರು ಹೇಳಿದ್ರು, ಚಕ್ರವರ್ತಿ ಬಹಳ ಸಿಂಪಲ್ಲು, ಜಗತ್ನಲ್ಲಿ ಬೇರೆಲ್ಲ ಇನ್ಸ್ಟ್ರೂಮೆಂಟು ಏನಾದ್ರೂ ಹಾಕಿದ್ರೆ ನುಡಿಯುತ್ತೆ ಅಂತ. ನೀವು ವೀಣೆ ತಗೊಳ್ಳಿ, ವೀಣೆನ ಮಾಡಬೇಕು, ತಂತಿ ಎಳೆದು ನಿಲ್ಲಿಸ್ಬೇಕು, ಅದಕ್ಕೇನೋ ಮಾಡಬೇಕು. ನೀವು ಹಾರ್ಮೋನಿಯಂ ತಗೊಳ್ಳಿ, ಅದಕ್ಕೆ ಕೀ ಇರಬೇಕು, ಅದು ಒಳಗೆಲ್ಲ ಸರ್ಕಸ್ ಮಾಡಬೇಕು, ಆಮೇಲೆ ನುಡಿಯುತ್ತೆ. ಆದರೆ ಒಂದೇ ಒಂದು ಇನ್ಸ್ಟ್ರೂಮೆಂಟು ತನ್ನೊಳಗಿರೋದೆಲ್ಲ ಖಾಲಿ ಆದ್ಮೇಲೆ ನುಡಿಯುತ್ತೆ ಅಂತಿದ್ರೆ ಅದು ಕೊಳಲು ಮಾತ್ರ. ಏನ್ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾವಾಗ ನಮ್ಮೊಳಗಿರೋದು ಖಾಲಿ ಆಗುತ್ತೋ, ಪೂರ್ಣ ಪ್ರಮಾಣದಲ್ಲಿ ನಾವು ಖಾಲಿ ಮಾಡ್ಕೊಳ್ತೀವೋ, ಅಹಂಕಾರದಿಂದ ಮುಕ್ತರಾಗ್ತೀವೋ, ಆಸೆಗಳಿಂದ ವಿಮುಕ್ತರಾಗ್ತೀವೋ, ನಾವು ಕೊಳಲಾಗ್ಬಿಡ್ತೀವಿ. ಭಗವಂತ ತನ್ನ ತುಟಿಯನ್ನ ನಮ್ಗೆ ಹಚ್ಚಿ ನುಡಿಸ್ಲಿಕ್ಕೆ ಶುರು ಮಾಡ್ತಾನೆ ನಮ್ಮನ್ನ ಅಂತ. ನಾವು ನಾದವಾಗಿ ಹೊಮ್ಮುತ್ತೀವಿ ಅಂತ ಹೇಳೋದೇ ಬಹಳ ಚಂದ ಇದೆ. ಕೊಳಲಾಗಬೇಕು ಅಂತ, ಪ್ರತಿಯೊಬ್ಬರ ಬದುಕು ಕೊಳಲಾಗಬೇಕು. ಹೀಗೆ ಕೊಳಲಾಗುವಂಥ ಶ್ರೇಷ್ಠ ಕಲ್ಪನೆಯನ್ನ ನಮ್ಮ ಭಾಗವತ ನಮ್ಗೆ ಕೊಟ್ಟಿದೆ, ನಮ್ಮ ಪುರಾಣ ನಮ್ಗೆ ಕೊಟ್ಟಿದೆ. ಇದ್ರ ಮೂಲಕ ಜೀರ್ಣಿಸ್ಕೊಳ್ತಾ ನಮ್ಮ ಬದುಕನ್ನ ಕೃಷ್ಣ ಉಪಯೋಗಿಸುವಂಥ ಕೊಳಲು ಮಾಡ್ಕೊಳ್ತೀವಿ ಅಂದರೆ ನಮ್ಮ ಬದುಕು ಸಾರ್ಥಕ. ಕೃಷ್ಣನ ಬದುಕಿನ, ಕೃಷ್ಣನ ಕೈಯ ಕೊಳಲಾಗೋಣ ಅಂತ ಹೇಳ್ತಾ ಇವತ್ತಿನ ಕೃಷ್ಣಾವತಾರವನ್ನು ಮುಗಿಸೋಣ. ಮತ್ತೆ ನಾಳೆ ಕೃಷ್ಣನ ಕಥನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.